ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕೃಷ್ಣ ಪರಮಾತ್ಮ ತನ್ನ ಅನೇಕ ತಂತ್ರಗಾರಿಕೆಗಳಿಂದಾಗಿ ಪಾಂಡವರಿಗೆ, ಸಜ್ಜನರಾದಂಥ ಪಾಂಡವರ ಮೇಲೆ ವಿಶೇಷ ಅನುಗ್ರಹಗಳನ್ನು ಮಾಡ್ತಾ ಹೋಗಿದ್ದಾನೆ ಭಗವಂತ. ಕೃಷ್ಣೋಪಿ ಗತ್ವಾ ದ್ವಾರವತೀಂ ಸರಾಮಃ ಸತ್ಯಾಪಿತುರ್ವಧ ಕರ್ತಾರಮೇವ ಶತಧನ್ವಾನಂ ಹಂತುಮೈಚ್ಛತ್ ಸ ಚೈವ ಯಯಾಚೆ ಕ್ರೂರಂ ಕೃತವರ್ಮಾನುಯುಕ್ತಂ. ಕೃಷ್ಣ ಪರಮಾತ್ಮ ಭಗವಂತ ಸತ್ಯಭಾಮಾದೇವಿಯನ್ನು ವಿವಾಹ ಮಾಡಿಕೊಂಡ. ಸತ್ಯಭಾಮೆಯನ್ನು ವಿವಾಹ ಮಾಡಿಕೊಂಡ ಮೇಲೆ ಸತ್ರಾಜಿತ ರಾಜನ ಮೇಲೆ ಭಾಳ ಕೋಪ ಬಂದಿದ್ದು ಯಾರಿಗೆ ಅಂತಂದರೆ ಶತಧನ್ವನಿಗೆ ಬಂತಂತೆ. ಯಾಕೆಂದರೆ ಶತಧನ್ವ ಅವನಂದುಕೊಂಡ ಈ ಸತ್ರಾಜಿತ ನನಗೆ ಕೊಡ್ಬೋದಿತ್ತು ಮಗಳನ್ನು, ಕೊಡಲಿಲ್ಲ. ಇನ್ನೊಂದು ಸೆಮಂತಕಮಣಿನೂ ನನಗೆ ಕೊಡಲಿಲ್ಲ. ಅದಕ್ಕೆ ಈ ಸೆಮಂತಕಮಣಿ ನನಗೆ ಬೇಕು ಅಂತ ಹೇಳಿ ಇವನೇನು ಮಾಡಿದ್ನಂತೆ ಶತಧನ್ವ, ರಾತ್ರೋರಾತ್ರಿ ಹೋಗಿ ಸತ್ರಾಜಿತನನ್ನು ಕೊಂದು ಬಂದ್ಬಿಟ್ಟು, ರಾತ್ರೋರಾತ್ರಿ ಸತ್ರಾಜಿತನ ಕೊಂದು ಅವನ ಬಳಿಯಲ್ಲಿದ್ದಂತಹ ಆ ಸೆಮಂತಕಮಣಿಯನ್ನು ಹಿಡ್ಕೊಂಡು ಬಂದ, ತಗೊಂಡು ಹೋಗಿಬಿಟ್ಟು. ತಗೊಂಡು ಹೋದ ನಂತರ ಇದು ಕೃಷ್ಣನಿಗೆ ಗೊತ್ತಾಯ್ತಂತೆ. ಪರಮಾತ್ಮ ಕೃಷ್ಣನಿಗೆ ಗೊತ್ತಾದಾಗ ಆಗ ಸತ್ಯಭಾಮಾದೇವಿ ಹೇಳ್ತಾಳೆ, ಕೃಷ್ಣ ನಮ್ಮಪ್ಪನನ್ನು ಕೊಂದವನನ್ನು ಮಾತ್ರ ಬಿಡಬಾರ್ದು ನೋಡು ಅಂತ ಕೃಷ್ಣನಿಗೆ ಹೇಳಿದ್ಲಂತೆ. ಕೃಷ್ಣನಿಗೆ ಹೇಳಿದ್ದಕ್ಕೆ ಭಗವಂತ ಹೇಳುತ್ತಾನೆ, ನೋಡ್ತಾ ಇರೋ ಅವನನ್ನು ನಾನೇ ಸಂಹಾರ ಮಾಡ್ತೇನೆ ಅಂತಂದ ಭಗವಂತ. ಆಯಿತು ಅಂತ ಶತಧನ್ವಾನಂ ಹಂತುಮೈಚ್ಛತ್ ಸ ಚೈವ ಅಂತ ಅವನನ್ನು ಕೊಲ್ಲಬೇಕು ಅಂತ ಕೃಷ್ಣ ಹುಡುಕಿದ್ನಂತೆ. ಈ ಕೃಷ್ಣ ಹುಡುಕ್ತಾ ಇದ್ದಂತೇನೆ ಈ ಶತಧನ್ವನಿಗೆ ಗೊತ್ತಾಯಿತು, ಕೃಷ್ಣನನ್ನು ಹುಡುಕ್ತಿದ್ದಾನೆ, ನನ್ನನ್ನು ಕೊಲ್ತಾನೆ ಅವನು ಕೃಷ್ಣ ಅಂತ ಗೊತ್ತಾಗಿಬಿಡ್ತು. ಅದಕ್ಕೇನು ಮಾಡಿದ್ನಂತೆ, ಕೃತವರ್ಮ ಮತ್ತು ಅಕ್ರೂರ ಇಬ್ಬರನ್ನು ಕೂಡ ಸಹಾಯ ಕೇಳಿದ್ನಂತೆ. ಹೀಗೆ ಕೃಷ್ಣ ನನ್ನನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ, ಅದಕ್ಕೆ ಅಕ್ರೂರ ಕೃತವರ್ಮ ನೀವಿಬ್ಬರು ನನಗೆ ಸಹಾಯ ಮಾಡಿರಿ, ನನ್ನ ಜೊತೆಗೆ ಬರ್ರಿ ನೀವು ಅಂತ ಹೇಳಿದ್ರಂತೆ. ಯದ್ಯಪಿ ಈ 3 ಜನನು ಸೇರಿಕೊಂಡೇ ಪ್ಲ್ಯಾನ್ ಮಾಡಿದ್ದು, ಆ ಸೆಮಂತಕಮಣಿಯನ್ನು ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದು 3 ಜನರು ಸೇರೇ ಮಾಡಿದ್ರಂತೆ. ಆದರೆ ವಿಶೇಷ ಏನು ಅಂತಂದರೆ ಈ ಶತಧನ್ವ ಏಕಾಏಕಿ ಹೋಗಿ ದಾಳಿ ಮಾಡ್ಕೊಂಡು ತಂದೇ ಬಿಟ್ಟಿದ್ದೆ. ಈಗ ಇವನನ್ನು ಕೇಳಿದರು, ಇಬ್ಬರು ಬರ್ರಿ ನನ್ನ ಸಹಾಯಕ್ಕೆ ಅಂತ ಕೇಳಿದರೆ ಆಗ ಅವ್ರು ಹೇಳಿದ್ರಂತೆ, ತಾವಬ್ರೂತಾಂ ಸರ್ವಲೋಕೈಕ ಕರ್ತು ನಾವಾಂ ವಿರೋಧಂ ಮನಸಾಪಿ ಕುರ್ವಃ ಕೃಷ್ಣಸ್ಯ ಸರ್ವೇ ಶಿತುರಿತ್ಯನೂಕ್ತ ಆರುಹ್ಯ ಚಾಶ್ವೀಂ ಭಯತಃ ಪರಾದ್ರವತ್. ಅವ್ರು ಹೇಳಿದ್ರಂತೆ, ಅಕ್ರೂರ ಮತ್ತು ಕೃತವರ್ಮ ಇಬ್ಬರು ಕೂಡ ಹೇಳಿದ್ರಂತೆ. ಅಕ್ರೂರ ಕೃತವರ್ಮರಿಬ್ಬರು ಕೂಡ ಇಲ್ಲ, ಇದು ಮಾತ್ರ ನಮ್ಮಿಂದ ಆಗೋದಿಲ್ಲ. ಯಾಕೆ ಅಂದರೆ ಕೃಷ್ಣ ಸಕಲ ಲೋಕಗಳಿಗೂ ಕೂಡ ಒಡೆಯ ಸರ್ವೇಶ್ವರ ಕೃಷ್ಣ ಪರಮಾತ್ಮ. ನಮ್ಮ ಮನಸ್ಸಿನಲ್ಲಿ ಅವನಿಗೆ ವಿರೋಧ ಮಾಡಿದರೂ ಕೂಡ ಅವನಿಗೆ ಗೊತ್ತಾಗ್ತದೆ ಒಂದು, ಮತ್ತು ಮನಸ್ಸಿನಿಂದಲೂ ನಾವು ವಿರೋಧ ಮಾಡಲ್ಲ, ಕೃಷ್ಣನಿಗೆ ಮಾತ್ರ ವಿರೋಧ ಮಾಡೋದಿಲ್ಲ. ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಎದುರಾಕ್ಕೊಳ್ತೀವಿ, ಆದರೆ ಕೃಷ್ಣನನ್ನು ಮಾತ್ರ ನಾವು ಎದುರಾಕ್ಕೊಳ್ಳೋದಿಲ್ಲ. ಆದ್ದರಿಂದ ದಯವಿಟ್ಟು ಈ ವಿಷಯಕ್ಕೆ ಮಾತ್ರ ನಮ್ಮನ್ನು ಕರಿಬೇಡ ಅಂತಂದುಬಿಟ್ರಂತೆ. ಅಷ್ಟು ಹೇಳಿದ ಕೂಡಲೇ ಆಯಿತು ಅಂತ ಏನು ಮಾಡಿದ್ರಂತೆ ಆ ಶತಧನ್ವ, ಹಾಗಾದರೆ ಕೃಷ್ಣ ನನ್ನನ್ನು ಕೊಂದೇ ಕೊಲ್ತಾನೆ, ನನಗೆ ಗ್ಯಾರಂಟಿ ಇದೆ, ಅದಕ್ಕೆ ನಾನು ಅವನ ಕೈಗೆ ಸಿಗಬಾರ್ದು, ಓಡಿ ಹೋಗ್ತೀನಿ. ಆದರೆ ಎಲ್ಲಿ ಸೆಮಂತಕಮಣಿ ಇರ್ತದೋ ಅಲ್ಲಿ ನಾನಿದ್ದೇನೆ ಅಂತ ಗೊತ್ತಾಗಿಬಿಡ್ತದೆ. ಅದಕ್ಕೆ ಈ ಸೆಮಂತಕಮಣಿಯನ್ನು ಬಚ್ಚಿಟ್ಟುಕೊಂಡು ನಿನ್ನ ಹತ್ರ ಇಟ್ಕೊಂಡ್ಬಿಡು ಅಕ್ರೂರ ಅಂತ ಅಕ್ರೂರನ ಕೈಗೆ ಕೊಟ್ಟುಬಿಟ್ನಂತೆ. ಅಕ್ರೂರನಿಗೆ ಕೊಟ್ಟು ಆ ಶತಧನ್ವ ಒಂದು ಹೆಣ್ಣು ಕುದುರೆಯನ್ನು ಹತ್ತುಕೊಂಡು ಓಡಿ ಹೋದನಂತೆ.
ಆ ಕುದುರೆ ಹತ್ಕೊಂಡು ಹೋಗ್ತಾ ಇದ್ದರೆ ಕೃಷ್ಣನಿಗೆ ಗೊತ್ತಾಯ್ತು ಇಂಥ ದಾರಿಯಲ್ಲಿ ಹೋಗ್ತಿದ್ದಾನೆ ಅಂತ ಗೊತ್ತಾಗಿ ಕೃಷ್ಣ ಪರಮಾತ್ಮ ಬಂದು ಕುದುರೆ ಮೇಲೆ ತಾನೂ ಕೂಡ ಬಂದಂತೆ ಭಗವಂತ ಬಂದು ಚಿತ್ವಾ ಶಿರಸ್ತಸ್ಯ ಚಕ್ರೇಣ ಕೃಷ್ಣೋ ಜಾನನ್ನ ಕ್ರೂರೇ ಮಣಿಮೇತೇನ ದತ್ತಂ. ಅದಕ್ಕೇನು ಮಾಡಿದ ಕೃಷ್ಣ ಅಂತಂದರೆ ಹೋದವನಿ ದೂರದಲ್ಲಿ ಹೋಗ್ತಾ ಇರಬೇಕಾದ್ರೇ ಅವನು ಕುದುರೆ ಓಡಲಿಕ್ಕಾಗಲಿಲ್ಲ, ಕಷ್ಟ ಆಯಿತು. ಈ ಕೃಷ್ಣ ಏನು ಮಾಡಿದ, ಅಲ್ಲಿಂದಲೇ ಒಂದು ಚಕ್ರವನ್ನು ಬಿಟ್ಟು ಈ ಶತಧನ್ವನನ್ನು ಅವನ ಶಿರಚ್ಛೇದವನ್ನು ಮಾಡಿ ಸಂಹಾರ ಮಾಡಿದಂತೆ. ಹೀಗೆ ಸಂಹಾರ ಮಾಡಬೇಕಾದ್ರೆ ಆವಾಗಲೇ ಗೊತ್ತಾಯಿತು ಇನ್ನೇನು ಸಾಯ್ತಿದ್ದೇನೆ ಅನ್ನಬೇಕಾದ್ರೇ ಆ ಮಣಿ ನನ್ನ ಹತ್ರ ಇಲ್ಲ, ಅದು ಅಕ್ರೂರನ ಬಳಿಯಲ್ಲಿದೆ ಅಂತ ಹೇಳೇ ಹೋಗಿದ್ದ. ಇವನು ಹೇಳಲಿಲ್ಲ ಅಂದರೂ ಕೃಷ್ಣನಿಗೆ ಗೊತ್ತೇ ಇತ್ತು ಅದೆಲ್ಲವೂ ಕೂಡ. ಆದರೂ ಕೂಡ ಕೃಷ್ಣ ಪರಮಾತ್ಮ ಅಕ್ರೂರನ ಬಳಿಯಲ್ಲಿ ಈ ಮಣಿ ಇದ್ದರೂ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತೆ ಇದ್ದಂತೆ ಕೃಷ್ಣ. ಬೇಕು ಅಂತ ಅಕ್ರೂರನಿಗೆ ಇರಲಿ ಬಿಡು ಪಾಪ ಅವನ ಹತ್ರ ಇರಲಿ ಅಂತ ಅಂದ್ಕೊಂಡು ಸುಮ್ಮನಿದ್ದ. ಈ ಅಕ್ರೂರನ ಬಳಿಯಲ್ಲಿ ಮಣಿ ಇರುವಂಥದ್ದು ಗೊತ್ತಿಲ್ಲ. ಈ ಕಡೆ ಶತಧನ್ವನ್ ಬೇರೆ ಕೊಂದು ಇವನು ಬಂದು ಕೂಡಲೇ ಬಲರಾಮನಿಗೆ ಏನಾಯ್ತಂತೆ, ಆ ಮಣಿ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇತ್ತಂತೆ. ಏನೋ ಭಾಳ ವಿಚಿತ್ರವಾಗಿದೆ ಅಂತೆ. ಆ ಮಣಿ ನಾನು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಒಂದು 4 ದಿವಸ ಅಂತ ಅಂದ್ಕೊಂಡು ಕೃಷ್ಣನ ಹತ್ರ ಹೋಗಿ ಕೇಳಿದನಂತೆ. ನೋಡು, ಶತಧನ್ವನ್ ಕೊಂದಿದ್ದಿ, ಸತ್ರಾಜಿತ್ತನ ಅವನೇ ಕೊಂದಿದ್ದು, ಮಣಿ ತೊಗೊಂಡು ಹೋಗಿದ್ದ, ನೀ ತಂದಿರ್ತಿ ಮಣಿನ, ನಾನೊಂದು 4 ದಿವಸ ನಮ್ಮ ಮನೇಲಿ ಇಟ್ಕೊಂಡು ಕೊಡ್ತೀನಂತೆ, ಕೊಡು ನನಗೆ ಅಂತ ಕೇಳಿದ್ನು. ಕೊಡು ಅಂತಂದ್ರಿ, ಅವನ ಹತ್ರ ಎಲ್ಲಿದೆ ಪಾಪ ಕೊಡಲಿಕ್ಕೆ, ಅಕ್ರೂರನ ಬಳಿಯಲ್ಲಿದೆ. ಹೇಳ್ಬೋದಿತ್ತು ಕೃಷ್ಣ, ಇಲ್ಲ ನನ್ನ ಹತ್ರ ಇಲ್ಲ ಅಕ್ರೂರನ ಹತ್ರ ಇದೆ ಅಂತ ಹೇಳ್ಬೋದಿತ್ತು. ಆದರೂ ಕೂಡ ಎಷ್ಟಾದರೂ ಕೂಡ ಅಕ್ರೂರನ ಬಗ್ಗೆ ಒಂದು ಪ್ರೀತಿ ಇತ್ತಲ್ಲ ಅವನಿಗೆ, ತನ್ನ ಭಕ್ತ ಅಂತ ಹೇಳಿ, ಅದರಿಂದಾಗಿ ಹೇಳಲಿಕ್ಕೆ ಹೋಗಲಿಲ್ಲಂತೆ. ಇಲ್ಲ ನನ್ನ ಹತ್ರ ಇಲ್ಲ ಮಣಿ ಅಂತಂದ. ಮಣಿ ಇಲ್ಲ ಅಂದ ಕೂಡಲೇ ಇವನಿಗೆ ಸಿಟ್ಟು ಬಂದೇನು ಮಾಡಿದ್ನಂತೆ, ಕೃಷ್ಣ ನನಗೇ ನೀನು ಮೋಸ ಮಾಡ್ತಾ ಇದ್ದೀಯ, ಅಣ್ಣ ಅಂತಲೂ ಕೂಡ ನೋಡದೆ ನನಗೆ ಮೋಸ ಮಾಡ್ತಾ ಇದ್ದಿ ನೀನು ಅಂತ ಕೂಡಲೇ ಏನು ಮಾಡಿಬಿಟ್ನಂತೆ, ಅವನನ್ನು ಪರಿತ್ಯಾಗ ಮಾಡಿ ಹೊರಟೋದ. ಈ ಕಾಲ ಕಾಯ್ತಾ ಇದ್ದ ನೋಡ್ರಿ. ಈ ಕಾಲ ಕಾಯ್ತಾ ಇದ್ದವನು ಯಾರು ಅಂದರೆ ದುರ್ಯೋಧನ ಏನು ಮಾಡಿದ್ನಂತೆ, ಇದೇ ಸಂದರ್ಭ ಯಾಕೆಂದರೆ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಹೊಡೆದಾಡಿಕೊಂಡ್ರೆ ನನಗೆ ಲಾಭ ಇದೆ ಅಂತ ಅವನಿಗೆ. ಯಾಕೆ ಅವರಿಬ್ಬರಲ್ಲಿ ಈ ಒಡಕಾಗಬೇಕು, ಆವಾಗ ಯಾರೋ ಒಬ್ಬರು ನನ್ನ ಪಕ್ಷಕ್ಕೆ ಬರಬೇಕು. ಅದಕ್ಕೇನು ಮಾಡಿದ್ನಂತೆ, ಕೃಷ್ಣ ಮತ್ತು ಬಲರಾಮನಿಗೆ ಹೊಡೆದಾಟ ಆಗಿದೆ ಅನ್ನೋ ಸುದ್ದಿ ಅವನಿಗೆ ಗೊತ್ತಾದಾಗ ಮೊದಲು ಸಂತೋಷಪಟ್ಟದ್ದೇ ದುರ್ಯೋಧನಂತೆ. ಆ ದುರ್ಯೋಧನ ಸಂತೋಷಪಟ್ಟು ಏನು ಮಾಡಿದ್ನಂತೆ, ಈಗ ನನ್ನ ಪಕ್ಷಕ್ಕೆ ಒಬ್ಬರನ್ನು ಸೇರಿಸ್ಕೋಬೇಕು. ಯಾರನ್ನು? ಕೃಷ್ಣನ್ನಂತೂ ನನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅವನೇ ಹೇಳ್ತಾನೆ. ದುರ್ಯೋಧನೇ ಹೇಳ್ತಾನೆ, ಬಭೂವ ಶಿಷ್ಯೋಸ್ಯ ತಥಾ ಗದಾಯಾಂ ಅಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷನ್. ಆ ಕೇಶವನ ಮಾತ್ರ, ಕೃಷ್ಣನ ಮಾತ್ರ ನಾನು ಸ್ನೇಹಿತ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ನನ್ನ ಪರ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಸನ್ನಿಧಾನ ಇಲ್ಲ ಇವನಲ್ಲಿ, ಬಲರಾಮನಲ್ಲಿ ಅವನು ಬಿಟ್ಟು ಹೋಗಿದ್ದಾನೆ. ಆದ್ದರಿಂದ ಅದಕ್ಕೋಸ್ಕರ ಏನು ಮಾಡಿದ್ನಂತೆ, ಬಲರಾಮನ ಹತ್ರ ಮಾಡ್ಕೋಬೇಕು ಅಂತ ನಿನ್ನ ಶಿಷ್ಯನಾಗಿ ಬರ್ತೀನಿ ಅಂತ ಹೇಳಿದ್ನಂತ. ಕೆಲವರಿಗೆ ಏನು ಅಂತಂದರೆ, ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಆ ದೊಡ್ಡ ವ್ಯಕ್ತಿಗಳನ್ನು ನಾವು ನಮ್ಮ ಪರವಾಗಿ ಮಾಡ್ಕೊಳ್ಬೇಕು ಅಂದರೆ, ಸ್ವಾಮಿ ನಿಮ್ಮ ಹತ್ರ ಪಾಠ ಕೇಳಲಿಕ್ಕೆ ಬರ್ತೀನಿ ಅಂದ್ಬಿಟ್ರೆ ಸಾಕು, ಅವ್ರಿಗೆ ಅಷ್ಟೇ ಸಾಕಂತೆ. ಈ 10 ಜನರ ಮುಂದೆ ನಾವು ಅವ್ರ ಶಿಷ್ಯಂದರು ಅಂತ ಹೇಳ್ತಿದ್ರೆ ಅವರು ಸರ್ವೋತ್ತಮರಾಗಿಬಿಡ್ತಾರೆ. ಕೆಲವೊಂದು ಸರ್ತಿ ಹೆಂಗಿರ್ತದೆ ಅಂದರೆ, ಹರಿ ಸರ್ವೋತ್ತಮ ಅನ್ನೋಕ್ಕಿಂತಲೂ ಕೂಡ ಆಚಾರ್ಯ ಸರ್ವೋತ್ತಮರಾಗಿಬಿಟ್ಟಿರ್ತಾರೆ. ಹಂಗೂ ಆಗ್ತಿರ್ತದೆ ಕೆಲವೊಂದು ಸರ್ತಿ. ಆದ್ದರಿಂದ ಹಾಗೆ ಅಂದರೆ 4 ಮಂದಿ ಪಾಠ ಕೇಳ್ತಿದ್ದಾರೆ, ಅವರಿಗೆ ನಾವು ಪಾಠ ಹೇಳ್ತಿದ್ದೀವಿ ಅಂದ ಕೂಡಲೇ ಏನಂತೀರಿ, ಒಬ್ಬ ಸ್ವಾಮಿಗಳು ಬಂದರೂ ಕೂಡ ಅಷ್ಟು ಕೀರ್ತಿ ಅಷ್ಟು ಗೌರವ ಇರೋದಿಲ್ಲ, ಎದ್ದೆದ್ದು ನಮಸ್ಕಾರ ಮಾಡುವಂಥದ್ದಿರಲ್ಲ, ಅವ್ರಿಗಿರ್ತದಂತೆ. ಹಂಗಾಗ್ತದೆ. ಆದ್ದರಿಂದಾಗಿ ಈ ಬಲರಾಮನಿಗೂ ಕೂಡ ಏನು ಮಾಡಿಬಿಟ್ಟ, ಹೋಗಿ ಇವನೇನು ಮಾಡಿದಂತೆ, ನಮಸ್ಕಾರ ಮಾಡಿ ನನಗೂ ಪಾಠ ಹೇಳಿಕೊಡು, ಗದಾಭ್ಯಾಸವನ್ನು ಮಾಡಿಸಿಬಿಡು ಅಂತ ತದಾಯಯಾಚೆ ಭಗಿನೀಂಚ ತಸ್ಯ ಸಚ ಪ್ರತಿಜ್ಞಾಂ ಅಕರೋತ್ ಪ್ರದಾನೆ. ಅವನ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದೆಲ್ಲ ಶಿಷ್ಯತ್ವ ವಹಿಸಬೇಕು, ಅದು ಬಲರಾಮನಿಂದ ಏನಾಗಬೇಕು, ಅವನಿಗೆ ಏನು ಅಂಥದ್ದೇನಾಗುವಂಥದ್ದಿಲ್ಲ. ಅವನೇನು ಎಷ್ಟಾದರೂ ಕೂಡ ಯುದ್ಧದಲ್ಲೂ ಅಂತ ಅವನ ಪಕ್ಷಕ್ಕೆ ಬರಲ್ಲ ಅಂತ ಗೊತ್ತಿತ್ತು. ಕೊನೆಗೂ ಕೃಷ್ಣನ ಕಡೆಗೆ ಹೋಗ್ತಾನೆ ಅಂತ ಗೊತ್ತು ಅವನಿಗೆ. ಆದರೂ ಕೂಡ ಇವನನ್ನು ಇಷ್ಟು ಮಾಡಿಕೊಂಡದ್ದು ಯಾಕೆ ಅಂತಂದರೆ, ಬಲರಾಮನನ್ನು ಇಷ್ಟೆಲ್ಲ ಆದಮೇಲೆ, ಪಾಠ ಎಲ್ಲ ಆದಮೇಲೆ ನಾನು ನಿಮ್ಮ ಶಿಷ್ಯ ಅಂತ ಒಂದು 1000 ಸರ್ತಿ ಹೇಳಿದಾಗ ಅವನಿಗೂ ಆ ವಿಶ್ವಾಸ ಹುಟ್ಟಿಬಿಡ್ತು, ದುರ್ಯೋಧನ ನನ್ನ ಶಿಷ್ಯ ಅಂತ ಹುಟ್ಟಿಬಿಡ್ತಂತೆ. ಹಾಗಲೆಲ್ಲ ನಮಸ್ಕಾರ ಬೇರೆ ಮಾಡ್ತಿದ್ದ. ಆ ನಮಸ್ಕಾರ ಮಾಡಿದ್ದಕ್ಕೆ ಇವನಿಗೇನಾಗಿಬಿಡ್ತು ಅಂದರೆ, ತಲೆ ಕೆಟ್ಟಾಗ ಆಗ ಹೇಳಿದನಂತೆ ದುರ್ಯೋಧನ, ಏನಿಲ್ಲ ಇಷ್ಟೆಲ್ಲ ಮಾಡಿದ್ದೀರಿ ನಿಮ್ಮ ಶಿಷ್ಯ, ನಾನು ನಿಮಗೇನೋ ನಿಮ್ಮ ಶಿಷ್ಯ ಅಂತ ಹೇಳಿಕೊಂಡು ನಾನು ಎಲ್ಲ ಕಡೆ ಪ್ರಸಿದ್ಧಿ, ಅದೇ ನಿಮಗೊಂದು ಗುರು ಕಾಣಿಕೆ, ನನಗೊಂದು ಶಿಷ್ಯ ಕಾಣಿಕೆ ಕೊಡ್ರಿ ಎಂದಂತೆ. ಎಂಥವನಿದ್ದಾನೆ ನೋಡ್ರಿ. ಎಲ್ಲರೂ ಗುರು ಕಾಣಿಕೆ ಕೊಟ್ರಿ, ಅವ್ನು ಶಿಷ್ಯ ಕಾಣಿಕೆ ಕೇಳಿದ್ನಂತೆ. ಏನು ಅಂತ ಕೇಳಿದ್ದಕ್ಕೆ ಅವನು ಹೇಳಿದ, ಏನಿಲ್ಲ ನಿಮ್ಮ ತಂಗಿ ಸುಭದ್ರೆಯನ್ನು ನನಗೆ ಕೊಟ್ಟು ಮದುವೆ ಮಾಡಿರಿ ಅಂತಂದ.
ನಿಮ್ಮ ತಂಗಿ ಸುಭದ್ರನ ಕೊಟ್ಟು ಮದುವೆ ಮಾಡಿರಿ ಅಂತ. ತದಾ ಯಯಾಚೆ ಭಗಿನಿಂಚ ತಸ್ಯ ಸಚ ಪ್ರತಿಜ್ಞಾಂ. ಆ ಬಲರಾಮ ಏನು ಮಾಡಿದೆ, ಕೃಷ್ಣನ ಒಂದು ಮಾತು ಕೇಳಬೇಕೋ ಇಲ್ಲ, ಏನು ಕೇಳಲಿಲ್ಲ ಬಿಡಲಿಲ್ಲ, ಆಯಿತು ಒಂದು ಪ್ರತಿಜ್ಞೆ ಮಾಡೇ ಬಿಟ್ನಂತೆ. ಅದು ಪ್ರತಿಜ್ಞೆ ಮಾಡಿದರೂ ಕೂಡ ಎಲ್ಲಿಯಾದರೂ ಪ್ರತಿಜ್ಞಾಭಂಗ ಆಗಬಹುದು ಅಂತ ಹೇಳಿ ಈ ದುರ್ಯೋಧನ ಏನು ಮಾಡಿದ್ನಂತ, ಅಷ್ಟಕ್ಕೆ ಬಿಡಲಿಲ್ಲ ದುರ್ಯೋಧನ ಅವನ ಬಲಗೈ ಹಿಡ್ಕೊಂಡಂತೆ. ಕ್ಷತ್ರಿಯರಿಗೆ ಬಲಗೈಯಿಂದ ಪ್ರತಿಜ್ಞೆ ಮಾಡಿಬಿಟ್ರು ಅಂದರೆ ಅದು ನಡೆಸಲೇಬೇಕು ಅಂತ. ಹಾಗಾಗಿ ಅವನ ಬಲಗೈಯನ್ನು ಹಿಡ್ಕೊಂಡು ತನ್ನ ಬಲಗೈಯಲ್ಲಿಟ್ಟುಕೊಂಡು ಪ್ರತಿಜ್ಞೆ ಮಾಡಿರಿ, ಮಾತು ಕೊಡ್ರಿ ನನಗೆ ಅಂತ ಕೇಳಿದ್ನಂತೆ. ಮಾತು ಕೊಡಿ ನನಗೆ ಅಂತ ಹೇಳಿ ಇಷ್ಟೆಲ್ಲ ಜ್ಯೇಷ್ಠಂ ಹೇನಂ ಕೇಶವೋ ನಾತಿ ವರ್ತೇತ್ ಇತ್ಯೇವ ಮನ್ಯೇದಾರ್ಥ ರಾಷ್ಟ್ರಸ್ಥ ತಸ್ಮಾತ್. ಈ ರೀತಿ ಕೇಳಿಕೊಂಡು ಅವನು ಪ್ರತಿಜ್ಞೆ ಮಾಡಿದ. ಕೈ ಕೊಟ್ಟೇನೆ ಅವನಿಗೆಲ್ಲ ಹೇಳಿ ಎಲ್ಲ ಮಾಡಿದ್ನಂತೆ. ಹೀಗೆಲ್ಲ ಆದ ನಂತರ ಆಮೇಲೆ ಇವಳನ್ನು ಕೊಡೋದು ಅಂತ. ಈ ಸುಭದ್ರೆ ಏನಿದ್ದಾಳಲ್ಲ, ಸುಭದ್ರೆ ಯಾರು ಅವಳು ಅಂತಂದರೆ ಕೃಷ್ಣನ ತಂಗಿ. ಅಂದರೆ ವಸುದೇವ ದೇವಕಿಯರಲ್ಲಿ ಕೃಷ್ಣನ ನಂತರದಲ್ಲಿ ಹುಟ್ಟಿದಂಥ ಹುಡುಗಿ ಅವಳು ಅಂತ. ಅವಳು ಯಾರು ಒಂದು ಮೂಲದಲ್ಲಿ ಯಾರು ಅಂತಂದರೆ, ಹಿಂದೆ ಈ ರುಕ್ಮಿಣೀ ದೇವಿ ಸೀತೆಯಾಗಿ ಅವತಾರ ಮಾಡಿದ್ಲಲ್ಲ, ಸೀತಾದೇವಿಯಾಗಿದ್ದಾಗ ಅಶೋಕವನದಲ್ಲಿ ಇರ್ತಾಳವಳು. ಆ ಅಶೋಕವನದಲ್ಲಿದ್ದಾಗ ಒಬ್ಬ ರಾಕ್ಷಸಿ ಬಂದು ಮಾತ್ರ ಸೀತೆಗೆ ಸಾಂತ್ವನವನ್ನು ಹೇಳುತ್ತಾಳೆ. ಅವಳ ಹೆಸರು ತ್ರಿಜಟ ಅಂತ. ಅವಳ ಹೆಸರು ತ್ರಿಜಟ ಅಂತ ಸಾಂತ್ವನ ಹೇಳುತ್ತಾಳೆ. ನೀನೇನು ಯೋಚನೆ ಮಾಡಬೇಡ ಸೀತೆ, ನಾನು ನಿನ್ನೆ ರಾತ್ರಿ ಕನಸಲ್ಲಿ ಕಂಡಿದ್ದೇನೆ ಅಂತ ಹೇಳ್ತಾಳೆ. ಕನಸಲ್ಲಿ ನೋಡಿದ್ದೇನೆ ಅವನನ್ನು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾ ಇರುವಂತಹದ್ದು, ಅವನ ಕತ್ತಿಗೆ ಹಗ್ಗ ಹಾಕಿ ಎಳಿತಾ ಇರುವಂತಹದ್ದು, ಇದೆಲ್ಲ ನನ್ನ ಕನಸಲ್ಲಿ ಬಂದಿದೆ. ರಾವಣನ ರಥ ಪುಡಿ ಆದದ್ದು ಎಲ್ಲ ನನ್ನ ಕನಸಲ್ಲಿ ಬಂದಿದೆ. ಅದನ್ನೆಲ್ಲ ಮಾಡಿದ್ಯಾರು ಅಂದರೆ ರಾಮ ಅಂತ. ಇಷ್ಟು ಕನಸು ಕಂಡಿದ್ದೇನೆ ನಾನು, ನಡೀತದೆ ಅಂತ ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ದಂತೆ. ಅಷ್ಟು ಸಹಾಯ ಮಾಡಿದ್ದಕ್ಕೆ ಆಗ ಸೀತಾದೇವಿ ಬಹಳ ವಿಶೇಷವಾಗಿ ಅನುಗ್ರಹ ಮಾಡಿದ್ಲಂತೆ. ಮುಂದೆ ಅಷ್ಟು ಸಹಾಯ ಸೀತೆಗೆ ಮಾಡಿದ್ರಿಂದಾಗಿ ಈಗೇನಾಯಿತು ಅಂದರೆ ಕೃಷ್ಣನ ತಂಗಿಯಾಗಿ ಹುಟ್ಟುವಂಥ ಯೋಗ ಬಂತವಳಿಗೆ ಅಂತ ಹೇಳ್ತಾರೆ. ಅವಳು ಸುಭದ್ರೆ ಆಗಿದ್ಲು ಅಂತ. ಅಂಥ ಸುಭದ್ರೆ ಸೀತಾಯಾಹ ಪ್ರಾಂಗ್ನಿತ್ಯ ಶುಶ್ರೂಷಣಾತ್ಸ ಬಭೂವ ವಿಷ್ಣೋರ್ ಭಗಿನಿ ಪ್ರಿಯಾಚ ಉಮಾವೇಶಾತ್. ವಿಶೇಷವಾಗಿ ಅವಳಲ್ಲಿ ಉಮಾದೇವಿಯ ಆವೇಶ, ಪಾರ್ವತೀ ದೇವಿಯರ ಆವೇಶವೂ ಕೂಡ ಇತ್ತು ಅಂತ. ಯಾಕೆ, ಅವಳಲ್ಲೊಂದು ಸೌಂದರ್ಯ ಬೇಕಲ್ಲ, ಆ ಸೌಂದರ್ಯಕ್ಕೆ ಮಾರು ಹೋಗಿದ್ದಂತೆ ಈ ದುರ್ಯೋಧನ. ಆದ್ದರಿಂದಾಗಿ ಅಂಥವಳಾಗಿದ್ಲು ಅಂತ. ಇಷ್ಟು ಅವನ ಆ ಕಡೆಯಿಂದ ವ್ಯವಹಾರ ಮಾಡಿಕೊಳ್ತಿದ್ದಾನೆ. ಆದರೆ ಇವನು ಮಾತ್ರ ಹೋಗೇ ಬಿಟ್ಟ. ಹೋಗಿ ಆದ ನಂತರ ಭಾಳ ದಿವಸ ಆದಮೇಲೆ ಕೃಷ್ಣ ಅಂದುಕೊಂಡಂತೆ. ಯಾವತ್ತೂ ಕೂಡ ಕೃಷ್ಣ ಹೇಳುತ್ತಾನೆ, ಯಾವುದಾದ್ರೂ ಒಂದು ಸಂಬಂಧ ಸ್ವಲ್ಪ ಹಳಸ್ತು ಅಂದ ಕೂಡಲೇ ಅದನ್ನು ಬಿಟ್ಕೊಂಡ್ಬಿಡಬಾರ್ದಂತೆ. ಬಿಟ್ಕೊಂಡ್ಬಿಟ್ವಿ ಅಂದರೆ ಹಾಗೇ ದೂರ ಹೋಗಿಬಿಡ್ತದಂಥದ್ದು, ಹಾಗೇ ಹೋಗಿಬಿಡ್ತದೆ, ದೂರನೇ ಇತ್ತು ಬಿಡ್ತದೆ. ನಾವೇ ಇರೋದೇನಿದೆ, ಕೃಷ್ಣ ಹೇಳುತ್ತಾನೆ, ಏನು ಇರೋದಾದರೂ ಎಷ್ಟು ದಿವಸ ಇರ್ತೀವಿ ನಾವು? ಇರೋದು ನಮ್ಮ ಒಬ್ಬ ವ್ಯಕ್ತಿಗೆ 100 ವರ್ಷವೂ ಇಲ್ಲ ಆಯುಷ್ಯ. ಈಗೆಲ್ಲ ಭಾಳ ಕಡಿಮೆ ಆಗಿ ಹೋಗಿದೆ. ಇಷ್ಟು ಕಡಿಮೆ ಆಗಿ ಹೋದರೂ ಕೂಡ, ಇಷ್ಟಾದರೂ ಕೂಡ ನಮಗೇನು ಅಂದರೆ ದ್ವೇಷ, ಹಾಗೆ ಇನ್ನೊಂದು ಮತ್ತೊಂದು ಇಟ್ಕೊಂಡು ಓಡಾಡ್ತೀವಿ. ಆ ರೀತಿ ಇರಬಾರ್ದು ಅಂತ. ಭಾಳ ದಿವಸ ಇಟ್ಕೋಬಾರ್ದು, ಲಾಂಗ್ ಟರ್ಮ್ ಅಂತ ಆಗಬಾರ್ದು ಅಂಥದ್ದೆಲ್ಲವೂ ಕೂಡ. ಹಾಗಾಗಿ ಅಂಥದ್ದನ್ನು ಮಾಡ್ಕೊಳ್ಬೇಡ್ರಿ ಅಂತ ಹೇಳಿ ಕೃಷ್ಣ ಏನು ಮಾಡ್ತಾನೆ, ತಾನೇ ಬಲರಾಮನ ಕರೆಸಿಬಿಟ್ನಂತೆ. ಅಣ್ಣ, ನೀನು ಬರೀ ನನ್ನ ಮೇಲೆ ಒಂದು ಸ್ಯಮಂತಕ ಮಣಿ ಅನ್ನೋದಕ್ಕೋಸ್ಕರವಾಗಿ ಸಿಟ್ಟು ಮಾಡ್ಕೊಂಡು ಹೋಗಿದ್ದೀಯಲ್ಲೋ, ಹಾಗೆ ಮಾಡಬೇಡ ಅಂದರೆ ಇದನ್ನು ಕೃಷ್ಣ ತೋರಿಸೋದು. ಒಂದೇನಾಗಬೇಕಿತ್ತು ಅಂದರೆ ಇದರಿಂದ ಅವನ ತಂತ್ರಗಾರಿಕೆ. ಬಲರಾಮ ದೂರ ಹೋಗಬೇಕು ಒಂದು ಸರ್ತಿ, ಹೋದಾಗ ದುರ್ಯೋಧನನಿಗೊಂದು ವಿಶ್ವಾಸ ಮೂಡಬೇಕು, ಅವನಿಗೊಂದು ಆಸೆ ಹುಟ್ಟಬೇಕು, ಸುಭದ್ರೆ ನನಗೆ ಸಿಗ್ತಾಳೆ ಅನ್ನೋ ಆಸೆ ಹುಟ್ಟಬೇಕು, ಅವನಿಗೆ ಸಿಕ್ಕಿರಬಾರ್ದು. ಇದು ಒಂದು ಕೃಷ್ಣನ ಉಪಾಯ. ಮತ್ತು ಬಲರಾಮನ ಕಡೆಯಲ್ಲಿ ವಿದ್ಯೆ ಕಲ್ತಿದ್ದೀನಿ ಅಂದರೆ ನಾನು ದೊಡ್ಡ ವ್ಯಕ್ತಿ ಆದೆ ಅಂತ ಹೇಳಿಬಿಟ್ಟು ಅವನಿಗೊಂದು ಭಾವನೆ ಹುಟ್ಟಬೇಕು. ಆದರೆ ಭೀಮನ ಕೈಯಲ್ಲಿ ತೊಡೆ ಮುಡಿಸ್ಕೋಬೇಕು ಅವನು. ಇದೆಲ್ಲ ಆಗಬೇಕು. ಇದು ಕೃಷ್ಣನ ತಂತ್ರಗಾರಿಕೆ. ಇದು ಅರ್ಥ ಆಗಲಿಲ್ಲ ಅವನಿಗೆ. ಇವನು ಮಾಡ್ಕೊಂಡು ಅಂತೂ ಕೃಷ್ಣ ಏನು ಮಾಡಿದ, ಕಡೆಗೆ ಏನು ಮಾಡಿಬಿಟ್ಟೆ, ಇದನ್ನು ಮತ್ತೆ ಅದರಲ್ಲೂ ತೋರಿಸ್ತಾನೆ. ಭಾಳ ದಿವಸ ಗ್ಯಾಪು ಆಗಬಾರ್ದು ಅನ್ನೋದಕ್ಕೋಸ್ಕರ ಅವನೇ ಅಣ್ಣನ ಕರೆಸಿಬಿಟ್ನಂತೆ. ಕರೆಸಿ ಒಂದು ದೊಡ್ಡ ಸಭೆ ಮಾಡಿಬಿಟ್ನಂತೆ. ಸಭೆ ಮಾಡಿ ಒಂದು ವಿಶೇಷ ಏನು ಅಂತಂದರೆ, ಯಾವಾಗ ಈ ಸ್ಯಮಂತಕ ಮಣಿ ಸಿಕ್ತಲ್ಲ, ಅದು ಸಿಕ್ಕ ಕೂಡಲೇ ಇವನೇನು ಮಾಡಿಬಿಟ್ನಂತೆ, ಅವನು ಇದ್ದ ಅಂತ ಆದರೆ ಅಕ್ರೂರನ ಮೇಲೆ ಡೌಟ್ ಬಂದು ಮತ್ತು ಯಾರಾದರೂ ಹಿಡ್ಕೊಂಡು ಏನಾದ್ರು ಮಾಡಿದರೆ ಕಷ್ಟ ಅಂತ ಹೇಳಿ ಅಕ್ರೂರ ಏನು ಮಾಡಿಬಿಟ್ನಂತೆ, ಕಾಶಿರಾಜನ ಪಟ್ಟಣಕ್ಕೆ ಹೋಗಿಬಿಟ್ನಂತೆ. ಅದು ವಿಶೇಷ ಏನು ಅಂದರೆ, ಇನ್ನೊಂದು, ಈ ಅಕ್ರೂರ ಮತ್ತು ಅಕ್ರೂರನಿಗೊಬ್ಬ ಅಪ್ಪ ಇದ್ದ, ತಂದೆ. ಅವರಿಬ್ಬರೂ ಕೂಡ ಯಾವ ಊರಲ್ಲಿರ್ತಾರೋ ಆ ಊರಲ್ಲಿ ದುರ್ಭಿಕ್ಷೆ ಅನ್ನೋದೇ ಇರಲಿಲ್ಲಂತೆ. ದುರ್ಭಿಕ್ಷೆನೇ ಇರಲಿಲ್ಲ. ಅಂದರೆ ಸದಾಕಾಲ ಮಳೆ ಬೆಳೆ ಗಿಳೆ ಎಲ್ಲ ಬೇಕಾದಂಗೆ ಸಿಕ್ತಿತ್ತಂತೆ. ಯಾವಾಗ ಈ ಅಕ್ರೂರ ದ್ವಾರಕಾಪಟ್ಟಣವನ್ನು ಮಥುರಾಪಟ್ಟಣವನ್ನು ಬಿಟ್ಟು ಹೋದ್ನಲ್ಲ, ಆವತ್ತಿನಿಂದಲೂ ಕೂಡ ದುರ್ಭಿಕ್ಷೆ ಬರಲಿಕ್ಕೆ ಶುರುವಾಯ್ತಂತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ, ಭಾಳ ಒದ್ದಾಟ ಆಗಿಬಿಡುತ್ತಂತೆ. ಅದಕ್ಕೆ ಸರಿಯಾಗಿ ಕೃಷ್ಣನ ಮೇಲೆ ಬೇರೆ ಅಪವಾದ ಬಂದ್ಬಿಡ್ತಿದ್ದಲ್ಲಿ.
ಇಷ್ಟೆಲ್ಲ ನಡೀತು. ಇದೆಲ್ಲ ನಡೆದದ್ರಿಂದಾಗಿ ಅದು ಕೃಷ್ಣನಿಗೆ ಗೊತ್ತು. ಅಂದರೆ ಕೃಷ್ಣ ಯೋಚನೆ ಮಾಡಿದ, ಸ್ಯಮಂತಕಮಣಿ ಇಲ್ಲದೇ ಇದ್ದಾಗಲೂ ಕೂಡ ಅಕ್ರೂರ ಇದ್ದಾಗ ನಮ್ಮೂರಲ್ಲಿ ಮಳೆ ಇತ್ತು, ಈಗಿಲ್ಲ. ಅಂದರೆ ಅಕ್ರೂರ ಎಲ್ಲೋ ಹೋಗಿದ್ದಾನೆ. ಯಾಕೆ ಹೋದ ಅವನು ಅಕ್ರೂರ? ಅದು ನನಗೆ ಹೇಳದೆ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ ಅವನು? ಅದಕ್ಕೆ ಹೋಗಿದ್ದಾನೆ ಅಂದರೆ ಸ್ಯಮಂತಕಮಣಿ ಅವನ ಹತ್ರ ಇದೆ. ಮೊದಲೇ ಗೊತ್ತಿತ್ತು. ಕೃಷ್ಣ ಏನು ಮಾಡಿದ, ಬೇಕು ಅಂತ ಹೇಳಿ ಕಳಿಸಿದ್ನಂತೆ, ಕರೆ ಕಳಿಸಿದ್ನಂತೆ. ಅಕ್ರೂರ ಕೃಷ್ಣ ಕರಿತಿದ್ದನ್ನು ಬರಬೇಕು ಅಂತ ಹೇಳಿ ಕಳಿಸಿದ್ದನು. ಈ ಕಡೆಯಿಂದ ಬಲರಾಮನಿಗೆ ಒಂದು ಸಭೆ ಮಾಡಿ ಅವನನ್ನು ಆಹ್ವಾನ ಮಾಡಲಿಕ್ಕೆ ಅಂತ ಸಭೆ ಏರ್ಪಡಿಸಿದ್ದ. ಆ ಸಭೆಗೆ ಏನು ಮಾಡಿದ್ನಂತೆ, ಅಕ್ರೂರನ್ನು ಕರೆಸಿದ್ನಂತೆ. ಅಕ್ರೂರನನ್ನು ಕರೆಸಿ ಆಗ ಹೇಳಿದ್ನಂತೆ, ಸಭೆಯಲ್ಲಿ ನಿಂತುಕೊಂಡ. ಈ ಅಕ್ರೂರನಿಗೆ ಹೆದರಿಕೆ. ಬರುವಾಗ ಸ್ಯಮಂತಕ ಮಣಿ ಹಿಡ್ಕೊಂಡೇ ಬಂದಿದ್ದು. ಬರಬೇಕಾದ್ರೆ ಅವನಿಗೆ ಬುಗುಲು ಎಲ್ಲಿ ಅಂತಂದರೆ, ಈ ಮಣಿ ನನ್ನ ಹತ್ರ ಇದೆ, ಮತ್ತು ಸತ್ರಾಜಿತ್ತನ್ನು ನಾನೇ ಕೊಂದೀನಿ ಅಂತ ಎಲ್ಲಿ ತಿಳ್ಕೊಂಡ್ಬಿಡ್ತಾನೋ ಕೃಷ್ಣ, ನನ್ನನ್ನು ಕೊಂದು ಬಿಡ್ತಾನೆ ಅಂತ ಅವನಿಗೆ ಹೆದರಿಕೆ ಪಾಪ. ಅದಕ್ಕೆ ಈ ಕೃಷ್ಣ ಪರಮಾತ್ಮ ಏನು ಮಾಡಿದ, ಇವನು ಅಕ್ರೂರ ಬರಲಿ ಅಂತ ಕಾಯ್ತಿದ್ದ. ಬಂದ, ದೊಡ್ಡ ಸಭೆ. ಆ ಸಭೆಯಲ್ಲಿ ಮುಂದೆ ಬಂದು ಕೊಡ್ಬೋದಿತ್ತು, ಹಿಂದೆ ಕೂತ್ನಂತ ಅಕ್ರೂರ. ಭಾಳ ಹಿಂದೆ ಕೂತ್ಬಿಟ್ನಂತ, ಕೊನೆ ಚೇರಲ್ಲಿ ಕೂತ್ಕೊಂಡಿದ್ದ ಅವನು. ಕೃಷ್ಣ ಅದನ್ನೆಲ್ಲ ಗಮನಿಸೇ ಇದ್ದ. ತಾನೇ ಮೈಕ್ ಹಿಡ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ. ನಮ್ಮ ಅಣ್ಣ ಭಾಳ ದಿವಸ ತೀರ್ಥಯಾತ್ರೆಗೆ ಹೋಗಿದ್ದರು, ಅವ್ರು ತೀರ್ಥಯಾತ್ರೆಯಿಂದ ಬಂದಿದ್ದಾರೆ, ಒಂದು ಸನ್ಮಾನ ಮಾಡಬೇಕು ಅವರಿಗೆ, ಹಾಗೆ ಹಿಂಗೆ ಅಂತೆಲ್ಲ ಏನು ದೊಡ್ಡ ಹಾರ ತರಿಸಿ ಮಾಡಿ ಆ ಬಲರಾಮನಿಗೆ ಹಾಕಿ ಮಾಡಿ ದಾರಿ ಸನ್ಮಾನ ಮಾಡಿದ. ಅಣ್ಣ, ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಹೋಗಿಬಿಟ್ಟು ತೀರ್ಥಯಾತ್ರೆ ಅಂತ ಹೋಗಿಬಿಟ್ಟು, ಪರವಾಗಿಲ್ಲ ಬಿಡು, ಒಳ್ಳೇದಾಯಿತು, ತೀರ್ಥಯಾತ್ರೆ ಆದರೂ ಮಾಡಿದೆಲ್ಲ. ಆದರೂ ಮಣಿ ನನ್ನ ಹತ್ರ ಇಲ್ಲ, ಅದು ಪಾಪ ಇವನು ಇಟ್ಕೊಂಡಿದ್ದಂತೆ ನೋಡು, ಅಕ್ರೂರ ಇಟ್ಕೊಂಡಿದ್ದಂತೆ. ಅಕ್ರೂರ ಬಾಯಿಲ್ಲಿ ಅಂತ ಕರೆದ್ಬಿಟ್ಟು ಹಿಂಗೆ ಹೇಳ್ತಾ ಅಂದರೆ ಅಕ್ರೂರ ಕಳ್ತನ ಮಾಡ್ಯಾನಂತಲೂ ಹೇಳಲಿಕ್ಕೆ ಹೋಗಲಿಲ್ಲ. ಅಕ್ರೂರನ ಹತ್ರ ಇದೆ ನೋಡೋದು ಬೇಕಾದರೆ ಅಂತ ಅಕ್ರೂರ ಬಾಯಿಲ್ಲಿ ಅಂತ ಕರೆದುಬಿಟ್ಟ. ಕರೆದು ಕೂಡಲೇ ಬಂದ ಅವನ ಅಕ್ರೂರ. ಬಂದಾಗ ಆ ಮಣಿ ಇತ್ತಲ್ಲ, ಅದೇನೋ ತೋರಿಸ್ಬಿಡೋ ಒಂದು ಸರ್ತಿ ನಮ್ಮ ಅಣ್ಣನಿಗೆ ಅಂತಂದ. ಇಷ್ಟೇ, ಅವನು ಕಳ್ತನ ಮಾಡ್ಯಾನಂತಲೂ ಹೇಳಲಿಲ್ಲ. ಈ ಕಡೆ ಇವನ್ನೂ ಸಮಾಧಾನ ಮಾಡಿರಬೇಕು, ನಾನು ಅಪರಾಧಿ ಅಲ್ಲ ಅನ್ನೋದನ್ನು ಕೂಡ ಸಾಬೀತು ಮಾಡಿಕೊಂಡಿರಬೇಕು. ಹಾಗೆ ಪರಮಾತ್ಮ ಉಪಾಯವನ್ನು ಮಾಡಿ ಅವನಿಗೆ ತೋರಿಸಿದ್ನು. ಆಗ ಬಲರಾಮನಿಗೆ ಸಮಾಧಾನ ಆಯಿತು. ಕಡೆಗೇನು ಮಾಡಿದ ಅಂತಂದರೆ, ಕೃಷ್ಣ ಇಷ್ಟೆಲ್ಲ ಆಯಿತು. ಆನೀಯ ರಾಮಂ ಚ ಸಮಸ್ತ ಸಾತ್ವತಾಂ ಯದಾ ವಾದೀತ್ ಕೇಶವ ಸನ್ನಿಧಾನೆ ಮಣಿಸ್ತ್ವಯ್ಯಾಸ್ತೆ ದರ್ಶಯೇತ್ಯೇವ ಭೀತಃ ತದಾ ಕ್ರೂರೋ ದರ್ಶಯದ್ರತ್ನಮಸ್ಮಿ. ಆ ಅಕ್ರೂರ ಮಣಿ ತೋರಿಸಿದ ಕೂಡಲೇ ಸಂತೋಷ ಆಗಿಬಿಡ್ತಂತವನಿಗೆ. ಸಂತೋಷ ಆದ ಕೂಡಲೇ ಆಗ ಹಾಗಾದರೆ ಕೃಷ್ಣ ನಿನ್ನ ಮೇಲೆ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲೋ ಅಂತ ಅವನಿಗೆ ಬೇಜಾರಾಯ್ತಂತೆ. ಹೀಗೆ ಬೇಜಾರು ಮಾಡಿಕೊಂಡ. ಕಡೆಗೆ ಇಷ್ಟೆಲ್ಲ ಆಯಿತು. ಅಂತೂ ಇದೆಲ್ಲ ಆಯಿತು. ಆದ ನಂತರ ಈ ಪ್ರಸಂಗಗಳೇನಿದ್ದಾವಲ್ಲ, ಇದರಲ್ಲಿ ಭಾಗವತಾದಿ ಗ್ರಂಥಗಳಲ್ಲೆಲ್ಲ ಹೇಳಬೇಕಾದ್ರೆ ಹಾಗೆ ಹೇಳ್ತಾರಂದರೆ, ಈ ಸ್ಯಮಂತಕ ಮಣಿ ಎನ್ನುವಂಥದ್ರ ಬಗ್ಗೆ ಬಲರಾಮನಿಗೆ ಮಾತ್ರ ಅಲ್ಲ, ಜಾಂಬವತಿಗೂ ಆಸೆ ಇತ್ತಂತೆ, ಸತ್ಯಭಾಮಾದೇವಿಗೂ ಆಸೆ ಇತ್ತಂತೆ ಅಂತೆಲ್ಲ ಹೇಳಿದ್ದಾರೆ ಮೇಲ್ನೋಟಕ್ಕೆ ನೋಡಿದಾಗ. ಯಾಕೆಂದರೆ ಜಾಂಬವತಿಗೇನು ಅಂದರೆ, ನಮ್ಮಪ್ಪ ನನ್ನನ್ನು ಕನ್ಯಾದಾನ ಮಾಡಬೇಕಾದ್ರೆ ಬರೀ ಕನ್ಯಾಮಣಿ ಕೊಡಲಿಲ್ಲ, ಸ್ಯಮಂತಕ ಮಣಿನೂ ಕೊಟ್ಟಿದ್ದಾರೆ ಅಂತ ಅವಳಿಗೆ. ಆದರೆ ಸತ್ಯಭಾಮೆಗೇನೆಂದರೆ, ನಿಮ್ಮಪ್ಪನಿಗೆ ಸಿಕ್ಕಿದ್ದು ನಮ್ಮಪ್ಪನಿಂದ ಅಂತ ಹೇಳ್ಬಿಟ್ಟು ಅವಳಿಗೆ, ಆದ್ದರಿಂದ ಆ ಮಣಿ ನಮಗೆ ಸೇರಿದ್ದು ಅಂತ ಅವಳಿಗೆ. ಈ ಜಾಂಬವತಿಗೆ ನಮ್ಮಪ್ಪ ಕೊಟ್ಟಿದ್ದು ಅಂತ ಅವಳಿಗೆ. ಹಾಗಾಗಿ ಆ ಮಣಿ ಮೇಲೆ ಒಂದು ವ್ಯಾಮೋಹ ಇಟ್ಟುಕೊಂಡಿದ್ರಂತೆ ಇಬ್ಬರು ಕೂಡ. ಆದರೆ ಇದಕ್ಕೆ ಸತ್ಯಧರ್ಮ ತೀರ್ಥ ಶ್ರೀಪಾದರ ವ್ಯಾಖ್ಯಾನವನ್ನು ಮಾಡ್ತಾ ಅವರು ಹೇಳ್ತಾರೆ, ಸ್ಪೃಹಾಂ ಚಕ್ರೇ ಮಣೌ ತತ್ರ ಸರ್ವಂ ವಿಜ್ಞಾಯ ಮಾಧವ. ಅಲ್ಲಿ ಸ್ಪೃಹೆಯನ್ನು ಮಾಡಿದ್ದು, ಅದರ ಬಗ್ಗೆ ಆಸೆ ಇಟ್ಟುಕೊಂಡದ್ದು ಯಾರು ಅಂತಂದರೆ, ಕೇವಲ ಜಾಂಬವತಿ ಅಂತ ವ್ಯಾಖ್ಯಾನ ಮಾಡಬೇಕೇ ಹೊರತು ಸತ್ಯಭಾಮಾದೇವಿ ಅಂತ ಹೇಳಬಾರ್ದಂತೆ ಸತ್ಯಧರ್ಮ ತೀರ್ಥರು ಹೇಳೋದು. ಯಾಕೆ ಅಂತಂದರೆ, ಅದು ತಂದೆ ಕೊಟ್ಟದ್ದು ಅಂತ ಅಂದು ತಿಳ್ಕೊಂಡದ್ದು. ಇಬ್ರಿಗೂ ತಂದೆನೇ, ಸತ್ರಾಜಿತನು ತಂದೆ, ಸತ್ಯಭಾಮೆ ಇವನಿಗೆ ಜಾಂಬವಂತ. ಹಾಗಾಗಿ ತಂದೆ ಕೊಟ್ಟದ್ದು ಅಂತ ತಿಳ್ಕೊಂಡದ್ದು ಜಾಂಬವತಿ ಮಾತ್ರ, ಇವಳಲ್ಲ. ಯಾಕೆ ಅಂತಂದರೆ, ಇವಳು ಸಾಕ್ಷಾತ್ ಲಕ್ಷ್ಮೀದೇವಿ, ಅಂದರೆ ಭೂದೇವಿ. ಇವಳು ಭೂದೇವಿ ಆದ್ದರಿಂದಾಗಿ, ಭೂದೇವಿ ಅವತಾರ ಆದ್ದರಿಂದ ಅವಳಿಗೆ ಈ ಅಸುರಾವೇಶ ಎನ್ನೋದಿಲ್ಲ, ಮೋಹ ಇನ್ನೊಂದು ಮತ್ತೊಂದು ಬರೋದಿಲ್ಲ. ಆದ್ದರಿಂದ ಅವಳಿಗಲ್ಲ. ಆದರೆ ಜಾಂಬವತಿ ಏನಿದ್ದಾಳಲ್ಲ, ಜಾಂಬವತಿ ಯಾರು ಅಂತ ಹೇಳಿದರೆ, ಸಾಮಾನ್ಯವಾಗಿ ಅವಳು ಬರುವಂಥದ್ದು ತುಳಸಿ ಅಂತಂದರೆ ಅವಳು ಬರುವಂಥ ಜಾಂಬವತಿ ಅಂತಂದರೆ, ಈ ಏನು ಶೇಷ ಇದ್ದಾನಲ್ಲ, ಅಂದರೆ ಈ ಪಾರ್ವತಿ ದೇವಿಯರು ಇವರೆಲ್ಲ ಏನಿದ್ದಾರೆ, ಸೌಪರ್ಣಿ ಪಾರ್ವತಿ ಇವರೆಲ್ಲ, ಇವರಿಗಿಂತಲೂ ಕೂಡ ಮೇಲಿನ ಕಕ್ಷೆಯಲ್ಲಿ ಬರ್ತಾಳೆ ಅವಳು. ಆ ಜಾಂಬವತಿ ಮೇಲಿನ ಕಕ್ಷೆಯಲ್ಲಿ, ಅಂದರೆ ಆಲ್ಮೋಸ್ಟ್ ಗರುಡನಿಗೆ ಹತ್ರ ಬರ್ತಾಳೆ. ಸ್ವಲ್ಪ ಸಣ್ಣದಾದಂಥ ಒಂದು ತಾರತಮ್ಯ ಅಷ್ಟೇ ಅಲ್ಲಿ ಇಬ್ಬರಲ್ಲೂ ಕೂಡ. ಹಾಗಾಗಿ ಜಾಂಬವತಿ ಬರುವಂಥದ್ದು ಸ್ವಲ್ಪ ಮೇಲಿನ ಕಕ್ಷೆಯಲ್ಲಿ ಇರ್ತಾಳಂತೆ. ಅಂದರೆ ಗರುಡಶೇಷ ರುದ್ರರು ಮತ್ತು ಪಾರ್ವತಿ ಸೌಪರ್ಣಿ ವಾರುಣಿ ಇವರೇನಿದ್ದಾರೆ, ಇವರು ಮಧ್ಯದಲ್ಲಿ ಅವಳು ಬರ್ತಾಳೆ. ಮಧ್ಯದಲ್ಲಿ ಅಂದರೆ ಸ್ವಲ್ಪ ಹತ್ತಿರದಲ್ಲೇ ಇದ್ದಾಳೆ, ಯಾವುದೋ ಒಂದು ಸಣ್ಣ ತಾರತಮ್ಯ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ತಾರತಮ್ಯ.
ಈ ರೀತಿಯಲ್ಲಿ ಅಂಥ ಜಾಂಬವತಿ, ಆದರೆ ಆ ಜಾಂಬವತಿಗೆ ಮಾತ್ರ ಕಲ್ಯಾವೇಶ ಇದೆ. ಯಾಕೆ ಅಂದರೆ ಈ ಶೇಷನಿಗೆ ಕಲ್ಯಾವೇಶ ಆಗಿದೆ, ಬಲರಾಮ ದೇವರೇ ಕೃಷ್ಣನ್ ಬಿಟ್ಟು ಹೋಗಿದ್ದಾರೆ, ಕಲ್ಯಾವೇಶ ಅವರಿಗೆ. ಹಾಗಾಗಿ ಆದರೆ ಪರಶುಕ್ಲರಾದಂಥ ಸತ್ಯಭಾಮಾದೇವಿಗಿಲ್ಲ, ಆದ್ದರಿಂದ ಅವರಿಗೆ ಮೋಹ ಇತ್ತು ಅಂತ ತಿಳ್ಕೋಬಾರದು ಅಂತ ಇದನ್ನು ವ್ಯಾಖ್ಯಾನವನ್ನು ಮಾಡಿ ಸತ್ಯಧರ್ಮ ತೀರ್ಥ ಶ್ರೀಪಾದರು ಹೇಳುತ್ತಾರೆ ಇದನ್ನು. ಆಮೇಲೆ ಕೃಷ್ಣ ಪರಮಾತ್ಮ ಇದೆಲ್ಲ ಆದಮೇಲೆ ಒಂದು ಸರ್ತಿ ಏನಾಗಿತ್ತಂತೆ, ಈ ಮೇರು ಪರ್ವತದ ಮೇಲೆ ಕೂತ್ಕೊಂಡಿದ್ದಂತೆ ಭಗವಂತ. ಆ ಮೇರು ಪರ್ವತದಲ್ಲಿ ಅದು ಒಂದು ರೈವತ ಪರ್ವತ ಅಂತಿದೆ. ಆ ರೈವತ ಪರ್ವತದ ಮೇಲೆ ಒಂದು ಸಭೆ ಮಾಡಬೇಕು ಅಂತ ಕೃಷ್ಣ ಏನು ಮಾಡಿದ್ದಂತೆ, ಎಲ್ಲರನ್ನೂ ಕರೆದಿದ್ದಂತೆ. ಎಲ್ಲರೂ ಕೂಡ ರೈವತ ಪರ್ವತದ ಮೇಲೆ ಕೂತ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ಸಭೆ ಮಾಡಿ, ಆ ಸಭೆಯಲ್ಲಿ ಎಲ್ಲರೂ ಬಂದಿದ್ರಂತೆ. ಪಾಂಡವರು ಇದ್ದರು, ಕೌರವರು ಇದ್ದರು, ಅನೇಕ ದೇವತೆಗಳು ಬಂದಿದ್ರಂತೆ, ಇಂದ್ರಾದಿ ದೇವತೆಗಳು ಬಂದಿದ್ದರು, ಎಲ್ಲ ಬಂದು ಕೂತಿದ್ರು. ಅಂಥ ಜಾಗದಲ್ಲಿ ಒಂದು ಸಭೆ ನಡೀತಂತೆ. ಆ ಸಭೆ ನಡಿಬೇಕಾದ್ರೆ ಆ ಸಭೆಗೆ ಒಂದು ಸ್ವಲ್ಪ ತಡವಾಗಿ ಬಂದವರು ಯಾರು ಅಂದರೆ ನಾರದ ಮಹರ್ಷಿಗಳು ಬಂದ್ರಂತೆ. ಸಭೆಗೆ ತಡವಾಗಿ ಬಂದರು. ಬರುವಾಗ ಸರಿಯಾಗಿ ಏನು ಮಾಡಿದರು, ಸಭೆಗೆ ಬಂದರು. ಬಂದು ಕೂಡಲೇ ದೀರ್ಘದಂಡವಾಗಿ ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಮಾಡಿ ಹೋಗಿ ಚೇರಲ್ಲಿ ಕೂತು. ಅವರು ಹೋಗೋಕ್ಕಿಂತ ಮೊದಲು ಏನಾಯ್ತಂತೆ, ನಮಸ್ಕಾರ ಮಾಡಿದ ಕೂಡಲೇ ಒಂದು ಸರ್ತಿ ಹೇಳಿದ್ರಂತೆ ಕೃಷ್ಣನ ಹತ್ರಕ್ಕೆ ಹೋಗಿ, ಕೃಷ್ಣ ನೀನು ಬಹಳ ಆಶ್ಚರ್ಯ, ನೀನು ಧನ್ಯ ಅಂದ್ರಂತವ್ರು. ಇದು ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ಹೇಳ್ತಾರೆ. ಧನ್ಯಾಶ್ಚರ್ಯೋಪಾಖ್ಯಾನ, ನೀನು ಬಹಳ ಆಶ್ಚರ್ಯ, ನೀನು ಧನ್ಯ. ಅದನ್ನು ಸಂಸ್ಕೃತದಲ್ಲಿ ಹೇಳಿದ್ರಂಥವ್ರು, ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂತಂದ್ರಂತೆ. ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂದರೆ ನೀನೇ ಆಶ್ಚರ್ಯ. ಅಂದರೆ ಏನಂದ್ರೆ ಜಗತ್ತಿನಲ್ಲಿ ನಿನ್ನಂಥ ಆಶ್ಚರ್ಯಕರವಾದ ವಸ್ತು ಇನ್ನೊಂದಿಲ್ಲ, ನೀನೇ ಧನ್ಯ. ಯಾಕೆಂದ್ರೆ ನಮ್ಮನ್ನೆಲ್ಲ ಧನ್ಯ ಮಾಡ್ತೀಯ, ಆದ್ದರಿಂದ ನಿನಗೆ ಸಾಟಿ ಇಲ್ಲ ಅಂತ ಅನ್ನೋ ಮಾತು. ಈ ಮಾತನ್ನು ಹೇಳಿದ್ರಂತೆ. ಹೇಳಿದ ತಕ್ಷಣ ಹೋಗಿ ಕೂಡ್ತಾ ಇದ್ರಂತೆ ನಾರದರು. ಕೂಡುವಾಗ ಕರೆದ್ರಂತೆ, ಕೃಷ್ಣದೇವರು ಕರೆದು ಹೇಳಿದ್ರಂತೆ, ದಕ್ಷಿಣಾಭಿಸ್ಸಾಕಂ ಅಂದ್ರಂತೆ. ದಕ್ಷಿಣಾಭಿಸ್ಸಾಕಂ, ದಕ್ಷಿಣೆ ಸಹಿತವಾಗಿ ಹೇಳು ಅಂತ. ಸರಿ ಸರಿ ಅಂತಂದ್ರೆ ನಮಸ್ಕಾರ ಮಾಡಿ ಕೂತ್ಬಿಟ್ರು ಹೋಗಿ. ಇಷ್ಟು ಮಾತಾಡಿದ ಕೃಷ್ಣ ಮತ್ತು ನಾರದರು ಮಾತಾಡಿದ್ದು. ಇವರಿಬ್ಬರು ಮಾತಾಡಿಕೊಂಡ್ರೆ ಅಲ್ಲಿದ್ದವರಿಗೆಲ್ಲ ಏನೂ ಅರ್ಥವೇ ಆಗಲಿಲ್ಲ. ಅವರು ಏನು ಮಾತಾಡಿದ್ರು, ಇವರು ಬರೀ ಕೋಡ್ ವರ್ಡಲ್ಲಿ ಮಾಡಿ ಏನು ಮಾತಾಡಿದ್ದು, ನಮ್ಮನ್ನು ಬೈದ್ರೋ ಏನು ಕಥೆನೋ ಅಂತ ಅಂದ್ಕೊಂಡ್ರಂತ. ಇವ್ರು ಏನೋ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತ ಹೇಳೋದು, ಅವನು ದಕ್ಷಿಣಾಭಿಸ್ಸಾಕಂ ಅಂತ ಕೃಷ್ಣ ಹೇಳೋದು. ಏನು ಅಂತಲೇ ಅರ್ಥ ಆಗಲಿಲ್ಲ ಇವರಿಗೆ. ಇವ್ರಿಗೆ ಅರ್ಥ ಆಗದೇನೆ ಸುಮ್ಮನಿರಬೇಕಾದ್ರೆ ಆವಾಗ ಯೋಚನೆ ಮಾಡಿ, ಆಗ ಎಲ್ಲರೂ ಕೇಳಿದ್ರಂತೆ ಹತ್ತಿರದಲ್ಲಿ, ಕೃಷ್ಣ ಏನೋ ಮಾತಾಡ್ಕೊಂಡ್ರಲ್ಲಪ್ಪ, ಏನು ಮಾತಾಡಿದ್ರು ನಮಗೆ ಅರ್ಥ ಆಗಲಿಲ್ಲ ಅಂತ ಕೇಳಿದ್ರಂತೆ. ಕೇಳಿದ್ದಕ್ಕೆ ನಾರದರನ್ನು ಕರೆದು, ನಾರದರೆ ನಾನು ಹೇಳೋಕ್ಕಿಂತ ನೀವೇ ಹೇಳ್ರಿ, ಚಲೋ ಹೇಳ್ತೀರಿ ಪುರಾಣ ನೀವು ಅಂತಂದ್ರಂತೆ. ನೀವೇ ಚೆನ್ನಾಗಿ ಹೇಳ್ತೀರಿ, ನೀವೇ ಹೇಳಿಬಿಡ್ರಿ ಅಂತಂದು ಹೇಳ್ರಿ ಅಂದಾಗ ನಾರದ ಮಹರ್ಷಿಗಳಿಗೆ ಸಂತೋಷ ಆಯಿತು. ಸಂತೋಷದಿಂದಾಗಿ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನೋಡಿ ಸ್ವಾಮಿ, ನಾ ಬರ್ತಾ ಇದ್ದೆ ದಾರಿಯಲ್ಲಿ, ಬರಬೇಕಾದ್ರೆ ಸಂಧ್ಯಾಕಾಲ ಬಂತು ಅಂತ ಸಂಧ್ಯಾ ವಂದನೆ ಮಾಡಲಿಕ್ಕೆ ಅಂತ ಗಂಗಾ ತೀರಕ್ಕೆ ಹೋದೆ. ಗಂಗಾ ತೀರಕ್ಕೆ ಹೋದಾಗ ಗಂಗಾದಲ್ಲಿ ಒಂದು ಆಮೆ ಕಾಣಿಸ್ತು ನನಗೆ. ಆ ಆಮೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿತ್ತು. ಆ ಆಮೆಯನ್ನು ನೋಡಿಬಿಟ್ಟು ಚೆನ್ನಾಗಿದೆಯಲ್ಲ ಇದು ಅಂತ, ಎಷ್ಟು ಚೆನ್ನಾಗಿದೆಯಲ್ಲೋ, ಬಹಳ ಆಶ್ಚರ್ಯಕರವಾಗಿದ್ದಿ ನೀನು ಅಂತ ಆಮೆಗೆ ನಾ ಹೇಳಿದೆ. ಏನಂತ, ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂತ ಹೇಳಿದೆ ನಾನು. ಅದಕ್ಕೆ ಆ ಆಮೆ ಹೇಳಿತ್ತು ನನಗೆ, ಏನು ಅಂದರೆ, ನಾನೇನು ಆಶ್ಚರ್ಯ, ನನ್ನಂಥ ಎಷ್ಟೋ ಆಮೆಗಳಿಗೆ ಆಶ್ರಯವನ್ನು ಕೊಟ್ಟದ್ದೇ ಗಂಗೆ, ಹಾಗಾಗಿ ಗಂಗೆಗೆ ಹೇಳಿ ನೀನು ಅಂತ ಹೇಳಿದ್ರಂತೆ. ಗಂಗೆಗೆ ಹೇಳು ಆಗ ಸರಿ ಅಂತ ಗಂಗಾದೇವಿಗೇನೆ ಹೇಳಿದ್ರಂತೆ. ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತ ಗಂಗೆಗೆ ಹೇಳಿದರು. ಗಂಗೆಗೆ ಹೇಳಿದರೆ ಗಂಗೆ ಹೇಳಿದ್ಲಂತೆ, ನಾನೇನು ಆಶ್ಚರ್ಯ, ನನ್ನಂಥ ಎಷ್ಟೋ ನದಿಗಳು ಕೂಡ ಹೋಗಿ ಸೇರುವಂಥದ್ದು ಎಲ್ಲಿ ಅಂತಂದರೆ ಸಮುದ್ರಕ್ಕೆ ಸೇರ್ತೇವೆ. ಆದ್ದರಿಂದ ನಮ್ಮನ್ನೆಲ್ಲರನ್ನೂ ಕೂಡ ಹೊತ್ತುಕೊಳ್ಳುವವನು ಸಮುದ್ರ, ಆ ಸಮುದ್ರಕ್ಕೆ ಹೇಳು ಅಂತಂದ್ರಂತೆ. ಸಮುದ್ರಕ್ಕೆ ಹೇಳು ಅಂದಾಗ ಆಯಿತು ಅಂತ ಸಮುದ್ರದ ಬಳಿಗೆ ಹೋದ್ರಂತೆ ಇವರು ನಾರದರು. ಸಮುದ್ರಕ್ಕೆ ಹೋಗಿ ಹೇಳಿದ್ರಂತೆ, ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂತಂದ್ರಂತೆ. ಆ ಸಮುದ್ರ ಹೇಳಿತಂತೆ, ನಾನೇನು ಆಶ್ಚರ್ಯ, ನಾನೇನು ಅಲ್ಲ. ಯಾಕೆ ಅಂತಂದರೆ ನಮ್ಮನ್ನೆಲ್ಲ ಹೊತ್ತುಕೊಂಡದ್ದು ಯಾರು ಅಂದರೆ ಭೂಮಿ ಮೇಲೆ ನಾವಿದ್ದೇವೆ. ಹಾಗಾಗಿ ಭೂಮಿ ಮೇಲೆ ನಾವಿರೋದ್ರಿಂದಾಗಿ ನಾವೆಲ್ಲರೂ ಕೂಡ ನಮ್ಮನ್ನು ಭೂಮಿ ಹೊತ್ತಿದೆ, ಆದ್ದರಿಂದಾಗಿ ಭೂಮಿಗೆ ಹೇಳ್ರಿ ಅಂತಂದರು. ಆಯಿತು ಅಂತ ಆ ಭೂಮಿ ಹತ್ತಿರಕ್ಕೆ ಹೋದ್ರು. ಭೂಮಿಗೆ ಹೇಳಿದ್ರಂತೆ, ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂತ ಹೇಳಿದ್ರಂತೆ. ತ್ವಮ್ ಆಶ್ಚರ್ಯ ತ್ವಂ ಧನ್ಯ ಅಂತ ಹೇಳಿದಾಗ ಆ ಭೂದೇವಿ ಹೇಳಿದ್ದಂತೆ, ಭೂಮಿ ಅಲ್ಲ, ನಾನೇನು ಆಶ್ಚರ್ಯ, ನಿಜವಾಗಲೂ ಕೂಡ ನಮ್ಮನ್ನೆಲ್ಲ ಹೊತ್ತದ್ದು ಯಾರು ಅಂತ ಹೇಳಿದರೆ ಪರ್ವತಗಳು ನಮ್ಮನ್ನು ಹೊತ್ತದ್ದು. ಪರ್ವತಗಳು, ಆ ಪರ್ವತಗಳೆಲ್ಲವೂ ಕೂಡ, ಯಾಕೆ ಅಂದರೆ ಪರ್ವತಗಳಿಗೆ ಹೆಸರೇನೆ ಭೂಧರ ಅಂತ ಹೆಸರು. ಯಾಕೆ ಅಂದರೆ ಬರ್ತದಲ್ಲಿ ಮಂಗಳಾಷ್ಟಕ ಹೇಳಬೇಕಾದ್ರೆ ಒಂದು ಮಾತು ಬರ್ತದೆ. ಮಂಗಳಾಷ್ಟಕದಲ್ಲಿ
ಶ್ರೀಮೇರುರ್ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತತ ಎಲ್ಲ ಹೇಳ್ತಾ ಕೊನೆಗೆ ಹೇಳೋ ಮಾತೇನು ಅಂದರೆ ಇತ್ಯಾದ್ಯಾಹ ಭುವಿ ಭೂಧರಾಶ್ಚ ಸತತಂ ಕುರುವಂತು ನೋ ಮಂಗಲಂ. ಭೂಧರ ಅಂತ ಪರ್ವತಗಳೇನು ಮಾಡ್ತಾವಂತೆ, ಆಕರ್ಷಣೆಯಿಂದಾಗಿ ಭೂಮಿಯನ್ನು ಹಿಡಿದಿರ್ತಾವಂತೆ ಅವು ಒಂದೊಂದು ಕಡೆ. ಹಾಗಾಗಿ ಪರ್ವತಗಳು ಶ್ರೇಷ್ಠ ಅಂತೇಳಿ ಅದಕ್ಕೆ ಪರ್ವತಕ್ಕೆ ಹೋದ್ರಂತೆ. ಪರ್ವತಕ್ಕೆ ಹೋಗಿ ಹೇಳಿದ್ರಂತೆ ನಾರದ ಮಹರ್ಷಿಗಳು, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ಪರ್ವತಕ್ಕೆ ಹೇಳಿದ್ರಂತೆ. ಪರ್ವತಕ್ಕೆ ಹೇಳಿದರೆ ಆ ಪರ್ವತಗಳೆಲ್ಲ ಹೇಳಿದ್ವಂತೆ, ಸ್ವಾಮಿ ನಾವೇನು ಆಶ್ಚರ್ಯ, ನಮಗಿಂತಲೂ ಕೂಡ ನಮ್ಮನ್ನು ಈ ರೀತಿ ರಕ್ಷಣೆ ಮಾಡಿರಿ ಭೂಮಿಯನ್ನು ಅಂತ ಸೃಷ್ಟಿ ಮಾಡಿದವರೇ ಬ್ರಹ್ಮದೇವರು. ಹಾಗಾಗಿ ಬ್ರಹ್ಮದೇವರಿಗೆ ಹೇಳ್ರಿ ಅಂದರು. ಸರಿ ಅಂತ ಬ್ರಹ್ಮದೇವರ ಹತ್ರಕ್ಕೆ ಹೋದರು. ಬ್ರಹ್ಮದೇವರಿಗೆ ಹೇಳಿದ್ರಂತೆ, ಸ್ವಾಮಿ ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂತ ಹೇಳಿದ್ರು. ಹೇಳಿದಾಗ ಆ ಬ್ರಹ್ಮದೇವರು ಹೇಳಿದ್ರಂತೆ, ನಾನೇನಲ್ಲ, ನನಗೀ ಶಕ್ತಿ ಬಂದದ್ದು ಯಾಕೆ ಅಂದರೆ ನಿತ್ಯ ವೇದ ಪಾರಾಯಣ ಮಾಡ್ತೀನಿ ನಾನು. ಹಾಗಾಗಿ ವೇದಗಳನ್ನು ಪಾರಾಯಣ ಮಾಡೋದರಿಂದ ವೇದದಿಂದ ನನಗೆ ಈ ಶಕ್ತಿ ಬಂದಿದೆ, ನೀವೇನಿದ್ರು ವೇದಕ್ಕೆ ಹೇಳ್ರಿ ಅಂದ್ರಂತೆ. ಸರಿ ಆಯಿತು ಅಂತ ವೇದದ ಹತ್ರಕ್ಕೆ ಹೋದರು. ವೇದಕ್ಕೆ ಹೋಗ್ಬಿಟ್ಟು ಹೇಳಿದ್ರಂತೆ, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂದರು. ಅಂದ ಕೂಡಲೇ ವೇದ ಹೇಳಿತ್ತಂತೆ, ನಾವು ಇರೋದೇನೇ ಯಜ್ಞವನ್ನು ಮಾಡಲಿಕ್ಕೋಸ್ಕರವಾಗಿ. ಹಾಗಾಗಿ ನಾವೆಲ್ಲ ಇರುವಂಥ ನಮ್ಮ ಮಂತ್ರಗಳೆಲ್ಲವೂ ಕೂಡ ಯಜ್ಞಕ್ಕಾಗಿ ಇರುವಂಥದ್ದಾದ್ದರಿಂದಾಗಿ ನೀವೇನಿದ್ರು ನಾವು ಪ್ರತಿಪಾದನೆ ಮಾಡೋದೇ ಯಜ್ಞಕ್ಕೆ ಹೇಳ್ರಿ ನೀವು ಅಂದರು. ಸರಿ ಅಂತ ಯಜ್ಞದ ಬಳಿಗೆ ಹೋಗಿ ಯಜ್ಞಕ್ಕೆ ಹೇಳಿದ್ರಂತೆ, ತ್ವಂ ಆಶ್ಚರ್ಯ ತ್ವಂ ಧನ್ಯ ಅಂದ್ರಂತೆ. ಆ ಯಜ್ಞ ಹೇಳಿತಂತೆ, ನಾವು ಎಲ್ಲ ಯಜ್ಞಗಳು ಕೂಡ ಕೊನೆಗೆ ಹೋಗಿ ಸೇರುವಂಥದ್ದು ಎಲ್ಲಿಗೆ ಅಂದರೆ ಭಗವಂತನ ಪಾದಕ್ಕೆ ಸೇರೋದು. ಎಲ್ಲ ಯಜ್ಞಗಳಿಂದ ಪ್ರತಿಪಾದ್ಯನಾದವನು ಭಗವಂತನೇ. ಹಾಗಾಗಿ ಸರ್ವೋತ್ತಮನಾದಂಥ ಶ್ರೀಹರಿಗೆ ಹೇಳ್ರಿ ಅಂತಂದ್ರಂತೆ. ಆಗ ನಾರದರು ಹೇಳ್ತಾರೆ, ಆ ಶ್ರೀಹರಿ ಬೇರೆ ಯಾರೂ ಅಲ್ಲ, ಇವತ್ತು ಸಭೆಗೆ ಬರ್ತಾ ಇದ್ದೆ ಆ ಕೃಷ್ಣನೇ ಶ್ರೀಹರಿ ಆದ್ದರಿಂದ ಅವನಿಗೆ ಬಂದು ಹೇಳಿದೆ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂತಂದ್ರಂತೆ. ಇಷ್ಟು ಮಾತು ಹೇಳಿದ ಕೂಡಲೇ ಆಹಾ ಎಲ್ರಿಗೂ ಖುಷಿ ಆಯಿತು. ಒಂದು ಸರಿ ಚಪ್ಪಾಳಿ ತಟ್ಟಿದ್ದಾರೆ ನಿಮ್ಮ ಹಾಗೆ ಎಲ್ಲರೂ ಕೂಡ. ಎಲ್ಲ ಆಯಿತು. ಆದ ನಂತರ ಇವರೇನೋ ಇಷ್ಟು ಹೇಳಿಬಿಟ್ರು, ಕತೆ ಇದು ನಡೀತೇನು. ಆದ ಕೂಡಲೇ ಇಷ್ಟರ ಮಧ್ಯದಲ್ಲಿ ಮತ್ತೆ ಕೃಷ್ಣ ಒಂದು ಮಾತು ಹೇಳಿದ, ದಕ್ಷಿಣಾಭಿಸ್ಸಾಕಂ ಅಂತಂದ. ಅದಕ್ಕೇನು ಅಂದರೆ ನಾರದರಿಗೆ ಹೇಳಿದಂತೆ, ನೀವು ಬಂದಂಥ ಏನು ಸ್ಟೆಪ್ಸ್ ಇದ್ದಾವೆ ಎಲ್ಲ ಸರಿ ಇದೆ, ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇದೆ ಅಂತಂದ್ರಂತೆ. ಈ ಯಜ್ಞ ಆದ ಕೂಡಲೇ ಡೈರೆಕ್ಟ್ ನನ್ನ ಹತ್ರ ಬಂದ್ರಿ ನೀವು, ಹಂಗೆ ಬರಬಾರ್ದು. ಯಾಕೆಂದರೆ ಯಜ್ಞ ಆದ ಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ನನ್ನ ಹತ್ರ ಬರಬೇಕು ಅಂತಂದನಂತೆ ಕೃಷ್ಣ. ಇಲ್ದಿದ್ರೆ ಪೂರ್ಣ ಫಲ ಇಲ್ಲ. ಆದ್ದರಿಂದಾಗಿ ಪೂರ್ಣ ಫಲ ಸಿಗಬೇಕು ಅಂದರೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಬರಬೇಕು. ಆದ್ದರಿಂದ ದಕ್ಷಿಣಾಭಿಸ್ಸಾಕಂ ಅಂತ ಕೃಷ್ಣ ಹೇಳಿದ್ದಂತೆ. ಇಷ್ಟು ಹೇಳಿದ. ಇದೇನೋ ಮೇಲ್ನೋಟಕ್ಕೇನೋ ಕಥೆ ಇದು ಅಂತ ಅನ್ನಿಸ್ತದೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಈ ಏನು ಕಥೆ ಇದೆ ಕೃಷ್ಣನ ಕಥೆ ಇದು, ಇದರಲ್ಲೊಂದು ತತ್ವ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಂತೆ. ಹೇಗೆ ಅಂತ ಕೇಳಿದರೆ ನೋಡಿ, ಇದರಲ್ಲಿ ಏನಿದೆ ಅಂತಂದರೆ, ಮೊದಲಿಗಾಗಬೇಕಾದ್ರೆ ಅವನು ಮೊದಲು ಹೋದದ್ದು ಎಲ್ಲಿ ಅಂತಂದರೆ ನಾರದ ಮಹರ್ಷಿಗಳು ಆಮೆಯನ್ನು ನೋಡಿದರು. ಆಮೆಯನ್ನು ನೋಡಿ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂದ್ರಲ್ಲ. ಆಮೆ ಅಂದರೆ ಯಾರು ಗೊತ್ತಾ? ಆಮೆ ಅಂತ ಹೇಳಿದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಕರ್ಮ ಮಾಡ್ತೀವಿ. ಆ ಕರ್ಮಕ್ಕೆ ಒಬ್ಬ ಅಭಿಮಾನಿ ಇದ್ದಾನಂತೆ. ಅವನು ಯಾರು ಅಂದರೆ ಕರ್ಮ ಅಭಿಮಾನಿ ಪುಷ್ಕರಸ್ತು. ಅವನು ಕರ್ಮಾಭಿಮಾನಿಯಾದವನು ಪುಷ್ಕರ ಅಂತ ಒಬ್ಬ ದೇವತೆ ಇದ್ದಾನೆ, ಪುಷ್ಕರ ದೇವತೆ. ಅವನು ಎಲ್ಲಿದ್ದಾನೆ ಅಂತಂದರೆ 27ನೇ ಕಕ್ಷೆಯಲ್ಲಿದ್ದಾನಂತ. 27ನೇ ಕಕ್ಷೆಯಲ್ಲಿರುವಂಥವನು ಅವನು ಇವನಿದ್ದಾನೆ, ಪುಷ್ಕರ ಇದ್ದಾನೆ. ಹಾಗಾಗಿ ಅವನ ಹತ್ರ ನೀನು ಆಶ್ಚರ್ಯ ಧನ್ಯ ಅಂತ ಹೇಳಿದರೆ ಅವನು ಹೇಳಿದ್ನಂತೆ, ನಾನಲ್ಲ, ನಾನು ಆಶ್ರಯ ಪಡೆದದ್ದೇ ಗಂಗೆಯಲ್ಲಿ. ಆದ್ದರಿಂದ ಗಂಗೆಗೆ ಹೇಳು ಅಂದಾಗ ಗಂಗೆ ಹತ್ರಕ್ಕೆ ಬಂದ. ಅಂದರೆ ಅವಳಿರೋದೆಲ್ಲಿ ಅಂದರೆ 20ನೇ ಕಕ್ಷೆಯಲ್ಲಿ ಗಂಗೆ. ಹಾಗಾಗಿ 20ನೇ ಕಕ್ಷೆಯಾದಂಥ ಗಂಗೆ ಪುಷ್ಕರನಿಗಿಂತಲೂ ಕೂಡ ದೊಡ್ಡವಳು ಅನ್ನೋದಕ್ಕೋಸ್ಕರವಾಗಿ ಅಲ್ಲಿ ಹೋಗಿ ಹೇಳಿದ್ನಂತೆ, ನಮಸ್ಕಾರ ಮಾಡಿ ತ್ವಮಾಶ್ಚರ್ಯ ತ್ವಂ ಧನ್ಯ. ಅವಳು ಹೇಳಿದ್ಲು, ನಾವಲ್ಲ, ನಮ್ಮನ್ನೆಲ್ಲ ಹೊತ್ತುಕೊಂಡ ಸಮುದ್ರ ಅಂದರೆ ಸಮುದ್ರದ ಅಭಿಮಾನಿ ಅಂತಂದರೆ ವರುಣ ಅಂತ ಅರ್ಥ. ವರುಣ ಇರುವಂಥದ್ದು ಎಲ್ಲಿ ಅಂದರೆ 13ನೇ ಕಕ್ಷೆಗೆ ಬರ್ತಾನೆ. ಹಾಗಾಗಿ 13ನೇ ಕಕ್ಷೆಯಲ್ಲಿರುವಂಥ ವರುಣ ನಮಗಿಂತಲೂ ಕೂಡ ಉತ್ತಮ ಅಂತ ಹೇಳಿದರು. ಈ ರೀತಿ ಉತ್ತಮ ಅಂತ ಹೇಳಿದಾಗ ಆ ವರುಣ ಹೇಳ್ತಾನೆ, ನಾವಲ್ಲ, ನಿಜವಾಗಲೂ ಕೂಡ ನಮ್ಮನ್ನು ಹೊತ್ತವಳು ಯಾರು ಅಂತಂದರೆ ಭೂದೇವಿ ಅಂತ ಹೇಳಿದರೆ, ಭೂದೇವಿಯಲ್ಲಿ ವಿಶೇಷವಾಗಿ ಆವಿಷ್ಟಳಾದವಳು ಯಾರು ಅಂದರೆ ಪಾರ್ವತೀ ದೇವಿ ಅಂತ. ಇಲ್ಲಿ ಭೂದೇವಿ ಅಂದರೆ ಪಾರ್ವತಿ ಅಂತ ಇಟ್ಕೊಳ್ಬೇಕು. ಅವಳೆಲ್ಲಿದ್ದಾಳೆ ಅಂದರೆ 6ನೇ ಕಕ್ಷೆಯಲ್ಲಿ ಬರ್ತಾಳೆ. ಹಾಗಾಗಿ 6ನೇ ಕಕ್ಷೆಯಲ್ಲಿರೋದ್ರಿಂದಾಗಿ ಅವಳು ಶ್ರೇಷ್ಠ. ತ್ವಮಾಶ್ಚರ್ಯ ಅವಳು ಪಾರ್ವತೀ ದೇವಿಯರಿಗೆ ಹೇಳಿದರು. ಪಾರ್ವತೀ ದೇವಿಯರು ಹೇಳಿದ್ರಂತೆ, ನಾವಲ್ಲ, ಪರ್ವತಗಳು ಶ್ರೇಷ್ಠ ಅಂತ.
ಅದಕ್ಕೆ ಪರ್ವತ ಅಂದರೆ ಯಾರು ಅಂತಂದರೆ ಗರುಡ ಶೇಷ ರುದ್ರರೇನಿದ್ದಾರಲ್ಲ ಅವರೇನೇ ಪರ್ವತ. ಯಾಕೆ ಅವರಿಗೆ ಅಂದರೆ ಪರಾವರಾತ್ ಪರ್ವತ ನಾಮಧೇಯ. ಅವ್ರೇನು ಮಾಡ್ತಾರೆ ಅಂತಂದರೆ ಎಲ್ಲರನ್ನೂ ಕೂಡ ಸರ್ವೋತ್ತಮನಾದಂಥ ಭಗವಂತನ ಬಳಿಗೆ ಮಾರ್ಗವನ್ನು ತೋರಿಸುವವರಾದ್ರಿಂದ, ಯಾಕೆಂದರೆ ಗರುಡ ಮಾರ್ಗ ಶೇಷ ಮಾರ್ಗ ಅಂತೆಲ್ಲ ಇದ್ದಾಗ ಅವರೆಲ್ಲ ಮಾರ್ಗ ತೋರಿಸೋದಾದ್ರಿಂದಾಗಿ ಅವರಿಗೆಲ್ಲರಿಗೂ ಕೂಡ ಪರ್ವತ ಅಂತ ಹೆಸರಿದೆ ಅಂತೆ. ಅದಕ್ಕೋಸ್ಕರವಾಗಿ ಇನ್ನು ಅವರು ಶ್ರೇಷ್ಠ. 5ನೇ ಕಕ್ಷೆ ಅಂತಾಯಿತು. 5ನೇ ಕಕ್ಷೆಗೆ ಹೇಳಿದರೆ ಅವ್ರು ಹೇಳಿದರು ನಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಅಂದರು. ಬ್ರಹ್ಮ ಎಲ್ಲಿದ್ದಾನೆ ಅಂದರೆ 3ನೇ ಕಕ್ಷೆಯಲ್ಲಿದ್ದಾನೆ. ಹಾಗಾಗಿ 3ನೇ ಕಕ್ಷೆಯಲ್ಲಿರುವಂಥವನು ಅವನು ಶ್ರೇಷ್ಠ ಅಂತ ತ್ವಮಾಶ್ಚರ್ಯ ತ್ವಂ ಧನ್ಯ ಅಂದರು. ಬ್ರಹ್ಮದೇವರಿಗೆ ಹೇಳಿದರೆ ಅವ್ರು ಹೇಳಿದರು ನಾವು ವೇದದಿಂದ ಈ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರಿಂದ ವೇದಕ್ಕೆ ಹೋಗಿ ಹೇಳಿದರು ತ್ವಮಾಶ್ಚರ್ಯ ತ್ವಂ ಧನ್ಯ. ಅಂದರೆ ವೇದ ಅಂದರೆ ವೇದಾಭಿಮಾನಿಯಾದಂಥ ಲಕ್ಷ್ಮೀದೇವಿ ಅಂತ ಅರ್ಥ. ಅವಳು ಉತ್ತಮಳು ಅಂತ ಅರ್ಥ. ಬ್ರಹ್ಮನಿಗಿಂತಲೂ ಕೂಡ ಅವಳು ಉತ್ತಮಳು. ಆ ವೇದಕ್ಕೆ ಹೇಳಿದಾಗ ವೇದ ಹೇಳಿತಂತೆ ಇಲ್ಲ ನನಗಿಂತ ಉತ್ತಮರು ಯಾರು ಅಂತಂದರೆ ಯಜ್ಞ ಅಂತ ಹೇಳಿತ್ತು. ಯಜ್ಞ ಅಂತಂದರೆ ಯಾರು ಅಂದರೆ ಯಜ್ಞಾಭಿಮಾನಿಯಾದ ಲಕ್ಷ್ಮೀದೇವಿ ಅಂತ ಅರ್ಥ. ಯಜ್ಞಾಭಿಮಾನಿ ಲಕ್ಷ್ಮೀದೇವಿ. ಆ ಯಜ್ಞಾಭಿಮಾನಿ ಲಕ್ಷ್ಮಿ ಆದ ನಂತರ ಡೈರೆಕ್ಟ್ ಪರಮಾತ್ಮನ ಬಳಿಗೆ ಹೋದರು. ಪರಮಾತ್ಮ ಹೇಳಿದ ದಕ್ಷಿಣಾಭಿಸ್ಸಾಕಂ ಅಂತ. ಅಂದರೆ ಮಧ್ಯದಲ್ಲಿ ಒಂದು ಬಿಟ್ಟಿದ್ದಿ ನೀನು ಅಂದರು. ಆಗ ಅದರ ಅರ್ಥ ಏನು ಅಂದರೆ ದಕ್ಷಿಣಾಭಿಮಾನಿಯಾದಂಥ ಲಕ್ಷ್ಮೀದೇವಿ ಯಜ್ಞಾಭಿಮಾನಿ ಲಕ್ಷ್ಮಿಗಿಂತಲೂ ಕೂಡ ಉತ್ತಮಳಂತೆ. ಆ ದಕ್ಷಿಣಾಭಿಮಾನಿಗಿಂತಲೂ ಕೂಡ ಉತ್ತಮ ಯಾರು ಅಂದರೆ ಭಗವಂತ ಅಂತ. ಎಲ್ಲ ಈ ರೀತಿ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಿಲ್ಲಿ ಕೃಷ್ಣನ ಸರ್ವೋತ್ತಮತ್ವವನ್ನು ತೋರಿಸಿದ್ದು ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲೆಲ್ಲ ಸರಿ, ಒಬ್ಬರಿಗಿಂತ ಒಬ್ಬರು ಉತ್ತಮರು ಅಂತೆಲ್ಲ ಹೇಳಿದರು. ಆದರೆ ಒಂದು ಸಮಸ್ಯೆ ಏನು ಅಂದರೆ ವೇದಾಭಿಮಾನಿ ಲಕ್ಷ್ಮಿಗಿಂತ ಯಜ್ಞಾಭಿಮಾನಿ ಲಕ್ಷ್ಮಿ ಉತ್ತಮಳು, ಯಜ್ಞಾಭಿಮಾನಿ ಲಕ್ಷ್ಮಿಗಿಂತಲೂ ಕೂಡ ದಕ್ಷಿಣಾಭಿಮಾನಿ ಲಕ್ಷ್ಮಿ ಉತ್ತಮಳು, ಅವಳಿಗಿಂತಲೂ ಕೂಡ ಪರಮಾತ್ಮ ಉತ್ತಮ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮೀದೇವಿಯಲ್ಲೇ ಒಂದು ತಾರತಮ್ಯ ಹೇಳಿದ್ರಿ. ಇಲ್ಲಿ ಇದು ಏನಿದು ಅರ್ಥ ಆಗಲ್ಲ ನಮಗೊಂದು ಸರ್ತಿ. ಲಕ್ಷ್ಮಿಯಲ್ಲಿ ಎಲ್ಲಿ ತಾರತಮ್ಯ ಇರ್ತದೆ? ಲಕ್ಷ್ಮೀದೇವಿಯಲ್ಲಿ ಇಂಥ ತಾರತಮ್ಯ ಇಲ್ಲಲ್ಲ, ಒಬ್ಬಳೇ ಅಲ್ವ ಲಕ್ಷ್ಮೀದೇವಿ ಅಂತಂದರೆ. ನೋಡ್ರಿ, ಮಧ್ವಾಚಾರ್ಯ ತಾರತಮ್ಯ ಸಿದ್ಧಾಂತ ಅಂದರೆ ಎಷ್ಟು ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಹೇಳುತ್ತಾರೆ. ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ ಒಂದು ಲಕ್ಷ್ಮೀದೇವಿಯಲ್ಲೇ ಈ ತಾರತಮ್ಯ ಇದೆ ಅಂತ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಅಂದರೆ ಬಹಳ ಅದ್ಭುತ. ವಾದಿರಾಜರು ಹೇಳುತ್ತಾರೆ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ನೋಡಿ. ವೇದಾಭಿಮಾನಿ ಲಕ್ಷ್ಮೀದೇವಿ ಅಂತ ಹೇಳಿದ್ವಲ್ಲ, ಅವಳು ಉತ್ತಮಳು, ಬ್ರಹ್ಮನಿಗಿಂತ ಉತ್ತಮಳು. ಆ ವೇದಾಭಿಮಾನಿ ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮಳು ಯಾರು ಅಂದರೆ ಯಜ್ಞಾಭಿಮಾನಿ ಲಕ್ಷ್ಮೀದೇವಿ. ಯಾಕೆ ಅಂದರೆ ಆ ಯಜ್ಞಾಭಿಮಾನಿ ಲಕ್ಷ್ಮೀದೇವಿ ಯಾವಾಗಲೂ ಎಲ್ಲಿ ಕೂತಿರ್ತಾಳೆ ಅಂತಂದರೆ ಭಗವಂತನ ಎಡ ತೊಡೆ ಮೇಲೆ ಕೂತಿರ್ತಾಳಂತವಳು. ಅವಳು ತೊಡೆ ಮೇಲೆ ಕೂತಿರ್ತಾಳಂತೆ. ವೇದಾಭಿಮಾನಿ ವೇದದಲ್ಲಿ ಸಂಚಾರ ಮಾಡ್ತಿರ್ತಾಳೆ. ಪರಮಾತ್ಮನ ಎಡತೊಡೆಯಲ್ಲಿ ಯಜ್ಞಾಭಿಮಾನಿ ಕೂತಿರ್ತಾಳೆ. ಇನ್ನು ದಕ್ಷಿಣಾಭಿಮಾನಿ ಅಂತ ಹೇಳಿದ್ವಲ್ಲ, ದಕ್ಷಿಣಾಭಿಮಾನಿ ಯಾರು ಅಂತಂದರೆ ಭಗವಂತ ಏನಿದ್ದಾನಲ್ಲ ಪರಮಾತ್ಮ, ಆ ಪರಮಾತ್ಮನ ದೇಹದಲ್ಲಿ ಅರ್ಧ ಭಾಗದಲ್ಲಿ ಭಗವಂತ ಇದ್ದರೆ ಇನ್ನು ಅರ್ಧ ಭಾಗದಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಭಗವಂತನ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಅರ್ಧ ರೂಪದಿಂದ ನರನಾರಾಯಣಿ ರೂಪ ಅಂತ ಹೇಳ್ತಾರೆ ಅದನ್ನು. ಹೀಗೆ ನಾರಾಯಣಿ ಅನ್ನುವಂಥ ರೂಪದಿಂದ ಇರ್ತಾಳಂತೆ ಲಕ್ಷ್ಮೀದೇವಿ. ಅದು ಆ ಯಜ್ಞಾಭಿಮಾನಿ ಲಕ್ಷ್ಮಿಗಿಂತಲೂ ಕೂಡ ಉತ್ತಮವಾದ ರೂಪ ಇದು ಅಂತ. ಅಲ್ಲ, ಅದು ಹೆಂಗಿದು, ಯಾವ ರೀತಿ ಹೇಳ್ತೀರಿ ಇದನ್ನು ಅಂತ ಕೇಳಿದರೆ ವಾದಿರಾಜರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ಒಬ್ಬನೇ ವ್ಯಕ್ತಿ ಇರ್ತಾನೆ, ಒಬ್ಬನೇ ವ್ಯಕ್ತಿ. ಆ ವ್ಯಕ್ತಿಯನ್ನು ಕೆಲವೊಮ್ಮೆ ಸನ್ಮಾನ ಮಾಡಬೇಕು ಅಂತ ಸನ್ಮಾನ ಮಾಡ್ತಿರ್ತೀವಿ. ಸನ್ಮಾನ ಮಾಡಬೇಕಾದ್ರೆ ಅವರನ್ನು ನಾವೇನು ಮಾಡ್ತಿರ್ತೀವಿ ಅಂದರೆ, ಸನ್ಮಾನ ಮಾಡಬೇಕಾದ್ರೆ ಅವರಿಗೆ ಸನ್ಮಾನ ಅಂತಂದಮೇಲೆ ಏನು ಬರೀ ಒಂದು ಹಾರ ಹಾಕೋದಷ್ಟೇ ಅಲ್ಲ, ಮೆರವಣಿಗೆ. ಅವರಿಗೆ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಕೆಲವೊಂದು ಸರ್ತಿ ಏನು ಮಾಡಿರ್ತೀವಿ, ಒಂದು ಸಣ್ಣ ಜೀಪ್ ತೊಗೊಂಡಿರ್ತೀವಿ. ಆ ಜೀಪಲ್ಲಿ ಕೂಡಿಸ್ಬಿಟ್ಟು ಅವ್ರ ಮೆರವಣಿಗೆ ಮಾಡ್ತೀವಿ. ಆವಾಗ ಒಂದು ಗೌರವ ಇರ್ತದಂಥವ್ರಿಗೆ, ಆವಾಗ ಒಂದು ಗೌರವ ಬೇರೆಯೇ. ಅದಾದ ಮೇಲೆ ಇನ್ನೊಂದು ಸರ್ತಿ ಬೇರೆ ರೀತಿ ಸನ್ಮಾನ ಮಾಡಬೇಕು ಅಂದಾಗ ಕೆಲವರು ಒಂಟೆ ಮೇಲೆ ಕೂಡಿಸಿ ಮಾಡ್ತಿರ್ತಾರೆ, ಕೆಲವರು ಕುದುರೆ ಮೇಲೆ ಕೂಡಿಸಿ ಮಾಡ್ತಾರೆ. ಆವಾಗ ಒಂದು ಗೌರವನೇ ಬೇರೆ ಆಗ್ತದಂಥವರಿಗೆ. ಇನ್ನೊಂದು ಬಾರಿ ಆನೆ ಮೇಲೆ ಕೂಡಿಸಿ ಮಾಡಿದಾಗ ಆ ಗೌರವನೇ ಬೇರೆ ಆಗ್ತದೆ. ಒಬ್ಬನೇ ವ್ಯಕ್ತಿ ಅವನಿಗೆ ಉತ್ತಮೋತ್ತಮತ್ವ ಎನ್ನುವಂಥದ್ದು ಬರ್ತದೆ. ಯಾವಾಗ ಅಂದರೆ ಜೀಪಲ್ಲಿ ಕೂಡಿಸಿದಾಗ ಒಂದು ಉತ್ತಮತ್ವ, ಅದಕ್ಕಿಂತ ಉತ್ತಮತ್ವ ಕುದುರೆ ಮೇಲೆ, ಅದಕ್ಕಿಂತ ಉತ್ತಮತ್ವ ಆನೆ ಮೇಲೆ ಅಂತ ಹೇಗೆ ಬರ್ತದೋ ಹಾಗೆ ಇಲ್ಲೂ ಕೂಡ ಲಕ್ಷ್ಮೀದೇವಿಯಲ್ಲಿ ಒಂದು ತಾರತಮ್ಯ ಅಂದರೆ ಅವಳು ಒಬ್ಬಳೇನೆ ಆದರೂ ಕೂಡ ಜೀಪು ಕುದುರೆ ಆನೆ ಮೇಲೆ ಕೂತಾಗ ಒಂದು ಉತ್ತಮತ್ವ ಅಂತ ಹೇಳ್ತೀವಲ್ಲ, ಹಾಗೆ ಅವರಲ್ಲಿ ಉತ್ತಮತ್ವವನ್ನು ಚಿಂತನೆ ಮಾಡಬೇಕೇ ಹೊರತು ಲಕ್ಷ್ಮೀದೇವಿಯಲ್ಲಿ ಮತ್ತಿನ್ನೇನೋ ವಿಚಿತ್ರವಾಗಿ ಯೋಚನೆ ಮಾಡಲಿಕ್ಕೆ ಹೋಗಬಾರದು ಅಂತ ಹೇಳುತ್ತಾರೆ. ಆದ್ದರಿಂದ ದಕ್ಷಿಣ ಅಂತ ಹೇಳ್ತಾರೆ ಅವಳಿಗೆ.
ದಕ್ಷಿಣ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ದಕ್ಷೇ ಇನಃ ಯಸ್ಯಾಹ ಸಾ ದಕ್ಷಿಣ ಅಂತ. ದಕ್ಷ ಅಂದರೆ ಬಲಭಾಗ ಅಂತ ಅರ್ಥ. ಬಲಭಾಗ, ತನ್ನ ಬಲಭಾಗದಲ್ಲಿ ಇನ ಅಂದರೆ ಪ್ರಿಯಕರ ಅಂತ ಅರ್ಥ. ತನ್ನ ಬಲಭಾಗದಲ್ಲಿ ಪ್ರಿಯಕರನನ್ನು ಇಟ್ಟುಕೊಂಡಿದ್ದಾಳೆ, ಆದ್ದರಿಂದ ಅವಳಿಗೆ ದಕ್ಷಿಣ ಅಂತ ಹೆಸರಂತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ದೇವಸ್ಥಾನಗಳಿಗೆ ಹೋದಾಗ ಪ್ರದಕ್ಷಿಣೆ ಮಾಡಿರಿ ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಅಂತ, ದಕ್ಷಿಣ ಅಂತ ಪ್ರದಕ್ಷಿಣ ಅಂತ ಹೇಳೋದು. ಪ್ರದಕ್ಷಿಣ ಮಾಡಿರಿ ಅಂತ ಹೇಳಲು ಪ್ರದಕ್ಷಿಣೆ ನಮಸ್ಕಾರಾನ್ ಸಮರ್ಪಯಾಮಿ ಅಂತ ಹೇಳ್ತೀವಿ. ಪ್ರದಕ್ಷಿಣ ಅಂದರೆ ಅರ್ಥ ಏನು ಅಂದರೆ ಲಕ್ಷ್ಮೀದೇವಿ ಹೇಳ್ತಾಳಂತೆ, ನನ್ನ ಬಲಭಾಗದಲ್ಲಿ ದೇವರಿದ್ದಾನೆ, ಆದ್ದರಿಂದ ಮೊದಲು ಆ ಕಡೆಯಿಂದ ಬನ್ನಿ ಅಂತ ಹೇಳ್ತಾಳಂತ. ಅದಕ್ಕೋಸ್ಕರವೇ ನೋಡಿ, ಅಂದರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ದೇವರು ನಮ್ಮ ಎದುರಿಗಿರ್ತಾನೆ. ದೇವರು ನಮ್ಮ ಎದುರಿಗಿದ್ದಾನೆ ಅಂದರೆ ನಮಗೆ ಬಲ ಈ ಕಡೆ ಆಗಿರ್ತದೆ, ನಮಗೆ ಎಡ ಈ ಕಡೆ. ಆದರೆ ಅಲ್ಲಿದ್ದರೆ ಏನಾಗುತ್ತೆ ಅಂದರೆ ಈ ಕಡೆ ಎಡ ಆಗ್ತದೆ, ಈ ಕಡೆ ಬಲ ಆಗ್ತದೆ. ಹಾಗಾಗಿ ಅವಳ ಬಲಭಾಗದಲ್ಲಿ ದೇವರು ಇರ್ತಾನೆ. ಆದ್ದರಿಂದಾಗಿ ಮೊದಲು ನೀವೇನು ಮಾಡಬೇಕು ಅಂದರೆ ಅವಳ ಬಲಭಾಗಕ್ಕೆ ಹೋಗಬೇಕು, ಅವಳ ಬಲಭಾಗ. ಆದ್ದರಿಂದ ನಮಗೆ ದಕ್ಷ ಅಂತ ತಿಳ್ಕೊಂಬಿಡಬಾರ್ದು. ನಮಗೆ ದಕ್ಷ ಅಂದರೆ ಎಡ ಆಗಿಬಿಡ್ತದೆ, ಆಮೇಲೆ ದಕ್ಷ ಅಂದರೆ ಹಿಂಗೆ ಹೋಗಬೇಕಾಗ್ತದೆ. ಆದರೆ ಪ್ರದಕ್ಷಿಣೆ ಹೋಗೋದು ಹಾಗೆ ಹೀಗೆ ಯಾವಾಗಲೂ ನಮ್ಮ ಎಡದಿಂದ. ಅಂದರೆ ನಮ್ಮ ಎಡ ಅಂದರೆ ಅದು ಲಕ್ಷ್ಮೀದೇವಿಯ ಬಲ ಅಂತ. ಹಾಗಾಗಿ ಲಕ್ಷ್ಮೀ ಹೇಳುವಂಥದ್ದು ಮೊದಲು ನಿಮ್ಮ ನನ್ನ ಬಲಭಾಗದಲ್ಲಿರುವಂಥ ಭಗವಂತನಿಗೆ ನಮಸ್ಕಾರ ಮಾಡಿ, ಅವನು ಸರ್ವೋತ್ತಮ ಅನ್ನೋದನ್ನು ಅವಳೇ ಯಾವಾಗಲೂ ಹೇಳ್ತಿರ್ತಾಳಂತೆ. ಹಾಗಾಗಿ ಈ ರೀತಿ ಅವಳಿಗೆ ದಕ್ಷಿಣ ಅನ್ನುವಂಥ ಹೆಸರಿದೆ. ಪರಮಾತ್ಮ ಸರ್ವೋತ್ತಮ ಅನ್ನುವಂಥದ್ದನ್ನು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳುತ್ತಾರೆ. ಇದು ಕೃಷ್ಣನ ಸರ್ವೋತ್ತಮತ್ವವನ್ನು ತೋರಿಸಿತ್ತು. ಇದು ಆದ ನಂತರ ಅಲ್ಲಿಗೆ ಬಂದಿದ್ರಲ್ಲ, ಬಂದಾಗ ಕೃಷ್ಣನ ಜೊತೆಗೆ ಏನಾಗಿತ್ತಂತೆ, ಸತ್ಯಭಾಮಾದೇವಿ ಮತ್ತು ರುಕ್ಮಿಣೀದೇವಿ ಎಲ್ಲರೂ ಕೂತ್ಕೊಂಡಿದ್ರು ಆ ಸಭೆಯಲ್ಲಿ. ನಾರದರು ಬಂದಿದ್ದರು. ಅವ್ರು ಬರುವಾಗ ಎಲ್ಲ ಕಡೆ ಸಂಚಾರ ಮಾಡಿಕೊಂಡೇ ಬಂದಿದ್ದರು. ಯಾಕೆ ಅಂತಂದರೆ ಅವರು ಹೋಗಬೇಕಾದ್ರೆ ಯಾರ್ಯಾರು ಉತ್ತಮರು ಅಂತ ಹೇಳಿಬಿಟ್ಟು ಅವ್ರವ್ರ ಬಳಿಗೆ ಹೋಗಿ ಉತ್ತಮತ್ವವನ್ನು ಹೇಳ್ತಾ ಕೃಷ್ಣನ ತನಕ ಬಂದದ್ದು. ಬರುವಾಗ ದಾರಿಯಲ್ಲಿ ಏನಾಗಿತ್ತಂತೆ, ಸ್ವರ್ಗಕ್ಕೆಲ್ಲ ಓಡಾಡ್ಕೊಂಡು ಬಂದಿದ್ರಂಥವ್ರು. ಸ್ವರ್ಗದಲ್ಲಿ ಓಡಾಡಿಕೊಂಡು ಬರಬೇಕಾದ್ರೆ ಅಲ್ಲೇನಾಗಿತ್ತು ಅಂದರೆ ಒಂದಷ್ಟು ಪಾರಿಜಾತ ಹೂವಿತ್ತಂತೆ. ಆ ಪಾರಿಜಾತ ಹೂವನ್ನೆಲ್ಲವನ್ನು ಕೂಡ ಒಂದಷ್ಟು ಕಿತ್ತುಕೊಂಡು ಒಂದು ಮಾಲೆ ಮಾಡಿಕೊಂಡು ಹೋಗಿ ಕೊಡೋಣ ಇದನ್ನು ಅಂತ ಹೇಳಿ ಆ ಹೂವನ್ನು ಹಾಗೆ ಹಿಡ್ಕೊಂಬಂದಿದ್ರಂತೆ. ಹಿಡ್ಕೊಂಬಂದು ಒಂದು ಕಡೆ ಸತ್ಯಭಾಮೆ, ಇನ್ನೊಂದು ಕಡೆಯಲ್ಲಿ ರುಕ್ಮಿಣೀದೇವಿ ಇಬ್ಬರು ಕೂತಿದ್ರೆ ಏನಾಯ್ತಂತೆ, ಇವರು ಬಂದು ನಾರದ ಮಹರ್ಷಿಗಳು ಬಂದು ಆ ಹೂವನ್ನು ಕೊಡಲಿಕ್ಕೆ ಅಂತ ಹೋದ್ರಂತೆ, ಪಾರಿಜಾತವನ್ನು. ಕೃಷ್ಣ ಸುಮ್ಮನೆ ಕಣ್ಣಲ್ಲೇ ಏನು ಸೂಚನೆ ಕೊಟ್ಟನೋ ಏನೋ, ಅದು ರುಕ್ಮಿಣಿ ಕಡೆ ಹೋಗಿಬಿಡ್ತದೆ. ರುಕ್ಮಿಣೀದೇವಿ ಕಡೆ ಹೋಗಿಬಿಡ್ತು ಹೂವು. ರುಕ್ಮಿಣಿ ತೊಗೊಂಡ್ಲಂತ ಹೂವನ್ನು. ಇದನ್ನು ನೋಡಿ ಸತ್ಯಭಾಮಿಗೆ ಸಿಟ್ಟು ಬಂತು ನೋಡಿ, ಸತ್ಯಭಾಮಿ. ಯಾಕೆ ಅಂದರೆ ಕೃಷ್ಣ ಏನು ಮಾಡಿದೆಯೋ ಗೊತ್ತಿಲ್ಲ, ನೀನು ನಾರದರು ತಂದಂಥ ಹೂವು ನನಗೆ ಕೊಡದೇನೆ ಅದು ಹೋಗಿ ರುಕ್ಮಿಣೀದೇವಿಗೆ ಸೇರಿತ್ತಲ್ಲ, ನನಗಿಂತ ನಿನಗೆ ರುಕ್ಮಿಣಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಅಲ್ಲಿಗೆ ಬಂತು. ಇದೇನು ಲಕ್ಷ್ಮೀದೇವಿಯಲ್ಲಿ ಇದೆಲ್ಲ ನಟನೆ ಸುಮ್ಮನೆ, ಅಂದರೆ ಸವತಿ ಮಾತ್ಸರ್ಯವನ್ನು ತೋರಿಸುವಂಥ ಒಂದು ನಟನೆ ಸುಮ್ಮನೆ ಮಾಡಿರುವಂಥದ್ದು ಅಂತ. ಸಾಕ್ಷಾತ್ ಸತ್ಯ ರುಕ್ಮಿಣೀತ್ಯೇವ ಸಂವಿತ್ ದ್ವಿಧಾಭೂತ ನಾತ್ರ ಭೇದೋಸ್ತಿ ಕಶ್ಚಿತ್. ಇವರಿಬ್ಬರಲ್ಲೂ ಭೇದ ಚಿಂತನೆ ಮಾಡಲಿಕ್ಕೆ ಹೋಗಬೇಡ್ರಿ. ಲೋಕರೂಢಿಯಿಂದ ಸುಮ್ಮನೆ ಒಂದು ಸವತಿ ಮಾತ್ಸರ್ಯವನ್ನು ತೋರಿಸ್ಲಿಕ್ಕೋಸ್ಕರ ಮಾಡಿ. ತಥಾಪಿ ಸಾ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಕುಪಿತೇ ವಾಸ ಸತ್ಯ. ಆದರೂ ಪ್ರಮದಾನಾಂ ಸ್ವಭಾವ, ಹೆಣ್ಣು ಮಕ್ಕಳ ಸ್ವಭಾವ ಏನು ಅನ್ನೋದನ್ನು ಜಗತ್ತಿಗೆ ಪ್ರಕಟ ಮಾಡಲಿಕ್ಕೋಸ್ಕರವಾಗಿ ಈ ರೀತಿ ಮಾಡಿದ್ದಂತೆ. ಹೆಣ್ಣು ಮಕ್ಕಳ ಸ್ವಭಾವ ಇದು ಅಂತ. ಏನಾದರೂ ಒಂದು ಹೂವು ಗಿವು ಏನೋ ಇರ್ತದೆ, ಅದು ತೊಗೊಳ್ಬೇಕಾದ್ರೆ 10 ಮಂದಿ ತೊಗೊಳ್ತಿರ್ತಾರೆ. ನನಗಿದೇ ಬೇಕು ಅಂತ ಒಂದು ಒಳಗೆ ಇಟ್ಕೊಂಡಿರ್ತಾರಂತೆ, ಮನಸ್ಸಲ್ಲೇ ಇರ್ತದಂತೆ. ಆ ಹೂ ಯಾರೋ ಕೊಡ್ತಿರ್ತಾರೆ, ಹೂ ಕೊಡ್ತಿರ್ಬೇಕಾದ್ರೂ ಕೂಡ ಈ ಹೂ ಸಿಕ್ಕರೆ ಚೆನ್ನಾಗಿರ್ತದೆ ನನಗೆ ಅಂತ ಮನಸ್ಸಿಗೆ ಬಂದ್ಬಿಡ್ತದಂತ ಅವ್ರಿಗೆ. ಅದು ಅಕಸ್ಮಾತ್ ಸಿಗದೆ ಇನ್ಯಾರಿಗೋ ಸಿಕ್ಬಿಡ್ತು ಅಂದ್ರೆ ಹೊಟ್ಟೆ ಹೊರ್ಕೊಳ್ತಾರಂತ ಅಲ್ಲೇನೆ, ಅಷ್ಟರಲ್ಲೇ ಹೊಟ್ಟೆ ಹೊರಿ ಇರ್ತದೆ. ಇದು ಪ್ರಮದಾನಾಂ ಸ್ವಭಾವ, ಇದೆಲ್ಲ ಹೆಣ್ಣು ಮಕ್ಕಳ ಸ್ವಭಾವ ಇದು ಅಂತ ಹೇಳುತ್ತಾರೆ. ಅದಕ್ಕೋಸ್ಕರ ಅದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆ ಸತ್ಯಭಾಮಾದೇವಿ ನಟನೆ ಮಾಡಿದ್ಲಂತೆ. ಸಾಕಂ ರುಕ್ಮಿಣ್ಯ ರಾಜ ಮಧ್ಯೆ ಪ್ರವೇಶಾತ್ ಸ್ತವಾದೃಶೆ ಪುಷ್ಪದಾನಾಚ್ಚ ದೇವೀಂ ಕೋಪಾಸನಂ ದರ್ಶಯಂತಿ ಮುವಾಚ ವಿಡಂಬನಾರ್ಥಂ ಕಾಮಿ ಜನಸ್ಯ ಕೃಷ್ಣ. ಮತ್ತು ಹಿಂಗೆಲ್ಲ ಸಿಟ್ಟು ಮಾಡಿಕೊಂಡಾಗ ಏನು ಮಾಡಬೇಕು? ಮತ್ತೆ ಸಿಟ್ಟಾಗಿಬಿಡ್ತು ಅಂತ ಆದರೆ ಸಿಟ್ಟು ಬಂದುಬಿಡ್ತದೆ ಕೆಲವೊಂದು ಸರ್ತಿ. ಸಿಟ್ಟು ಬಂತು ಅಂದಾಗ ಏನು ಮಾಡೋದು? ಮತ್ತೆ ಕೃಷ್ಣನ ಬೈಲಿಕ್ಕೆ ಶುರು ಮಾಡಿದ್ಲು. ಕೃಷ್ಣನ ಬೈಲಿಕ್ಕೆ ಶುರು ಮಾಡಿದ ಕೂಡಲೇ ಈ ಕೃಷ್ಣ ತಿರುಗಿ ಬೈಬೋದಿತ್ತು. ಸುಮ್ಮ ಕೂಡು, ಅಷ್ಟು ಗೊತ್ತಾಗಲ್ಲ, ಬರೀ ಒಂದು ಹೂವಿಗೋಸ್ಕರ ಇಷ್ಟು ಗಲಾಟೆ ಮಾಡ್ತೀಯಲ್ಲ ಅಂತ ಬೈದು ಬಿಡ್ಬೋದಿತ್ತು. ಹಾಗೆಲ್ಲ ಬೈಲಿಲ್ಲಂತೆ ಕೃಷ್ಣ. ಬೇರೆ ಗಂಡಂದ್ರೆ ಆದರೆ ಹಾಗೆ ಬೈದು ಬಿಡ್ತಾರೆ. ಬೇರೆಯವರೆಲ್ಲರೂ ಕೂಡ ಸುಮ್ಮ ಕೂಡಿ ಎಲ್ಲ ಯಾಕೆ ಪ್ರಾಣ ತೆಗಿತ್ತು, ಸುಮ್ಮನಿದ್ರಾಗಲ್ಲೇ ನಿನಗೆ ಬೈದು ಬಿಡ್ತಾರೆ, ಕೂಡಿಸ್ಬಿಡ್ತಾರೆ ಸುಮ್ಮನೆ. ಆದರೆ ಕೃಷ್ಣ ಹಂಗೆ ಮಾಡಲಿಲ್ಲಂತೆ. ಕೃಷ್ಣ ಏನು ಅಂದರೆ ಯಾವತ್ತೂ ಹೆಂಡತಿನ ಬೈಲಿಕ್ಕೆಲ್ಲ ಹೋಗ್ತಿರ್ಲಿಲ್ಲಂತೆ ಕೃಷ್ಣ.
ಇದೊಂದು ಅವನ ವಿಶೇಷತೆ ಕೃಷ್ಣನದ್ದು. ಏನು ಅಂದರೆ ಅವ್ರನ್ನೇ ಹೋಗಿ ರಮಿಸಿಬಿಡ್ತಿದ್ದಂತೆ ಕೃಷ್ಣ. ಚಿನ್ನ, ರನ್ನ, ಮುದ್ದು, ಬಂಗಾರ ಎಲ್ಲ ಹೇಳಿಬಿಡ್ತಿದ್ದ. ಅವರು ಕ್ಲೀನ್ ಬೋಲ್ಡ್ ಆಗಿಬಿಡ್ಬೇಕು ಒಂದು ಸರ್ತಿ. ಆ ರೀತಿ ಕೃಷ್ಣನ ಉಪಾಯಗಳೆಲ್ಲವೂ ಕೂಡ ಇಷ್ಟು ಕೃಷ್ಣ ಮಾಡಿಕೊಂಡು ಅವನು ಹೇಳ್ತಿದ್ದಂತೆ ಹೋಗಿ, ಅಯ್ಯೋ ಬೇಜಾರು ಮಾಡ್ಕೋಬೇಡ, ಭಾರಿ ಸಮಾಧಾನ ಮಾಡ್ತಿದ್ದಂತೆ ಕೃಷ್ಣ. ಯಾಕೆ ಅಂತಂದರೆ ಇದು ಕೃಷ್ಣನ ತಂತ್ರಗಾರಿಕೆ. ಇದರಲ್ಲೂ ತೋರಿಸ್ತಾನೆ ಭಗವಂತ ನಮಗೆ ಏನು ಅಂದರೆ ಸಂಸಾರದಲ್ಲಿ ವಿರಸ ಬರಬಾರದು, ಸರಸ ಇರಬೇಕು ಯಾವಾಗಲೂ ಕೂಡ ಅಂತ. ಅಂದರೆ ವಿರಸ ಯಾವಾಗ ಅಂದರೆ ನೀವು ಸಿಟ್ಟು ಮಾಡಿಕೊಂಡ್ರೆ ಅಂದರೆ ಇಂಥದ್ದೆಲ್ಲ ಆಗ್ತದಂತೆ. ಕೃಷ್ಣ ಹೇಳ್ತಾನೆ, ಒಂದು ಮಾತು ಹೇಳಿಬಿಡ್ತಾನೆ ಕೃಷ್ಣ. ಅದನ್ನು ವಾದರಾಜ ಸ್ವಾಮಿಗಳಾಗಬೇಕಾದ್ರೆ ಇದನ್ನೆಲ್ಲೂ ಉಪನ್ಯಾಸದಲ್ಲಿ ಹೇಳಬೇಡ್ರಿ ಅಂತ ಹೇಳ್ತಾರೆ. ಮತ್ತೆ ವಾದರಾಜರು ನಿಮಗೆ ಸಮಸ್ಯೆ ಆಗ್ತದೆ ಹೇಳಬೇಡ್ರಿ ಅಂತ ಹೇಳ್ತಾರೆ. ಆದರೆ ವಾದರಾಜರೇ ಹೇಳಿದ್ದಾರೆ, ಅದರಿಂದ ಹೇಳ್ತೀನಿ ಮತ್ತೆ ಆಯಿತಾ. ಏನು ಹೇಳ್ತಾರೆ ಅಂದರೆ ಗಂಡಂದ್ರೆ ಎಲ್ಲಿ ತನಕ ಹೋಗಿಬಿಡ್ತಾರೆ ಅಂತಂದರೆ ಕೆಲವೊಂದು ಸರ್ತಿ ಹೆಂಡತಿ ಭಾಳ ಸಿಟ್ಟು ಮಾಡಿಕೊಂಡ್ಲು ಅಂತ ಆದರೆ ಅವಳನ್ನು ಮೆಚ್ಚಿಸೋದಕ್ಕೋಸ್ಕರ ಚಿನ್ನ, ರನ್ನ, ಬಂಗಾರ ಅಂತ ಹೇಳ್ತಾರೆ. ಇದು ಸಾಕಾಗಲಿಲ್ಲ ಅಂತ ಕಾಲಿಗೂ ಬಿದ್ದುಬಿಡ್ತಾರಂತೆ ಏಕಾಂತದಲ್ಲಿ ಕೆಲವೊಂದು ಸರ್ತಿ. ಹಂಗೂ ಆಗ್ತದಂತೆ. ಅಷ್ಟರ ಮಟ್ಟಿಗೆ ಹೊಲಸುಗೊಳ್ತಾರೆ ಗಂಡಂದರು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಆದರೆ ಇದೆಲ್ಲ ಅದ್ರ ಹೊಲಸುಗೊಳ್ಬೇಕಾದ್ರೆ ಹಿಂಗೆ ಮಾಡಬೇಕಾಗ್ತದೆ ಕೆಲವೊಂದು ಸರ್ತಿ. ಅದೇನಿದಲ್ಲ, ಆದರೆ ಹೆಂಡತಿನ ಹೊಲಸುಗೊಳ್ಬೇಕು ಅಂತ, ಅವರಿಗೆ ಬೇಜಾರಾಗುವಂತೆ ನಡ್ಕೊಳ್ಬಾರ್ದು ಅಂತ ಇದನ್ನೆಲ್ಲ ಕೃಷ್ಣ ತೋರಿಸಿದ್ದಾನಂತೆ ಭಗವಂತ. ಮತ್ತು ಅವನಿನ ಪಾದಕ್ಕೆ ಬಿದ್ದಾನೆ ಅಂತ ಏನು ತಿಳ್ಕೊಬೇಡ್ರಿ ಆಯಿತಾ. ಅಂತೂ ಅಲ್ಲಿ ತನಕ ಹೋಗ್ತಾರೆ ಗಂಡಂದರು ಅನ್ನೋದನ್ನು ಹೇಳ್ತಾನೆ ಭಗವಂತ. ಆ ರೀತಿ ಅದಕ್ಕೆ ಹೇಳಿದ್ನಂತೆ, ಸತ್ಯಭಾಮಾದೇವಿಗೆ ಹೇಳಿದ್ನಂತೆ, ವಿಡಂಬನಾರ್ಥಂ ಕಾಮಿ ಜನಸ್ಯ ಕೃಷ್ಣ. ಒಬ್ಬ ಏನಂತಾರೆ, ಹೆಂಡತಿ ಮೇಲೆ ಕಾಮ ಇರುವಂಥ ವ್ಯಕ್ತಿ ಹೇಗೆ ವರ್ತನೆ ಮಾಡುತ್ತಾನೆ ಹೆಂಡತಿನ ಒಲಿಸಿಕೊಳ್ಳಿಕ್ಕೆ ಅಂತ, ಅದೇ ರೀತಿ ಭಗವಂತನು ವಿಡಂಬನೆ ಮಾಡಿದ್ನಂತೆ ಪರಮಾತ್ಮ. ಇವು ಯಾಕೆ ಬೇಜಾರು ಮಾಡಿಕೊಳ್ಳುತ್ತಿ, ಇವಳಿಗೆ ಬರೀ ಒಂದು ಹೂವಿನ ಹಾರ ಕೊಟ್ಟಿದ್ದಾರಷ್ಟೇ, ನಿನಗೆ ಆ ಸ್ವರ್ಗದಲ್ಲಿರುವಂಥ ಗಿಡವೇ ತಂದು ಕೊಡ್ತೀನಿ ನಿನಗೆ ಅಂತಂದಂತೆ. ಆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೀನಿ, ನಿಮ್ಮ ಮನೇಲೆ ಹಾಕಿಕೊಡ್ತೀನಂತೆ ನಾನು, ಏನು ಯೋಚನೆ ಮಾಡಬೇಡ ನೀನು ಅಂತ ಸತ್ಯಭಾಮಾದೇವಿಗೆ ಹೇಳಿದ್ನಂತೆ. ಸತ್ಯಭಾಮಾದೇವಿಗೆ ಅವಳು ಹೇಳಿದ್ದಂತೆ, ಹಾಗಾದ್ರೆ ಆ ವೃಕ್ಷ ತರಲಿಕ್ಕೆ ಮತ್ತೆ ಯಾರನ್ನೂ ಕರಿಬೇಡ ನೀನು ಅಂತ, ಯಾರನ್ನೂ ಕರಿಬೇಡ. ಮತ್ತು ಬಂದರು ಅಂದರೆ ಅವ್ರಿಗೊಂದು ಸ್ವಲ್ಪ ಕೊಡಬೇಕಾಗ್ತದೆ, ಅದ್ರ ಬೇರೆ ಒಂದು ಕೊಡು ಅಂತ ಹೇಳ್ತಾರೆ. ಎಲ್ಲ ನಮ್ಮ ಮನೇಲಿ ಒಂದು ಸಣ್ಣ ನೆಡ್ತೀವಿ ಅಂತ ಹೇಳ್ತಾರೆ. ಯಾರಿಗೂ ಸಿಕ್ಕಿರಬಾರದು, ನಮಗೆ ಮಾತ್ರ ಇರಬೇಕದು. ಅದಕ್ಕೋಸ್ಕರ ನಾವು ಒಬ್ಬಳೇ ಬರ್ತೀನಿ, ನಾನು ಒಬ್ಬಳನ್ನೇ ಕರ್ಕೊಂಡು ಹೋಗಬೇಕು ಅಂತಂದಂತೆ. ಒಬ್ಬಳನ್ನೇ ಕರ್ಕೊಂಡು ಹೋಗಬೇಕು ಅಂದದ್ದಕ್ಕೆ ಕೃಷ್ಣ ಹೇಳಿದ, ಅಯ್ಯೋ ನಿನ್ನನ್ನು ಬಿಟ್ಟರೆ ಯಾರನ್ನೂ ಕರೆಯಲ್ಲ ನಾನು ಅಂದ್ಬಿಟ್ಟೆ ಕೃಷ್ಣ. ಮತ್ತು ಗುಟ್ಟಾಗೆ ಹೋಗಿಬಿಡೋಣ ಇಬ್ಬರು ಸೇರಿಕೊಂಡು ಅಂತ. ಆಯಿತು ಅಂತ ದಾತಾಸ್ಮ್ಯಹಂ ಪಾರಿಜಾತಂ ತರುಂತ ಇತ್ಯೇವ ತತ್ರಾತ ಗಮದ್ವಾಸವೋಪಿ. ಇಷ್ಟು ಕೃಷ್ಣ ಮತ್ತು ಸತ್ಯಭಾಮಾದೇವಿಯರಿಬ್ಬರು ಮಾತಾಡ್ಕೊಳ್ತಾ ಆಗಲೇ ಏನಾಯ್ತಂತೆ, ಅಲ್ಲಿಗೆ ಈ ಇಂದ್ರ ಬಂದು ಅವನು ಹೇಳಿದ್ನಂತೆ, ಸ್ವಾಮಿ ಭಗವಂತ ದಯವಿಟ್ಟು ಈ ಜಗತ್ತಿನಲ್ಲಿ ನರಕಾಸುರ ಏನಿದ್ದಾನಲ್ಲ, ಇತ್ತೀಚೆಗೆ ಕೆಲವು ದಿನಗಳಿಂದ ನಮ್ಮ ಲೋಕಕ್ಕೂ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ನಮ್ಮ ಲೋಕದಲ್ಲಿದ್ದಂಥ ನಮ್ಮ ಐರಾವತವನ್ನು ಕಳತನ ಮಾಡಬೇಕು ಅಂತ ಕಾಯ್ತಿದ್ದಾನೆ. ಸುಮಾರು ಒಂದು 6-7 ಸಾವಿರ ಆನೆಗಳಿದ್ದು ಅವನ್ನೆಲ್ಲ ಕಳತನ ಮಾಡಿದ್ದಾನೆ ಈಗಾಗಲೇ. ನಮ್ಮೂರಿಂದ ತೊಗೊಂಡು ಹೋಗಿದ್ದಾನೆ ಸ್ವರ್ಗದಿಂದಾಗಿ. ನಮ್ಮ ತಾಯಿ ಇದ್ದಾಳಲ್ಲ ಅದಿತಿದೇವಿ, ಅವಳ ಕುಂಡಲವನ್ನು ತೊಗೊಂಡು ಹೋಗಿದ್ದಾನೆ. ಆ ದೂರದಿಂದಲೇ ಅವಳು ಬಂದು ಹೇಳಿದ್ಲಂತೆ, ಅದಿತಿದೇವಿ, ಹೌದು ಕೃಷ್ಣ, ನನ್ನ ಕುಂಡಲ ಕೊಡಿಸಪ್ಪ, ನನಗೆ ಭಾಳ ಮೋಹ ಅದರ ಮೇಲೆ. ಯಾಕೆ ಅಂತಂದರೆ ನನ್ನ ಗಂಡ ನನಗೆ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ತಾಳು ಅವಳು. ನನ್ನ ಗಂಡ ಕೊಟ್ಟಿದ್ದು ಅದು ಗಿಫ್ಟು, ಭಾಳ ಪ್ರೀತಿ ನನಗೆ ಅದರ ಮೇಲೆ, ಅದರಿಂದ ದಯವಿಟ್ಟು ಅದನ್ನು ಕೊಡಿಸೋ ಅಂತ ಕೇಳಿದ್ಲು. ಅದಕ್ಕೆ ಕೊಡಿಸು ಅಂತ ಅವಳು ಕೇಳಿದ್ಲು. ಈ ಕಡೆಯಿಂದ ಇವನು ಕೇಳಿದ, ಇಂದ್ರನೂ ಕೇಳಿದ. ಸರಿ ಬಿಡು, ಎಲ್ಲ ಒಟ್ಟಿಗೆ ಆಗ್ತದೆ ಅಂತ ಅಂದ್ಕೊಂಡ ಭಗವಂತ. ಅದಕ್ಕೆ ಏನು ಸತ್ಯಭಾಮಾದೇವಿ ಇದ್ದಾಳೆ, ಆ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ್ನಂತೆ. ಬಾ ನೀನು ಅಂತ ಕರ್ಕೊಂಡು ಹೋದ್ನಂತೆ. ತದೈವಾಗುಹು ಮುನಯಸ್ತೆ ನನುನ್ನ ಬದರಿಯಾಸ್ತೆ ಸರ್ವ ಏತ್ಯಾಶು ಕೃಷ್ಣಂ ಯಯಾಚಿರೆ ಭೌಮವದಾಯನತ್ವ ಸ್ತುತ್ವಾ ಸ್ತೋತ್ರೈಹಿ ವೈದಿಕೈಸ್ತಾಂತ್ರಿಕೈಶ್ಚ. ಅವನನ್ನು ಸ್ತೋತ್ರ ಮಾಡಿ ಇಂದ್ರ ಅಲ್ಲಿಂದ ಹೊರಟು ಕೂಡಲೇ ಭಗವಂತ ಏನು ಮಾಡಿದ್ನಂತೆ, ಅಲ್ಲಿಂದ ಆ ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಹೊರಟನಂತೆ. ಪ್ರಾಗ್ಜ್ಯೋತಿಷಪುರ ಅಂತ ಅವನ ಪಟ್ಟಣ. ಆ ನರಕಾಸುರ ಇದ್ದಂಥದ್ದು. ಆ ನರಕಾಸುರನ್ನ ಸಂಹಾರ ಮಾಡಬೇಕು ಅಂತ ಈ ಕೃಷ್ಣ ಪರಮಾತ್ಮ ಕರ್ಕೊಂಡು ಹೊರಟ. ಅವನು ಹೊರಡಬೇಕಾದ್ರೆ ಆ ಪಾರಿಜಾತವನ್ನು ನನಗೋಸ್ಕರ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹಿಂದಿನ 2 ದಿವಸದ ಹಿಂದೆ ಏನಾಗಿತ್ತಂತೆ, ಏಕಾದಶಿ ಇತ್ತಂತೆ. ಏಕಾದಶಿ ವ್ರತ ಮಾಡಿದ್ಲಂತೆ ಯಾರು, ಸತ್ಯಭಾಮಾದೇವಿ. ಏಕಾದಶಿ ವ್ರತ ಅದು ಹೇಳ್ತಾರೆ ವಿಶೇಷವಾಗಿ ಏನು ಅಂತಂದರೆ, ಭೀಮ ಏಕಾದಶಿ ಮತ್ತು ಭೀಮದ್ವಾದಶಿ ವ್ರತ ಅಂತ ಹೇಳ್ತಾರೆ. ಭೀಮದ್ವಾದಶಿ ವ್ರತ, ಈ ಭೀಮದ್ವಾದಶಿ ವ್ರತ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಮಾಡಿದ್ಲು ಅಂತ. ಅಂದರೆ ಭೀಮದ್ವಾದಶಿ ವ್ರತ ಅಂದರೆ ಏನು ಗೊತ್ತಾ, ಈ ಮಾಘ ಮಾಸ ಇದೆಯಲ್ಲ,
ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸ ಮಾಡಬೇಕಂತೆ. ಮಾಘ ಮಾಸ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ರಾತ್ರಿ ಏನು ಮಾಡಬೇಕು ಅಂದರೆ, ಒಂದು ಈ ರುದ್ರದೇವರ ಗುಡಿಗೆ ಹೋದರೆ ಗೊತ್ತಾಗ್ತದೆ ನಿಮಗೆ, ಮೇಲೂ ಒಂದು ಪಾತ್ರೆ ಕಟ್ಟಿಟ್ಟಿರ್ತಾರೆ, ಅದಕ್ಕೊಂದು ಸಣ್ಣ ಹೋಲ್ ಮಾಡಿರ್ತಾರೆ, ಅದರಲ್ಲಿ ನೀರು ಟಕ 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 ಅಂತ ಬೀಳ್ತಿರ್ತದಂತ. ಅಂಥದ್ದು ಆ ರೀತಿ ಒಂದನ್ನು ಮಾಡಿ ಆ ನೀರೇನಿದೆಯಲ್ವ ಅದಕ್ಕೆ ಒಂದೇ ಒಂದು ಉದ್ದಿನ ಕಾಳು ಇರ್ತದಲ್ಲ, ಆ ಉದ್ದಿನ ಕಾಳು ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ರಂಧ್ರ ಮಾಡಿರಬೇಕು ಅಂತ ಒಂದು ಪಾತ್ರೆಗೆ. ಆ ಪಾತ್ರೆಗೆ ರಂಧ್ರವನ್ನು ಮಾಡಿ ಅದರ ಒಳಗೆ ನೀರು ತುಂಬಿಸ್ಬೇಕು. ನೀರು ತುಂಬಿಸಿದಾಗ ಅದು ಏನಾಗಬೇಕು, ಹನಿ 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 ತೊಟ್ಟಿಕ್ಕಬೇಕಂಥದ್ದು ನೀರು. ಆ ರೀತಿ ತೊಟ್ಟಿಕ್ತಾ ಇರಬೇಕು. ಇನ್ನೊಂದು ಪಾತ್ರೆ ಅದೇ ಥರ ತಯಾರು ಮಾಡಬೇಕು. ಇನ್ನೊಂದು ಕಡೆ ಸಾಳಗ್ರಾಮವನ್ನಿಡಬೇಕು. ಸಾಳಗ್ರಾಮವನ್ನಿಟ್ಟು ಆ ಸಾಳಗ್ರಾಮದ ಮೇಲೆ ಈ ಪಾತ್ರೆಯನ್ನು ಕಟ್ಟಿ ಹಾಕಿ ಆ ಪಾತ್ರೆ ಒಳಗಡೆ ಹಾಲು ತುಂಬಬೇಕು. ಆ ಹಾಲು ಹಾಗೇನೆ ಒಂದೊಂದೇ ಹನಿ ಬೀಳುತ್ತಿರಬೇಕು. ಅದು ಸಾಳಗ್ರಾಮದ ಮೇಲೆ ಬೀಳ್ತಾ ಇರಬೇಕು. ಆಮೇಲೆ ಇನ್ನೊಂದೇನಿದೆ ಅಲ್ವಾ, ನೀರಿಂದನ್ನು ಮೇಲೆ ಕಟ್ಟಿ ಆ ನೀರಿನ ಹನಿ ಬೀಳ್ತಾ ಇರಬೇಕಾದ್ರೆ ಯಾರು ಉಪವಾಸ ವ್ರತ ಮಾಡಿರ್ತಾರಲ್ಲ ಅವ್ರು ಹೋಗಿ ಕೂತ್ಕೊಳ್ಬೇಕಂತಲ್ಲಿ ಕೆಳಗೆ. ಆ ರೀತಿ ಅದನ್ನು ಇಡೀ ರಾತ್ರಿ ಪೂರ್ತಿ ಹಾಗೇ ಇರಬೇಕಂತೆ. ಬೆಳಿಗ್ಗೆದ್ದು ಆಮೇಲೆ ಸಹಜವಾಗಿ ಸ್ನಾನ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಪಾರಣೆಯನ್ನು ಮಾಡಬೇಕು. ಇದನ್ನು ಭೀಮದ್ವಾದಶಿ ವ್ರತ ಅಂತ ಕರೀತಾರೆ. ಈ ರೀತಿ ಭಗವಂತನನ್ನು ಆರಾಧನೆ ಮಾಡಿದರೆ ಪರಮಾತ್ಮ ಸಕಲಾಭೀಷ್ಟಗಳನ್ನು ಕೂಡ ಕೊಡ್ತಾನೆ ಅಂತ ಹೇಳ್ತಾರೆ. ಅಂಥ ಒಂದು ವಿಶಿಷ್ಟವಾದಂಥ ವ್ರತ ಇದು ಅಂತ ಭೀಮದ್ವಾದಶಿ ವ್ರತ ಅಂತ ಹೇಳ್ತಾರೆ. ಅಂಥ ವ್ರತವನ್ನು ಸತ್ಯಭಾಮಾದೇವಿ ಮಾಡಿದ್ಲಂತೆ. ಆ ಸತ್ಯಭಾಮೆ ಮಾಡಿ ಆದ ನಂತರ ತಯಾ ಯುಕ್ತೋ ಗರುಡ ಸ್ಕಂದ ಸಂಸ್ಥೋ ದೂರಾನುಯಾತೋ ವಜ್ರಭೃತಾಪ್ಯನುಜ್ಞಾಂ. ಕೂಡಲೇ ಏನು ಮಾಡಿದ್ನಂತೆ, ಗರುಡನನ್ನು ಕರೆದನಂತೆ ಕೃಷ್ಣ. ನಾನು ಮತ್ತು ಸತ್ಯಭಾಮಾದೇವಿಯರಿಬ್ಬರು ಹೊರಡಬೇಕು, ಬಾ ಹೋಗೋಣ ಅಂತ ಹೇಳಿ ಗರುಡನ ಕರೆದಾಗ ಆಯಿತು ಅಂತ ಗರುಡ ಬಂದ ಕೂಡಲೇ ಮಾಶಾಂ ಕೃಷ್ಣೋ ಭೌಮವದೇ ಧೃತಾತ್ಮ. ಅವನು ಭೌಮಾಸುರನನ್ನು ಅಂದರೆ ನರಕಾಸುರನ ಸಂಹಾರ ಮಾಡಬೇಕು ಅಂತ ಹೊರಟ. ಭೌಮೋಕ್ಯಾಸೀತ್ ಬ್ರಹ್ಮವರಾದವದ್ಯೋ. ಬ್ರಹ್ಮದೇವರ ವರ ಇತ್ತಂತವನಿಗೆ. ಯಾರಿಂದಲೂ ಕೂಡ ನೀನೇನಾದರೂ ಶಸ್ತ್ರಧಾರಿಯಾಗಿ ನಿಂತರೆ ಯಾರೂ ನಿನ್ನನ್ನು ಎದುರಿಸಲಿಕ್ಕೆ ಆಗಬಾರದು ಅಂತ ಒಂದು ವರ ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ ಇವನ ಮಂತ್ರಿಗಳಿದ್ದರು ಅಂತ ಹೇಳ್ತಾರೆ ಒಂದಷ್ಟು ಜನ. ಅವರಿಗೂ ಕೂಡ ಆ ಮಂತ್ರಿಗಳಿಗೂ ಕೂಡ ವರವನ್ನು ಕೊಟ್ಟಿದ್ರಂತೆ. ಮಂತ್ರಿಗಳು ಯಾರಿದ್ದಾರೆ ಅವರಿಗೂ ಕೂಡ ಯಾರೂ ಗೆಲ್ಲಿಕ್ಕಾಗಬಾರ್ದು, ಅವರು ಶಸ್ತ್ರ ಹಿಡಿದು ನಿಂತರೆ. ಅದರಲ್ಲೂ ಮತ್ತೆ ಸೇರಿಸಿದ್ರಂತೆ. ಅವನೇ ಕೇಳ್ಕೊಂಡಿದ್ನಂತೆ ನರಕಾಸುರ, ನನ್ನ ಕೈಯಲ್ಲಿ ಮಾತ್ರ ಸೋಲ್ಬೇಕು ಅವರು ಅಂತ ಕೇಳ್ಕೊಂಡಿದ್ನಂತೆ. ನಾನು ಯುದ್ಧ ಮಾಡಿದರೆ ಮಾತ್ರ ಸೋಲ್ಬೇಕು, ಬೇರೆಯವ್ರ ಕೈಲಿ ಸೋಲ್ಬಾರದು ಅಂತ. ಆಯಿತು ಅಂತ ಹಾಗೆ ವರವನ್ನು ಕೊಟ್ಟಿದ್ರಂತೆ. ಭೌಮೇನ ಜೇಯತ್ವಮಪಿಕ್ಯಮೀಶಾನ್ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಢರೂಪಾತ್ ವಿಷ್ಣೋರ್ಚಾತಾರ್ಯಸ್ಯ ದುರ್ಗಂ ಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈ. ಆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗ್ತಿದ್ದಾರೆ. ಅದು ಹೇಗಿತ್ತು ಅಂತಂದರೆ, ಆ ಒಳಗೆ ಹೋಗಬೇಕು, ಎಂಟ್ರಿ ಕೊಡಬೇಕು ಅಂತಾದರೆ ಒಂದೊಂದು ದುರ್ಗಗಳನ್ನು ಮಾಡಿಬಿಟ್ಟಿದ್ದಂತೆ. ದುರ್ಗಗಳು ಅಂದರೆ ಕೋಟೆ ಅಂತ ಹೇಳ್ತಾರಲ್ಲ, ಕೋಟೆ. ಆ ಕೋಟೆಗಳನ್ನು ಮಾಡಿಟ್ಟಿದ್ದಂತೆ. ಅಂದರೆ ದುರ್ಗಮ, ಒಳಗೆ ಹೋಗ್ಲಿಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಕೋಟೆಗಳು ಒಂದೇನು ಮಾಡಿದ್ದಂತೆ, ಮೊದಲೊಂದು ದುರ್ಗವನ್ನು ಒಂದು ಕೋಟೆ ಮಾಡಿದ್ದಂತೆ. ಯಾವುದು ಅಂದರೆ ಗಿರಿದುರ್ಗ ಅಂತ ಮಾಡಿದ್ದಂತೆ. ಗಿರಿದುರ್ಗ ಅಂತ. ಆಸೀದ್ ಬಾಕ್ಯೆ ಗಿರಿದುರ್ಗಂ ತದಂಶಃ. ಗಿರಿದುರ್ಗ ಅಂದರೆ ಪರ್ವತದ್ದೇ ಒಂದು ಕೋಟೆ ಮಾಡಿಟ್ಟಿದ್ದಂತೆ. ಇನ್ನೊಂದು ಅದರ ಮುಂದೆ ಇನ್ನೊಂದು ಕೋಟೆ ಮಾಡಿದ್ದಂತೆ. ಯಾವುದದು ಅಂತ ಹೇಳಿದರೆ ಪಾನೀಯ ದುರ್ಗಂ ಮೌರವಂ ಪಾಶದುರ್ಗಂ. ಇನ್ನೊಂದು ಮಾಡಿದ್ದಂತೆ ಏನು ಅಂತಂದರೆ ಅದು ಜಲದುರ್ಗ ಅಂತ ಮಾಡಿದ್ದ. ಅಂದರೆ ನೋಡಲಿಕ್ಕೇನು ನೀರಿಲ್ಲ ಅನಿಸಿರ್ಬೇಕು, ಹೋದ್ರೆ ನೀರಲ್ಲಿ ಮುಳುಗಿ ಹೋಗಿಬಿಡ್ಬೇಕು ಅಂಥ ಒಂದು ಜಲದುರ್ಗವನ್ನು ಮಾಡಿಟ್ಟಿದ್ದಂತೆ. ಅದರದ್ದೇ ಒಂದು ಪರ್ವತವನ್ನು ಮಾಡಿಟ್ಬಿಟ್ಟಿದ್ದ. ಈ ರೀತಿ ಕೋಟೆ ಮಾಡಿಟ್ಟಿದ್ದ. ಆಮೇಲೆ ಅದು ಆದ ನಂತರ ಇನ್ನೊಂದು ದುರ್ಗೆಯನ್ನು ಮಾಡಿದ್ದಂತೆ. ಯಾವುದು ಅಂದರೆ ಪಾಶದುರ್ಗ ಅಂತ ಹೇಳುತ್ತಾರೆ. ಪಾಶದುರ್ಗ ಅಂದರೆ ಒಳಗೆ ಹೋದರೆ ಸಾಕು, ಅಲ್ಲಿ ಎಂಥ ಪಾಶ ಅಂದರೆ ಯಾವುದೋ ಒಂದು ಪಾಶದಲ್ಲಿ ಸಿಗಾಕೊಂಡ್ಬಿಡ್ಬೇಕಲ್ಲಿ, ಅಂಥ ಒಂದು ಪಾಶ ಇತ್ತಂತಲ್ಲಿ. ಆ ಪಾಶವನ್ನು ನಿರ್ಮಾಣ ಮಾಡಿದ್ರಂತೆ. ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅಂತ ಒಬ್ಬ ಶಂಖಾಸುರ ಅಂತ ಒಬ್ಬ ಅಸುರ, ಅವನ ಮಗ, ಅವನ ಹೆಸರೇನು ಅಂದರೆ ಮುರ ಅಂತ ಹೆಸರಂತೆ. ಮುರಾಸುರ ಅಂತ ಹೇಳ್ತಾರೆ ಅವನನ್ನು. ಆ ಮುರಾಸುರ ಇದ್ದಂತೆ. ಅವನಿಗೂ ಕೂಡ ಬ್ರಹ್ಮದೇವರ ಅವಧ್ಯತ್ವ ವರ ಅವನಿಗೆ. ಅಂಥವನು ನಿಂತುಕೊಂಡಿದ್ದ. ಪಾಶಗಳೇನು ಅಂತಂದರೆ ಕನಿಷ್ಠ ಏನಿಲ್ಲ ಅಂದರೂ ಕೂಡ 7,000 ಮಂದಿಯನ್ನು ಹಿಡಿಯುವಂಥ ಪಾಶ ಅಂಥದ್ದು, ಒಂದೇ ಸರ್ತಿ ಪಾಶ. ಅಂತಹ ಪಾಶಗಳನ್ನೆಲ್ಲ ಇಟ್ಟಿದ್ರಂತೆ. ಪಾಶದುರ್ಗ ಅಂತ ಮಾಡಿದರು. ಅದನ್ನೆಲ್ಲ ಕಾಯಲಿಕ್ಕೆ ಅಂತ ಮುರಾಸುರ ಇದ್ದಂತೆ. ಅವನು ಇದನ್ನೆಲ್ಲ ನೋಡ್ಕೊಳ್ಳೋನು, ಮಹಾಬಲಿಷ್ಠ ಅವನು. ಅವನನ್ನು ಮೊದಲಿಗೆ ಹೋಗ್ತಾ ಇದ್ದಂತೇನೆ ಏನು ಮಾಡಿದ್ದಂತೆ, ಅಭೇದ್ಯತ್ವ ಮರಿಭಿತಾರ್ಯತಾಚ ದತ್ತಾ ದುರ್ಗಾಣಾಂ ಬ್ರಹ್ಮಣಾರಾಧಿತೇನ ತಸ್ಯಾಮಾತ್ಯಾಹ
ಪೀಠಮುರೌ ನಿಶುಂಬ ಹಯಗ್ರೀವೌ ಪಂಚಜನಶ್ಚ ಶೂರಾಃ. ಇವನಿಗೆ ಶೂರ ಪೀಠ ಅಂತೊಬ್ಬ, ಮುರ ಅಂತೊಬ್ಬ, ನಿಶುಂಬ, ಹಯಗ್ರೀವ, ಪಂಚಜನ ಅಂತ ನರಕಾಸುರನ ಮಂತ್ರಿಗಳು ಇವರೆಲ್ಲರೂ ಕೂಡ. ಆ ಮುರ ಮಹಾಬಲಿಷ್ಠ ಅವನು. ಆ ಬಲಿಷ್ಠನಾದಂಥ ಮುರ ಏನಿದ್ದ ಅವನು ಎದುರಿಗೆ ಬರ್ತಾ ಇದ್ದಂತೇನೆ ಭಗವಂತ ಅವನನ್ನು ಅನಾಯಾಸವಾಗಿ ಚಕ್ರದಿಂದಾಗಿ ಅವನ ತಲೆಯನ್ನು ಸೀಳಿ ಹಾಕಿದ್ದಂತೆ ಪರಮಾತ್ಮ. ಆಗ ಅವನ ತಲೆ ಸೀಳಿ ಅವನನ್ನು ಕೊಂದ ಭಗವಂತ. ಕೊಂದಾದ ನಂತರ 5 ಜನ ಏನಿದ್ರು ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನು ಸಂಹಾರ ಮಾಡ್ತಾ ಹೋದ ಕೃಷ್ಣ. ಎಲ್ಲರನ್ನು ಸಂಹಾರ ಮಾಡ್ತಾ ಹೋದಂತೇನೆ ಭಗವಂತ. ಆಗ ಏನಾಯಿತು ಅಂದರೆ ಈ ಮುರ ಅನ್ನುವಂಥ ಅಸುರನನ್ನು ಸಂಹಾರ ಮಾಡಿದ್ನಲ್ಲ, ಮುರ ಎನ್ನುವಂಥ ಅಸುರನ್ನು ಸಂಹಾರ ಮಾಡಿದ ಕೂಡಲೇ ಆಗಲೇ ಅವನಿಗೆ ಮುರಾರಿ ಅಂತ ಹೆಸರು ಬಂದದ್ದಂತೆ ಪರಮಾತ್ಮ. ಮುರಾರಿ ಅಂತ ಹೆಸರು ಬಂತು. ಮುರಾಸುರನ ಸಂಹಾರ ಆಯಿತು. ಆಮೇಲೆ ಇಷ್ಟಾದ ನಂತರ ಏನಾಯಿತಂತೆ, ಆ ವರುಣನ ಬಳಿಯಲ್ಲಿದ್ದಂಥ ಶ್ವೇತಛತ್ರ ಇಟ್ಟುಕೊಂಡಿದ್ದ, ಅದನ್ನೆಲ್ಲ ಕಸಗೊಂಡ. ಆಮೇಲೆ ಈ ಅದಿತಿ ದೇವಿಯ ಕರ್ಣಕುಂಡಲಿ ಇತ್ತು, ಅದನ್ನೂ ತಗೊಂಡಂತೆ ಈ ಭಗವಂತ. ಎಲ್ಲವನ್ನೂ ಕೂಡ ತಗೊಂಡು ಪರಮಾತ್ಮ ಎಲ್ಲವನ್ನು ತಗೊಂಡು ಬರ್ತಾ ಇದ್ನಂತೆ. ಆಗ ಏನಾಗಿತ್ತು ಅಂದರೆ ಈ ನರಕಾಸುರ ಇದ್ನಲ್ಲ, ನರಕಾಸುರ ಅದನ್ನು ಅವನಿಗೆ ಈ ಬ್ರಹ್ಮದೇವರು ಒಂದು ಬ್ರಹ್ಮಾಸ್ತ್ರವನ್ನು, ಅದರಲ್ಲೂ ವಿಶೇಷವಾಗಿ ಈ ಭೂದೇವಿ ಇದ್ದಾಳಲ್ಲ, ಭೂದೇವಿಯ ಮಗ ಆದ್ದರಿಂದಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಭೂದೇವಿ ನನ್ನ ಮಗನಿಗೊಂದು ಅಸ್ತ್ರ ಕೊಡು ಅಂತ ಕೇಳಿದ್ದಕ್ಕೆ ವಿಷ್ಣು ತನ್ನದ್ದೇ ಒಂದು ಅಸ್ತ್ರ ಕೊಟ್ಟಿದ್ದಂತೆ ನರಕಾಸುರನಿಗೆ. ಅದಕ್ಕೆ ವೈಷ್ಣವಾಸ್ತ್ರ ಅಂತ ಹೆಸರು. ಆ ವೈಷ್ಣವಾಸ್ತ್ರವನ್ನು ಕೊಟ್ಟಿದ್ದರು. ಆ ವೈಷ್ಣವಾಸ್ತ್ರವನ್ನು ಕೂಡ ಕಸಗೊಂಡೇನು ಮಾಡಿದ್ದಂತೆ ಈ ಕೃಷ್ಣ. ಮುಂದೆ ಅವನ ಮಗನಾಗಿ ಹುಟ್ಟಿದ್ದ ಭಗದತ್ತ, ಕುಬೇರನೇ ಅವನ ಮಗನಾಗಿ ಹುಟ್ಟಿದ್ದ. ಆ ಭಗದತ್ತನಿಗೆ ಕೊಟ್ಟನಂತೆ. ಆ ಭಗದತ್ತ ಏನು ಮಾಡ್ತಾನೆ ಅಂದರೆ ಮುಂದೆ ಯುದ್ಧ ನಡೀಬೇಕಾದ್ರೆ ಅರ್ಜುನನ ಮೇಲೆ ಇದರ ಪ್ರಯೋಗವನ್ನು ಮಾಡ್ತಾನೆ. ಆ ಪ್ರಯೋಗವನ್ನು ಮಾಡಿದಾಗ ಅದರ ಎದುರಿಗೆ ನಿಲ್ಲುವ ತಾಕತ್ತು ಅರ್ಜುನನಿಗೆ ಇರೋದಿಲ್ಲ. ಅದಕ್ಕೇನು ಮಾಡ್ತಾನೆ ಅಂದರೆ ಈ ಕೃಷ್ಣ ಏನು ಮಾಡ್ತಾನೆ, ಆ ಸರಿಯಾಗಿ ಆ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡುವಾಗ ಬೇಕು ಅಂತ ತನ್ನ ಎದೆ ಕೊಡ್ತಾನೆ. ತನ್ನ ಎದೆ ಕೊಟ್ಟು ನಿಂತಾಗ ಆಗ ಆ ಕೃಷ್ಣನ ಕಂಠದಲ್ಲಿ ಆ ವೈಷ್ಣವಾಸ್ತ್ರವೇನೇ ವೈಜಯಂತಿ ಎನ್ನುವ ಮಾಲೆ ಆಯಿತು ಅಂತ ಹೇಳುತ್ತಾರೆ. ಹೀಗೆ ವೈಜಯಂತಿ ಎನ್ನುವಂಥ ಮಾಲೆ ಕೃಷ್ಣನಿಗೆ ಬಂದದ್ದಾರಿ. ಈ ರೀತಿ ಆಯಿತು ಅಂತ. ಆಮೇಲೆ ಇದೆಲ್ಲ ನಡೀತು, ಅದು ಮುಂದಾಗುವಂಥದ್ದು. ಆಗ ಇದನ್ನೆಲ್ಲ ತಗೊಂಡದ್ದನ್ನು ನೋಡಿ ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ ವಾಯವ್ಯಾಸ್ತ್ರೇಣೋದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್. ಎಲ್ಲ ಪಾಶಗಳನ್ನು ಖಂಡನೆ ಮಾಡಿದ. ಆದ ನಂತರ ಕಡೆಯಲ್ಲಾಗಬೇಕಾದ್ರೆ ಜಜ್ಞೆ ಸೇನಾಂ ಗರುಡ ಪಕ್ಷಪಾತೈ. ಗರುಡದೇವರು ಕೂಡ ಇವನು 5 ಜನ ಇವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಂತೇನೆ ಗರುಡ ಉಳಿದವ್ರನ್ನೆಲ್ಲ ಸಂಹಾರ ಮಾಡಿದ್ನಂತೆ. ಮಧ್ಯದಲ್ಲಿ ಏನು ಮಾಡಿದ್ನಂತೆ ಕೃಷ್ಣ, ಬೇಕು ಅಂತ ಮೋಹಕ್ಕೋಸ್ಕರವಾಗಿ ಆ ಏನು ಸತ್ಯಭಾಮೆ ಇದ್ಲು ಅವಳಿರುವಾಗಲೇ ಒಬ್ಬ ದುಷ್ಟನನ್ನು ಮಾತ್ರ ನುಂಗಿಬಿಟ್ನಂತೆ ಕೃಷ್ಣ. ನುಂಗಿದ ಕೂಡಲೇ ಏನಾಯಿತು, ಆಯಾಸ ಆದಂತೆ ಆಯ್ತಂತೆ. ಸ್ವಲ್ಪ ಆಗ ಆಯಾಸ ಆದಂತೆ ನಟನೆ ಮಾಡಿ ಸತ್ಯಭಾಮಾದೇವಿಗೆ ಹೇಳಿದ, ಸತ್ಯಭಾಮೆ ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಯುದ್ಧ ಮಾಡಲಿಕ್ಕೆ, ತಗೋ ನೀನೇ ಯುದ್ಧ ಮಾಡು ಅಂತ ಬಿಲ್ ಕೊಟ್ಬಿಟ್ನಂತೆ ಅವಳ ಕೈಗೆ. ಕೊಟ್ಟು ಆಗ ಕೃಷ್ಣನಿಗೆ ಇವಳು ಹೇಳಿದ್ಲಂತ, ಏನು ಹೆದರಬೇಡ, ನಾ ಇದ್ದೇನೆ ಅಂತ ಅವಳು. ಇದೆಲ್ಲ ಅಸುರ ಮೋಹಕ್ಕೋಸ್ಕರ ಮಾಡಿದ್ದು. ಆಗೇನು ಮಾಡಿದ್ಲಂತೆ, ಕೃಷ್ಣನಿಗೆ ಆಯಾಸ ಆಗಿದೆ ಅಂತ ತಾನೇ ಒಂದು ಸರ್ತಿ ಆಲಿಂಗನೆ ಮಾಡಿಕೊಂಡಂತೆ. ಕೃಷ್ಣನಿಗೂ ಅದು ಬೇಕಿತ್ತಂತ ಒಂದು ಸ್ವಲ್ಪ, ಅದಕ್ಕೋಸ್ಕರ ಆಲಿಂಗನೆ ಮಾಡಿಕೊಂಡಂತೆ. ಆಲಿಂಗನೆ ಮಾಡಿಕೊಂಡಾದ ನಂತರ ಅಲ್ಲೇ ಮಲಗಿಸಿದ್ಲಂತೆ, ಇದ್ರ ಮೇಲೆ ಗರುಡನ ಮೇಲೆ ಮಲಗಿಸಿದ್ಲು. ನೀ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾ ಮಾಡ್ತೀನಿ ಯುದ್ಧ ಅಂತ ಹಿಡ್ಕೊಂಡು ನರಕಾಸುರನ ವಿರುದ್ಧವಾಗಿ ತನ್ನ ಅದ್ಭುತವಾದಂಥ ಪ್ರತಿಭೆಯನ್ನು ತೋರಿಸ್ತಾಳೆ. ಏನು ಅದ್ಭುತ ಅಂತೀರಿ, ಬಹೂನ್ ವರಾನ್ ಬ್ರಹ್ಮಣೋನ್ಯೇಶ್ವಮೋಘಾನ್. ಬ್ರಹ್ಮದೇವರ ವರ ಇದ್ದರೂ ಕೂಡ ಅವರನ್ನೂ ಕೂಡ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದನ್ನು ಆ ಲಕ್ಷ್ಮೀದೇವಿ ತೋರಿಸ್ತಾ ಸತ್ಯಭಾಮಾದೇವಿ ಅವನನ್ನು ಯುದ್ಧ ಮಾಡುತ್ತಾಳೆ. ಯುದ್ಧವನ್ನು ಯಾಕೆ ಅಂದರೆ ಬ್ರಹ್ಮನ ಪದವಿಯಲ್ಲಿ ಕೂಡಿಸೋಳೆ ಅವಳಲ್ವ. ಅವಳು ಹೇಳ್ತಾಳೆ, ಯಂ ಕಾಮ ಏತಂತ ಮುಗ್ರಂ ಕ್ರೋಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸೋಮೇದಾಂ ಅಂತ ಹೇಳುವಾಗ, ಯಂ ಕಾಮಯೇ, ಯಾರನ್ನು ನಾನು ಬಯಸ್ತೇನೋ ಅವರನ್ನೇ ಬ್ರಹ್ಮ ಪದವಿಯಲ್ಲಿ ಕೂಡಿಸುವ ತಾಕತ್ತು ನನಗಿದೆ ಅಂತ ಹೇಳ್ತಾಳೆ. ಅವಳು ಲಕ್ಷ್ಮೀದೇವಿ ಹೇಳಿದಂಥ ಮಾತಿದು, ತಾನೇ ಹೇಳುವಂಥ ಮಾತು. ಯಾರನ್ನು ಏನು ಬೇಕಾದರೂ ಕೂಡ ನಾನು ಮಾಡಬಲ್ಲೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂಥ ಭಗವಂತನಿಗೆ ಅಂದರೆ ಯಸ್ಯ
ಅಂದರೆ ಲಕ್ಷ್ಮೀದೇವಿಯ ಕಟಾಕ್ಷ ಮಾತ್ರದಿಂದ ಇದೆಲ್ಲ ನಡೀತದಂತೆ. ಅಂಥ ಸಾಮರ್ಥ್ಯ ಅವಳದ್ದು. ಆದ್ದರಿಂದಾಗಿ ಆ ಸತ್ಯಭಾಮಾದೇವಿಯರು ಏನು ಮಾಡಿದ್ರಂತೆ, ಅವರ ಜೊತೆಗೆ ಹೋರಾಟವನ್ನು ಮಾಡಿದ್ರಂತೆ. ಹೋರಾಟವನ್ನು ಮಾಡ್ತಾ ಮಾಡ್ತಾ ಅವನ ಸಂಹಾರವನ್ನು ಮಾಡ್ತಾರೆ, ನರಕಾಸುರನ ಸಂಹಾರ. ಆಮೇಲೆ ಕೃಷ್ಣನೇ ಎದ್ದ, ಚಕ್ರವನ್ನು ಕಳಿಸಿ ಆ ನರಕಾಸುರನ ವಧೆಯನ್ನು ಮಾಡಿದಂತೆ ಭಗವಂತ. ಹೀಗೆ ನರಕಾಸುರನ ವಧೆ ಎನ್ನುವಂಥದ್ದು ನಡೀತು. ನರಕಾಸುರ ಸತ್ತ ಕೂಡಲೇ ಇಡೀ ಜಗತ್ತಿಗೆಲ್ಲ ಒಂದು ಆನಂದ ನೋಡ್ರಿ. ಏನಾಗಿತ್ತು ಅಂತಂದರೆ, ಇವನು 16,100 ಮಂದಿ ರಾಜಕುಮಾರಿಯರನ್ನ ತಂದು ಅವರೆಲ್ಲರನ್ನೂ ಕೂಡ ಒಂದು ದಿವಸ ಮಾರಣ ಹೋಮವನ್ನು ಮಾಡಿ ತಾನು ಈ ಲೋಕಕ್ಕೆ ಅಧಿಪತಿಯಾಗಬೇಕು ಅಂತ ಒಂದು ಮಾಟ ಮಂತ್ರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಂತೆ. ನರಹತ್ಯೆ ಅಂತ ಹೇಳ್ತಾರಲ್ಲ, ಆ ನರಹತ್ಯೆಯನ್ನು ಮಾಡಬೇಕು ಅಂತ ರಾಜಕುಮಾರಿಯರೆಲ್ಲ ಕರ್ಕೊಂಬಂದಿದ್ದಂತೆ. ದೊಡ್ಡ ದೊಡ್ಡ ರಾಜಕುಮಾರಿಯರೆಲ್ಲರೂ ಕೂಡ, ಅಷ್ಟು ಜನ ಕರ್ಕೊಂಬಂದಿದ್ದರೂ ಕೂಡ ಆ ಕಾಲದ ಎಷ್ಟೋ ಜನ ರಾಜರಿದ್ದರೂ ಕೂಡ ಯಾವ ರಾಜನೂ ಕೂಡ ಅವನ ವಿರುದ್ಧವಾಗಿ ಹೋಗಿ ಮಾತಾಡಲಿಲ್ಲಂತೆ. ಅಂದರೆ ಅವನ ತಾಕತ್ತು ಅರ್ಥ ಮಾಡಿಕೊಡ್ರಿ. ಎಲ್ಲಿ ತನಕ ಅಂದರೆ ಜರಾಸಂಧನಿಗೂ ಕೂಡ ಬಗ್ಗಿರಲಿಲ್ಲಂತೀವನು ನರಕಾಸುರ. ಜರಾಸಂಧನೂ ಕೂಡ ಒಂದು ಸರ್ತಿ ಬಂದು ಹಿಂದೆ ಹೋಗಿದ್ದಂತೆ. ಅಂಥ ಬಲಿಷ್ಠನಾಗಿದ್ದ ಈ ನರಕಾಸುರ ಅಂತ ಹೇಳುತ್ತಾರೆ. ಅಂಥವನು ಮಹಾ ಅಸುರ. ಅವನನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿದಾಗ 16,100 ಜನ ಹೆಣ್ಣು ಮಕ್ಕಳು. ಯಾರು ಇವರೆಲ್ಲ ಅಂತ ಹೇಳಿದರೆ, ಇವರೆಲ್ಲರೂ ಕೂಡ ಅಗ್ನಿಪುತ್ರರು. ಇವರೆಲ್ಲರೂ ಕೂಡ ಅಗ್ನಿಪುತ್ರರು, ಅಗ್ನಿಯ ಮಕ್ಕಳು. ಅಗ್ನಿದೇವನಿಗೆ ಅನೇಕ ಮಕ್ಕಳು, 16,100 ಜನ ಮಕ್ಕಳಿದ್ರಂತೆ. ಆ ಎಲ್ಲ ಮಕ್ಕಳು ಕೂಡ ಏನು ಮಾಡಿದ್ರಂತೆ, ಹಿಂದೆ ಭಾರ್ಯಾತ್ವಾರ್ತೆ ವಾಸುದೇವಸ್ಯ ಯೋಷಿತ್ ತನುಂ ಚಾಸಾಮಿಚ್ಛತೀನಾಂ ಸಮೀರಃ. ಅವರೆಲ್ಲ ಏನು ಮಾಡಿದ್ರಂತೆ, ನಮಗೆ ಸ್ತ್ರೀತ್ವ ಬರಬೇಕು ಅಂತ ಅವರು ತಪಸ್ಸನ್ನು ಮಾಡಿದ್ರಂತೆ. ವಾಯುದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಆದಾದ್ವರಂ ತಪಸಾರಾಧಿತಸ್ಸನ್ನ ತನುಂ ತಾಸಾಂ ಇಚ್ಛತೀನಾಂ ಸಮೀರಃ. ಸಮೀರರು ಅಂದರೆ ಈರ ಪ್ರೇರಣೆ ಮಾಡ್ತಕ್ಕಂಥವ್ರು, ಚೆನ್ನಾಗಿ ಪ್ರೇರಣೆ ಮಾಡುವಂಥ ಸಮೀರರವರು, ಅವರು ವಾಯುದೇವರು. ಆ ವಾಯುದೇವರು ಏನು ಮಾಡಿದ್ರಂತೆ, ಇವರಿಗೆಲ್ಲ ವರ ಕೊಟ್ಟರಂತೆ, ನಿಮಗೆ ಸ್ತ್ರೀತ್ವ ಬರ್ತದೆ ಅಂತ. ಯಾಕೆ ಸ್ತ್ರೀತ್ವ ಅಂತ ಹೇಳಿದರೆ, ಅವರು ಕೇಳಿದ್ದು ಕೃಷ್ಣನ ಅಂಗಸಂಗ ನಮಗಾಗಬೇಕು ಅಂತ ಕೇಳಿದರು. ಕೃಷ್ಣನ ಅಂಗಸಂಗಕ್ಕೋಸ್ಕರವಾಗಿ ನಮಗೆ ಸ್ತ್ರೀತ್ವ ಬೇಕು ಅಂತ ಕೇಳಿದರು. ಹಾಗೆ ಬರೋದಿಲ್ಲ ಅದು, ನಿಮಗೆ ಸ್ತ್ರೀತ್ವ ವರವನ್ನು ಕೊಡ್ತೇನೆ, ಆದರೆ ನಿಮ್ಮಲ್ಲಿ ಲಕ್ಷ್ಮೀ ಸನ್ನಿಧಾನ ಬರಬೇಕು ಅಂತ ಆದರೆ ವಿಶೇಷವಾಗಿ ಲಕ್ಷ್ಮೀದೇವಿ ಆರಾಧನೆ ಮಾಡಬೇಕು ಅಂದರು. ಅವರೆಲ್ಲರೂ ಕೂಡ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡಿ ಲಕ್ಷ್ಮೀ ಸನ್ನಿಧಾನವನ್ನು ಪಡ್ಕೊಂಡಂಥ ವ್ಯಕ್ತಿಗಳವರೆಲ್ಲರೂ ಕೂಡ, ಅಂಥ ಸ್ತ್ರೀಯರಿವರೆಲ್ಲರೂ ಕೂಡ. ಆದ್ದರಿಂದಾಗಿ ಅಗ್ನಿದೇವರ ಮಕ್ಕಳೇನೆ ಸ್ತ್ರೀಯರಾಗಿ ಬಂದಿದ್ರಂತೆಲ್ಲರೂ ಕೂಡ. ಅಂಥ 16,100 ಜನರು ಅವರೆಲ್ಲ ಹೆಣ್ಣು ಮಕ್ಕಳಾಗಿದ್ದರಂತೆ. ಆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನರಕಾಸುರನ ಸಂಹಾರ ಆದ ಕೂಡಲೇ ಭಗವಂತ ಹೇಳಿದಂತೆ, ನೀವು ಯೋಚನೆ ಮಾಡಬೇಡ್ರಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ. ನಿಮ್ಮನ್ನೆಲ್ಲ ರಕ್ಷಣೆ, ಏನು ತೊಂದರೆ ಇಲ್ಲ. ಅವ್ರು ಎಲ್ಲಿ ತನಕ ಅಂದರೆ ಮೊದಲೇ ಹೇಳಿದ್ರಂತೆ. ಮೊದಲೇ ಒಂದು ಸರ್ತಿ ನಾರದ ಮಹರ್ಷಿಗಳಲ್ಲಿಗೆ ಹೋಗಿ ಇವರೆಲ್ಲ ಒಳಗಿದ್ದಾಗ ಅವರೆಲ್ಲರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಹೇಳಿದ್ರಂತೆ, ನೀವೇನು ಯೋಚನೆ ಮಾಡಬೇಡ್ರಿ, ಆದಷ್ಟು ಬೇಗ ಕೃಷ್ಣ ಬರ್ತಾನೆ, ನರಕಾಸುರನ ಸಂಹಾರ ಮಾಡ್ತಾನೆ, ನಿಮ್ಮನ್ನೆಲ್ಲರನ್ನು ಮದುವೆ ಮಾಡಿಕೊಳ್ತಾನೆ ಅಂತ ಮೊದಲೇ ಹೇಳಿದ್ರಂತೆ ನಾರದರು. ಅದನ್ನು ಕೇಳಿದಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕಾಷಾಯ ವಸ್ತ್ರವನ್ನು ಉಟ್ಟುಕೊಂಡು ತಪಸ್ಸನ್ನು ಮಾಡ್ತಾ ಕೂತಿದ್ರಂತೆ. ಎಲ್ಲರೂ ಯಾರೂ ಕೂಡ ಬಿಟ್ಟಿರಲಿ, ಎಲ್ಲರೂ ಕೂಡ ಹಾಗೆ ತಪಸ್ಸು ಮಾಡಿದ್ರಂತೆ ಕೃಷ್ಣನಿಗೋಸ್ಕರ. ಎಷ್ಟು ನರಕಾಸುರ ಅವರಿಗೆಲ್ಲರಿಗೂ ಕೂಡ ಬೇಕಾದಷ್ಟು ರೀತಿಯಲ್ಲಿ ಪುಸಲಾಯಿಸಿದರೂ ಕೂಡ ಅವನು ಹಿಂದೆ ಹೋಗಿರಲಿಲ್ಲಂತೆ ಯಾರೂ ಕೂಡ. ಕೃಷ್ಣನಿಗೋಸ್ಕರವಾಗಿ ನಾವು ಬದುಕಿರೋದು ಅಂತ ಕೂತಿದ್ರಂತೆ ಎಲ್ಲರೂ ಕೂಡ. ಅವರನ್ನು ಹೋಗಿ ರಕ್ಷಣೆ ಮಾಡಿದ ಕೃಷ್ಣ. ರಕ್ಷಣೆ ಮಾಡಿದ ಕೂಡಲೇ ಆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕೃಷ್ಣನ ಬಳಿಗೆ ಬಂದು ಹೇಳಿದ್ರಂತೆ, ಕೃಷ್ಣ ನಮ್ಮನ್ನು ಬಿಡಿಸಿಬಿಟ್ಟೆಲ್ಲೋ ನೀನು ಅಂದ್ರಂತೆ. ಅದಕ್ಕೆ ಬಂದೀನಿ ಅಂತಂದ. ಯಾರು ಬಂಧನದಲ್ಲಿರ್ತಾರೋ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ನಾ ಇರೋದು ಅಂತಂದ ಕೃಷ್ಣ. ಅಂದುಕೊಂಡು ನಮ್ಮನ್ನು ಬಿಡಿಸಿದೆಯೋ, ನಮ್ಮ ಮನೆಗೆ ಹೋಗ್ಲಿಕ್ಕೆ ನಮಗೆ ಭಯ ಆಗ್ತಿದೆ ಅಂದ್ರೆ ಅವರು. ಯಾಕೆ ಅಂದರೆ ಇಷ್ಟು ದಿವಸವೂ ಕೂಡ ನರಕಾಸುರನ ಮನೆಯಲ್ಲಿದ್ವಿ, ನಾವೆಲ್ಲರೂ ಕೂಡ ಹಾಳಾಗಿದ್ದೇವೆ ಅಂತ ನಮ್ಮ ಮನೆಗಳಲ್ಲಿ ನಮ್ಮನ್ನು ಸೇರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ನಮ್ಮನ್ನು ಬೈಲಿಕ್ಕೆ ಶುರು ಮಾಡ್ತಾರೆ, ನಮ್ಮೆಲ್ಲರ ಗತಿ ಏನೋ ಕೃಷ್ಣ ಅಂತ ಕೇಳಿದ. ನಮಗೆ ಯಾರೋ ನಮ್ಮನ್ನು ಉದ್ಧಾರ ಮಾಡೋರು. ಹೆಣ್ಣು ಅಂತಂದರೆ ಎಲ್ಲರೂ ತಾತ್ಸಾರದಿಂದಲೇ ನೋಡುವಂಥವ್ರು ಇದ್ದಾರೆ, ಆದ್ದರಿಂದ ನಮ್ಮನ್ನು ಯಾರೋ ಉದ್ಧಾರ ಮಾಡ್ತಾರೆ ಕೃಷ್ಣ ಅಂತ ಕೇಳಿದಾಗ, ನಮ್ಮನ್ನು ಬೈತಾರಲ್ವೋ ಎಲ್ಲರೂ ಕೂಡ ಅಂತ ಕೇಳಿದರೆ, ಅದಕ್ಕೆ ಆ ಕೃಷ್ಣ ಹೇಳಿದಂತೆ, ನನಗೆ ಅರ್ಥ ಆಯಿತು, ನೀವು ಹೀಗೆ ಇದ್ರಿ ಅಂತಾದರೆ ಸಮಾಜಕ್ಕೆ ಒಂದು ಪಿಡುಗಾಗಿ ಬಿಡ್ತೀರಿ ನೀವೆಲ್ಲರೂ ಕೂಡ. ನೀವು ಸಮಾಜಕ್ಕೆ ಪಿಡುಗಾಗಬಾರದು, ಸಮಾಜಕ್ಕೆ ಉದ್ಧಾರ ಮಾರ್ಗವನ್ನು ತೋರಿಸೋರಾಗಬೇಕು. ಅದಕ್ಕೆ ಸಮಾಜ ನಿಮ್ಮನ್ನು ಯಾರನ್ನೂ ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತಂದರೆ ಅದಕ್ಕೆ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ ಅಂತಂದ ಕೃಷ್ಣ. ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೀನಿ ಅನ್ನುವಾಗ ಅವರೇ ಹೇಳಿದ್ರಂತೆ, ಕೃಷ್ಣ ನಮ್ಮನ್ನು ಬೈತಾರೆ ಅಂತಂದ್ವಿ, ನಮ್ಮನ್ನು ಸ್ವೀಕಾರ ಮಾಡಿದರೆ ನಿನ್ನನ್ನು ಬೈತಾರಲ್ಲೋ ಅಂದರೆ ಕೃಷ್ಣ ಹೇಳಿದ, ನಾ ಬಯಸ್ಕೊಳ್ಳಿಕ್ಕೆ ಇರೋದು ನಾ ಇರೋದೇ ಅದಕ್ಕೆ ಅಂದ.
ಈಗಾಗಲೇ ಬೇಕಾದಷ್ಟು ಬೈದಿದ್ದಾರೆ ನನ್ನನ್ನು. ಕಳ್ಳ ಅಂದಿದ್ದಾರೆ, ಸುಳ್ಳ ಅಂದಿದ್ದಾರೆ, ಜಾರ ಅಂದಿದ್ದಾರೆ, ಚೋರ ಅಂದಿದ್ದಾರೆ, ಬೇಕಾದಷ್ಟು ಅಂದಿದ್ದಾರೆ ನನಗೆ. ಏನಂತಾರೆ ಅನ್ನಲಿ, ಪರವಾಗಿಲ್ಲ ನನಗೆ. ಆದರೆ ನಾನು ಬಯಸ್ಕೊಳ್ಳಿಕ್ಕಿದ್ದೀನಿ, ನಾ ಬಯಸ್ಕೋತೀನಿ, ಪರವಾಗಿಲ್ಲ ಅಂತಂದ. ನೀವೇನು ಮಾಡಿರಿ ಅಂದರೆ, ಈಗ ನರಕಾಸುರನ ಸಂಹಾರ ಆಗಿದೆ, ನೀವೆಲ್ಲ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿರಿ, ನನಗೂ ಮಾಡಿಸ್ರಿ, ಮುಂದೆ ನಾನೇ ಬಂದು ನಿಮ್ಮನ್ನು ಮದುವೆ ಮಾಡಿಕೊಳ್ತೇನೆ ಅಂತ ಕೃಷ್ಣ ಹೇಳಿದ್ನಂತೆ. ಹೇಳಿ ಅವರು ಎಲ್ಲರನ್ನೂ ಕೂಡ ದ್ವಾರಕಾಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾನೆ ಪರಮಾತ್ಮ. ಎಲ್ಲರನ್ನೂ ಕೂಡ ದ್ವಾರಕಾಪಟ್ಟಣಕ್ಕೆ ಕೊಟ್ಟು ಕಳಿಸಿ ಅನಂತರ ಈ ಕೃಷ್ಣ ಹೋಗ್ತಾನಲ್ಲಿ. ಅನಂತರ ಕೃಷ್ಣ ಹೋಗಿಬಿಟ್ಟು ಏನು ಮಾಡ್ತಾನೆ ಅಂದರೆ, ಎಷ್ಟು ವಿಚಿತ್ರ ಅಂದರೆ ಕೃಷ್ಣ ಅಷ್ಟೂ ಜನರನ್ನು ಕೂಡ 16,100 ಜನರನ್ನು ಏಕಕಾಲದಲ್ಲಿ ಒಂದೇ ಮುಹೂರ್ತದಲ್ಲಿ ಪ್ರತ್ಯೇಕವಾಗಿ ಕಲ್ಯಾಣ ಮಂಟಪಗಳಲ್ಲಿ ಏಕ ಮುಹೂರ್ತ, ಒಂದೇ ದಿನದ ಒಂದೇ ಮುಹೂರ್ತದಲ್ಲಿ 16,100 ಜನರನ್ನು ಕೂಡ ಬೇರೆ 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 ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡಿಕೊಂಡಂತೆ ಕೃಷ್ಣ. ಹೆಂಗೆ ಮಾಡ್ಕೊಂಡಿರಬೇಕು? ಅಘಟಿತ ಘಟನಾ ಸಾಮರ್ಥ್ಯ ಅವನದ್ದು ಮಾತ್ರ, ಸಾಧ್ಯ ಇಲ್ಲ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಒಂದೇ ಮುಹೂರ್ತ, ಮತ್ತೆ ಒಂದೇ ಮುಹೂರ್ತ, ಬೇರೆ ಒಂದು ದಿವಸ ಆ ಕಡೆ ಈ ಕಡೆ ಮಾಡಲಿಲ್ಲ. ಒಂದೇ ದಿನ, ಒಂದೇ ಮುಹೂರ್ತ ಮತ್ತು ಏಕಕಾಲದಲ್ಲಿ 16,100 ಜನರನ್ನು ಕೂಡ ಮದುವೆ ಮಾಡಿಕೊಂಡು, ಅಷ್ಟೋ ಜನರನ್ನು ಮದುವೆ ಮಾಡಿಕೊಂಡಂತೆ ಪರಮಾತ್ಮ. ಏನು ಅದ್ಭುತವಾದ ಸಂಸಾರ ಅಂತೀರಿ ಕೃಷ್ಣಂದು. ಹಿಂಗೆ ಮಾಡ್ಕೊಂಡಿದ್ದು ಅಂತೂ ಇಷ್ಟೆಲ್ಲ ಅವ್ರನ್ನ ಕಳಿಸ್ಕೊಟ್ಟ, ಮತ್ತು ಮದುವೆ ಮಾಡಿಕೊಂಡ ಆಮೇಲೆ. ಆದರೆ ಇಲ್ಲಿಂದ ಏನಾಯಿತು ಅಂತಂದರೆ, ಸತ್ಯಭಾಮಾದೇವಿಯರನ್ನು ಅಲ್ಲಿಂದ ಮತ್ತು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ, ಪಾರಿಜಾತ ವೃಕ್ಷ ತರ್ತೀನಿ ಅಂತ ಕರ್ಕೊಂಡು ಹೋದದ್ದು. ಈಗ ನರಕಾಸುರನ ಸಂಹಾರ ಆಯಿತು, ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಬೇಕಲ್ಲ. ಅದಕ್ಕೋಸ್ಕರ ಈ ಕೃಷ್ಣ ಏನು ಮಾಡಿದ್ನಂತೆ, ಸಮಂತತೋ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧಮಿಂದ್ರಸ್ಯ ಸ ರತ್ನಪರ್ವತಂ. ಈ ಕೃಷ್ಣ ಏನು ಮಾಡಿದ, ಹೋಗಿ ಪಾರಿಜಾತವನ್ನು ತಂದ್ರಾಯಿತು. ಅದರ ಜೊತೆಗೆ ಮತ್ತು ಈ ಕರ್ಣಕುಂಡಲ, ಬೇರೆ ಬೇರೆ ಶ್ವೇತಛತ್ರ, ವರುಣನಂದು ಅದೆಲ್ಲ ಇದೆ, ದೇವಲೋಕದಲ್ಲಿ ಕೊಟ್ಟು ಬಂದ್ರಾಯಿತು ಅಂತ ಅಂದ್ಕೊಂಡು ಹೋದ್ರಂತೆ. ಹೋದ ತಕ್ಷಣವೇ ಈ ಕರ್ಣಕುಂಡಲ ಅದಿತಿ ದೇವಿ ಕೊಟ್ಟು ಎಲ್ಲ ಮಾಡಿ ಹೇಳಿದ ನಂತರ ಅದಿತಿ ದೇವಿ ಒಳ್ಳೇದಾಗಲಪ್ಪ ನಿನಗೆ ಅಂತ ಆಶೀರ್ವಾದವೇ ಮಾಡಿದ್ಲಂತೆ. ಏನೋ ನನಗೆ ಭಾಳ ಆಸೆ ಇಟ್ಕೊಂಡಿದ್ದೆ, ತಂದು ಕೊಟ್ಟು ನೀನು, ಭಾಳ ಚಲೋ ಆಯ್ತು ನನಗೆ, ನಿನಗೆ ಒಳ್ಳೇದಾಗಲಿ, ನಿನಗೆ ದೇವರ ಅನುಗ್ರಹ ಆಗಲಿ ಅಂತ. ಕೃಷ್ಣನೇ ದೇವರು, ಅವನಿಗೆ ಅನುಗ್ರಹ ಆಗಲಿ ಅಂದ್ಬಿಟ್ಟು ಒಂದು ಸರ್ತಿ ಮೋಹ ಬರ್ತಿರ್ತದೆ ಕೆಲವರಿಗೆ. ಹಾಗೆ ಹೇಳಿದ್ಲಂತೆ. ಆಯಿತು ಅಂತ ಕೃಷ್ಣನು ಪಾಪ ನಮಸ್ಕಾರ ಮಾಡಿಬಿಟ್ನಂತೆ. ಪರವಾಗಿಲ್ಲ ಬಿಟ್ಟು, ತಗೋ ನೀನು ಒಂದು ಆಶೀರ್ವಾದ ಮಾಡು ಅಂತ ಮಾಡಿದ್ನಂತೆ. ಮಾಡಿ ಎಲ್ಲ ಆಯಿತು. ಆಮೇಲೆ ಆ ಇಂದ್ರನ ಜೊತೆಗೆ ಮಾತಾಡಿದರು, ನರಕಾಸುರನ ವಧೆ ಆಯಿತು, ಎಲ್ಲ ಹೇಳಿ ಆದ ನಂತರ ಕೃಷ್ಣ ಭಾಳ ದೊಡ್ಡ ಕೆಲಸ ಮಾಡಿಬಿಟ್ಟು ನೀನು ಅಂತ. ಆಗ ಸುಮಾರು ಒಂದು 7,000 ಆನೆಗಳಿತ್ತಂತೆ. ಆ ಆನೆಗಳನ್ನೆಲ್ಲ ದ್ವಾರಕ್ಕೆ ಕಳಿಸ್ಕೊಟ್ಟಿದ್ನಂತೆ. ಆಮೇಲೆ ಒಂದೇ ಒಂದು ಸುಪ್ರತೀಕ ಅನ್ನೋ ಆನೆ ಇತ್ತಲ್ಲ, ಅದಕ್ಕೆ ಹುಟ್ಟಿದ್ದ ಈ ಕುಬೇರ. ಆ ಆನೆಯನ್ನು ಭಗದತ್ತನಿಗೆ ಕೊಟ್ಟನಂತೆ, ನೀನೇ ಇಟ್ಕೊಂಬಿಡು, ನೀನೇ ಅದಕ್ಕೋಸ್ಕರ ಹುಟ್ಟಿದ್ದು, ನೀನು ಇಟ್ಕೋ ಅಂತ ಕೊಟ್ಟ. ಆಮೇಲೆ ಇದು ಇಂದ್ರನಿಗೆ ಇದೆಲ್ಲ ಹೇಳಿದ್ನಂತೆ. ಹೇಳಿ ಆದ ನಂತರ ಇಂದ್ರ ಸಂತೋಷಪಟ್ಟ. ಈ ಶಚೀದೇವಿಗೆ ಮಾತ್ರ ಏನು ಅಂದರೆ, ಕೃಷ್ಣನಿಗೆ ಇಂದ್ರನೇ ಹೇಳಿ ಕೆಲಸ ಮಾಡಿಸಿದ ಅನ್ನೋ ಭಾವ ಬಂತು ಅವಳಿಗೆ ಬಂದದ್ದು ನೋಡ್ರಿ. ಅಂದರೆ ತಾನು ತಿಳ್ಕೊಂಡು, ನನ್ನ ಗಂಡ ಭಾರಿ ದೊಡ್ಡ ವೀರ ಅಂತ ತಿಳ್ಕೊಂಬಿಟ್ಲು ಅವಳು. ಕೃಷ್ಣನಿಗೆ ಹೋಗಿ ಆದೇಶ ಮಾಡಿ ಬಂದಿದ್ದ, ಕೃಷ್ಣ ತಂದು ಇಲ್ಲಿ ತನಕ ಕೊಡ್ತಿದ್ದ ನೋಡು ಅಂತ ಹಂಗೆ ತಿಳ್ಕೊಂಬಿಟ್ಲಂತ. ತಿಳ್ಕೊಂಡು ಏನಾಗಿತ್ತು, ಮನೆಯಲ್ಲಿ ಆ ಪಾರಿಜಾತ ಹೂವಿತ್ತಲ್ಲ, ಪಾರಿಜಾತ ಹೂವನ್ನು ಚೆನ್ನಾಗಿ ಅದನ್ನು ಮಾಲೆ ಮಾಡಿಕೊಂಡು ಗುಚ್ಚು ಮಾಡಿಕೊಂಡು ತಲೆಗೆಲ್ಲ ತುರುಬಲ್ಲಿ ಹಾಕಿ ಕಟ್ಟಿಟ್ಟಿದ್ಲಂತೆ. ಮಾಲೆ ಹಾಕ್ಕೊಂಡು ತಲೆ ತುಂಬ ಇಟ್ಕೊಂಡು ಓಡಾಡಿದ್ಲಂತೆ ಮನೆ. ಅದು ಹೆಂಗೆ ಓಡಾಡಿ, ಕೆಲವ್ರು ಇರ್ತಾರೆ, ಕೆಲವು ಹೆಣ್ಮಕ್ಳು ಹೇಗೆ ಅಂತಂದರೆ, ಬೇಕು ಅಂತಲೇ ತಲೆಯಲ್ಲಿ ಮುಡಿದಂಥ ಹೂ ನೋಡಲಿ ಅಂತಲೇ 4 ಸರ್ತಿ ಓಡಾಡಿರ್ತಾರೆ ಆ ಕಡೆಗೆ. ಹಂಗೆ ಬೇಕು ಅಂತ ಈ ಸತ್ಯಭಾಮೆಗೆ ನೋಡಬೇಕು, ಅವಳಿಗೆ ಗೊತ್ತಾಗಲಿ ನಿನಗಿಲ್ಲ ಹೂವು ನನ್ನ ತಲೆಯಲ್ಲಿದೆ ಅಂತ ತೋರಿಸ್ಲಿಕ್ಕೆ ಅಂತಲೇ ಬೇಕು ಅಂತ ಓಡಾಡಿದ್ಲಂತೆ. ಕೆಲವರೆಲ್ಲ ಹಂಗೆ ಮಾಡ್ತಿರ್ತಾರೆ ನೋಡಿರಿ. ಒಳ್ಳೆ ಸೀರೆ ಉಟ್ಕೊಂಡ್ಬಿಟ್ರು ಅಂದರೆ ಬೇಕು ಅಂತ 4 ಸರ್ತಿ ಎದುರಿಗೆ ಓಡಾಡ್ತಿರೋದು. ಹೀಗೆ ಅಂದರೆ ನಮ್ಮ ಹತ್ರ ಇಲ್ಲ, ನಾನು ನೋಡ್ರಿ ಹೆಂಗೆ ಮೆರಿತಿದ್ದೀನಿ ಅಂತ ತೋರಿಸೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಆ ರೀತಿಯಲ್ಲಿ ಈ ಶಚೀದೇವಿನೂ ಕೂಡ ಮಾಡಿದ್ಲಂತೆ ಭಾರಿ ವೈಭವದಿಂದ. ಬೇಕು ಅಂತ ಅವಳು ಮುಖ ಜಾಸ್ತಿ ತೋರಿಸಿಲ್ಲ, ತುರುಬೇ ಜಾಸ್ತಿ ತೋರಿಸ್ತಿದ್ಲಂತ ಅವಳು. ಅದನ್ನು ಯಾಕೆ ಹೂ ನೋಡು ಅಂತಲೇ ತೋರಿಸ್ತಿದ್ಲು. ಇಷ್ಟಾಯಿತು ಹೋಗಲಿ, ಆಮೇಲೆ ಆಯಿತು ಹೋಗಿ ಬರ್ತೀವಿ ಅಂತ ಕೃಷ್ಣ ಅಂದ. ಹೋಗಿ ಬರ್ತೀವಿ ಅಂದಾಗ ಆಗಲಾದರೂ ಕೂಡ ಒಂದು ಸ್ವಲ್ಪ ವಿಚಾರ ಮಾಡಿ, ಎಂಥ ಮುತ್ತೈದೆ ಏನು ಕತೆ ಸತ್ಯಭಾಮಾದೇವಿ ಅಂದರೆ, ದೊಡ್ಡ ಮುತ್ತೈದೆ ಅವಳು. ಅಂಥವಳು ಮನೆಗೆ ಬಂದಾಗ ಬರೀ ಅರ್ಶಿನ ಕುಂಕುಮ ಕೊಡೋದೆ, ಏನಾದ್ರು ಒಂದು ದಕ್ಷಿಣೆ ಕೊಟ್ಟು ಒಂದು ಗುಚ್ಚಿ ಹೂ ಕೊಡೋದಲ್ವ, ಹೂ ಕೊಡಲಿಲ್ಲಂತೆ, ಬರೀ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಬಿಟ್ಲಂತೆ. ಹೋಗಿ ತೊಗೊಂಡು ಸಿಟ್ಟು ಬಂತವಳಿಗೆ ಸತ್ಯಭಾಮಿಗೆ. ನಾ ಇಲ್ಲಿ ತನಕ ಬಂದಿದ್ದೀನಿ ನಿಮ್ಮ ಕರ್ಣಕುಂಡಲ ಕೊಡಲಿಕ್ಕೆ ಅಂತ, ನನ್ನ ಗಂಡ ಇಷ್ಟೆಲ್ಲ ಹೋರಾಟ ಮಾಡಿ ಬಂದರೆ ನನಗೇನು ದಕ್ಷಿಣೆ ಬೇಕಾಗಿಲ್ಲ, ನಾನೇ ದಕ್ಷಿಣೆ, ಆದರೆ ನನಗೊಂದು ಹೂ ಕೊಡಲಿಲ್ಲಲ್ಲ ಅಂತ ಸಿಟ್ಟು ಬಂತಂತವಳು. ಇದೆಲ್ಲ ವಿಡಂಬನೆ ಲಕ್ಷ್ಮೀದೇವಿಯದ್ದು. ನನಗೊಂದು ಹೂ ಕೊಡಲಿಲ್ಲ ಅಂದರೆ ಇದರ ಮೂಲಕ ಏನು ಅಂದರೆ ಜಗತ್ತಿಗೆ ತೋರಿಸೋದು, ಪಾಠ ಮಾಡೋದು.
ಯಾರಾದರೂ ಒಬ್ಬ ಮುತ್ತೈದೆ ಬಂದ್ಲು ಅಂತ ಆದರೆ ಅರ್ಶಿನ ಕುಂಕುಮ ಕೊಡದೇನೆ ಹಾಗೆ ಕಳಿಸ್ಬೇಡ್ರಿ ಅಂತ ಹೇಳ್ತಾರೆ. ಕೈಗೊಂದು ಹೂವು ಮಾಲೆ, ಬಳೆ ಏನಂತಾರೆ ಅದೆಲ್ಲ ಇವು ಭಾಗ್ಯ ದ್ರವ್ಯಗಳು ಅಂತ ಹೇಳ್ತಾರೆ, ಅದನ್ನೆಲ್ಲ ಕೊಟ್ಟು ಕಳಿಸ್ಬೇಕಂತೆ, ಹಾಗೆ ಕಳಿಸ್ಬಾರ್ದು ಅಂತ ನಿಯಮ. ಇದನ್ನು ಆ ಸತ್ಯಭಾಮಾದೇವಿ ಅದಕ್ಕೆ ಕೃಷ್ಣನಿಗೆ ನಿಧಾನವಾಗಿ ಹೇಳಿದ್ಲಂತೆ, ಕೃಷ್ಣ ನೀ ಬಂದದ್ದೇ ಅದಕ್ಕಲ್ಲೇನೋ ಪಾರಿಜಾತ ವೃಕ್ಷ, ಬಾ ಹೋಗೋಣ. ಆಯಿತು ಅಂತ ಎಲ್ಲ ವಿಹಾರ ಮಾಡಿದರು. ಪಾರಿಜಾತ ನೋಡಿದರು, ಕಿತ್ತು ಅದನ್ನು ಅಂದ್ಲು. ಕಿತ್ತು ಅಂದರೆ ಕೃಷ್ಣ ಹೇಳಿದಂತೆ, ಅಲ್ಲ ಸತ್ಯಭಾಮೆ, ಇದನ್ನು ಹಿಂದೆ ಈ ಪಾರಿಜಾತ ಎಲ್ಲಿ ಬಂದದ್ದು ಅಂದರೆ ಸಮುದ್ರ ಮಥನದ ಕಾಲದಲ್ಲಿ ಬಂದದ್ದು. ಆ ಸಮುದ್ರ ಮಥನದಲ್ಲಿ ಬಂದಾಗ ನಾನೇ ಇಂದ್ರನಿಗೆ ಕೊಟ್ಟಿದ್ದೆ, ಹಾಗಾಗಿ ನಾನೇ ಕೊಟ್ಟದ್ದು, ಮತ್ತು ಈಗ ನಾನು ತೊಗೊಳ್ಳೋದಲ್ಲ. ಅದಕ್ಕೆ ಅಲ್ಲ, ನಾನು ಕೊಟ್ಟದ್ದು ಮತ್ತು ನೀನೇ ಕೊಟ್ಟಿದ್ದ ಮೇಲೆ ನಿನಗೆ ಅಧಿಕಾರ ಇದೆಯಲ್ಲ, ತಗೋ ಅಂತಂದ್ಲು. ಅಂದರೆ ಅಲ್ಲ ಕೃಷ್ಣ ಮತ್ತೆ ಹೇಳಿದ, ಅಲ್ಲ ಹಂಗಲ್ಲ, ನಾನೇ ಕೊಟ್ಟಿದ್ದು ಅಂದರೆ ಮತ್ತೆ ನಾ ತೊಗೊಂಡೆ ಅಂದರೆ ದತ್ತಾಪಹಾರ ದೋಷ ಬರ್ತದಲ್ವ ಅಂತಂದ ಕೃಷ್ಣ. ಕೊಟ್ಟು ಮತ್ತೆ ತೊಗೊಳ್ತೀನಿ, ದತ್ತಾಪಹಾರ ಅಲ್ವಾ ಅಂದರೆ ಅವಳು ಹೇಳ್ತಾಳೆ, ದತ್ತಾಪಹಾರ ಇಲ್ಲ, ಮಣ್ಣಿಲ್ಲ, ತಗೋ ನೀನು ಅಂತ. ಯಾಕೆ ಅಂತಂದರೆ ಅವಳು ಹೇಳ್ತಳು, ನೋಡು, ಯಾವಾಗ ದತ್ತಾಪಹಾರ ಅಂದರೆ ಕೊಟ್ಟದ್ದನ್ನು ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ರು ಅಂದರೆ ಅದು ದತ್ತಾಪಹಾರ. ಆದರೆ ಕೊಟ್ಟದ್ದನ್ನು ಸರಿಯಾಗಿ ಯೂಸ್ ಮಾಡ್ತಿಲ್ಲ ಅವಳು. ಏನಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಿದ್ದಾಳೆ. ನನ್ನಂಥ ಮುತ್ತೈದೆ ಬಂದಾಗ ನನಗೆ ಹೂವನ್ನು ಕೊಡದೇನೆ ತಾನು ಮಾತ್ರ ತಲೆಯಲ್ಲಿ ಮುಡ್ಕೊಂಡು ಬೇಕು ಅಂತ ತಲೆ ತೋರಿಸ್ತಿದ್ದಾಳೆ, ಮುಖ ತೋರಿಸ್ತಿಲ್ಲ ನನಗೆ. ಆದ್ದರಿಂದಾಗಿ ಇದನ್ನು ಕಿತ್ತು ನೀನು ಅಂತಂದು. ಹಾಗಾದ್ರೆ ನೀ ಹೇಳಿದ ಮೇಲೆ ಮುಗಿದು ಸರಿ ಇರ್ತದೆ ಅಂತ ಅಂದ್ಕೊಂಡು ಕೃಷ್ಣ ಒಂದು ಸರಿ ಕಿತ್ತೇ ಬಿಟ್ಟ. ಇಡೀ ದೇವತೆಗಳಲ್ಲಿ ಯುದ್ಧಕ್ಕೆ ಬಂದ್ಬಿಟ್ರಂತೆ, ನಮ್ಮ ಪಾರಿಜಾತ ಅಂತ ಬಂದರೆ ಎಲ್ಲರನ್ನೂ ಸೋಲಿಸಿದ ಕೃಷ್ಣ. ಸೋಲಿಸಿ ಎಲ್ಲ ಮಾಡಿ ಕಡೆಗೇನು ಮಾಡಿದಂತೆ ಈ ಕೃಷ್ಣ ಪರಮಾತ್ಮ ಅಲ್ಲಿಂದ ಆ ಪಾರಿಜಾತ ವೃಕ್ಷವನ್ನು ಭೂಮಿಗೆ ತಂದ. ಪಾರಿಜಾತವನ್ನು ಭೂಮಿಗೆ ತಂದಾದ ನಂತರ ಆ ಭೂಮಿಯಲ್ಲಿ ಪಾರಿಜಾತ ವೃಕ್ಷವನ್ನು ಸರಿಯಾಗಿ ತಂದು ಸತ್ಯಭಾಮಾದೇವಿಯ ಮನೆಯಲ್ಲೇನೆ ಹಾಕಿದ್ನಂತೆ. ಅದು ಏನು ಮಾಡಿದ್ನಂದರೆ ಅಲ್ಲೆಲ್ಲ ಮದುವೆ ಮಾಡಿಕೊಂಡು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದ ಈ ಕೃಷ್ಣ ವ್ಯವಸ್ಥೆಗಳೆಲ್ಲ. ಅವನು ಸತ್ಯಭಾಮಾದೇವಿ ಮನೆಯಲ್ಲಿ ಹಾಕಿದ. ಆ ಸತ್ಯಭಾಮಾದೇವಿ ಮನೆಯಲ್ಲಿ ಹಾಕಿ ಅದು ಪಕ್ಕದಲ್ಲೇ ಮಾಡಿದ್ನಂತೆ. ಸತ್ಯಭಾಮೆಗೂ ಮತ್ತು ರುಕ್ಮಿಣೀ ದೇವಿಗೂ ಮನೆ ಪಕ್ಕದಲ್ಲೇ ಇತ್ತು ವ್ಯವಸ್ಥೆ. ಮಧ್ಯದಲ್ಲಿ ಒಂದು ಕಾಂಪೌಂಡ್ ಹಾಕಿದ್ದ ಅಷ್ಟೇ, ಆ ಕಡೆ ಈ ಕಡೆ ಬೇಕು ಅಂದಾಗ ಇವನು ಕಾಂಪೌಂಡ್ ಎಗರೇ ಹೋಗ್ತಿದ್ದ ಈ ಕೃಷ್ಣ. ಹಾಗೆ ಈ ಥರ ಹಾಕಿಟ್ಟಿದ್ದ. ಅದು ಆ ಗಿಡ ಹಾಕಿ ಎಲ್ಲ ಚೆನ್ನಾಗಿ ಹೂ ಬಿಡುವಂಥದ್ದು. ಅದು ನೋಡಿದ್ರೆ ಎಂಥ ಒಂದು ಅದ್ಭುತವಾದಂಥ ವೃಕ್ಷ ಅಂದರೆ ಅದರ ಬೇರು ಬಂಗಾರದ್ದಿತ್ತಂತೆ, ಬೇರು ಬಂಗಾರ. ಅಲ್ಲಲ್ಲಿ ಕೊಂಬೆಗಳೆಲ್ಲವೂ ಕೂಡ ರತ್ನ ಹವಳ ಹಿಂಗಿರ್ತಿತ್ತಂತ. ಅದೆಲ್ಲವೂ ಭಾಳ ವಿಚಿತ್ರ. ನಾವು ನೋಡೋ ಪಾರಿಜಾತ ಅಲ್ಲ, ನಾವು ನೋಡೋ ಪಾರಿಜಾತ ಆ ಹೂವು ಸುಮ್ಮನೆ ಕೈಯಲ್ಲಿ ಹಿಂಗೆ ಮುದುಡಿ ಬಿಟ್ವಿ ಅಂದ್ರೆ ಮುಗೀತದು, ಕೊಳತೆ ಹೋಗಿಬಿಡ್ತದೆ. ಆ ಪಾರಿಜಾತ ಹಂಗಲ್ಲ, ಕೊಳೆಯೋದೇ ಇಲ್ಲ, ಅದು ಯಾವತ್ತೂ ಬಾಡೋದೇ ಇಲ್ಲ ಬಾಡದೇ ಇರುವಂಥ ಹೂವನ್ನು ಕೊಡುವಂಥ ಒಂದು ಅದ್ಭುತವಾದ ಪಾರಿಜಾತ ಅದು. ಇದು ಸುಮ್ಮನೆ ಅಷ್ಟೇ, ನಾವು ಘಮ ಅಂತ ಪರಿಮಳ ಬರ್ತದೆ ಅಂತ ಪಾರಿಜಾತ ಅಂತೀವಿ ಅಷ್ಟೇ ಅಂತ. ಆ ಪಾರಿಜಾತ ಅದ್ಭುತವಾದ ವೃಕ್ಷ. ಆ ಪಾರಿಜಾತವನ್ನು ಹಾಕಿದರೆ ಇವರು ನಾರದರು ಬಂದ್ರಂತ ಒಂದು ಸರ್ತಿ ಈ ಕೃಷ್ಣನ ನೋಡಬೇಕು. ಒಂದು ಸರಿ ಒಂದು ಸಂಸಾರ ಮಾಡ್ತಾ 16,100 ಮಂದಿ ಆ ಹುಡುಗಿಯರು, 8 ಮಂದಿ ಅಷ್ಟಮಹಿಷಿಯರು ಅಂತ ಹೇಳ್ಬಿಟ್ಟು ಬೇರೆ ಇದ್ದಾರೆ. ಹೆಂಗೆ ಸಂಸಾರ ಮಾಡ್ತಾನೆ ಈ ಕೃಷ್ಣ? ಯಾಕೆಂದ್ರೆ ಈ ಗಂಡಸರಿಗೆಲ್ಲ ಒಬ್ಬ ಹೆಂಡತಿನ ಕಟ್ಕೊಂಡ್ರೇ ಮೇಂಟೈನ್ ಮಾಡೋದು ಕಷ್ಟ ಇರ್ತದೆ. ಇಷ್ಟು ಜನರನ್ನು ಕಟ್ಕೊಂಡು ಹೆಂಗಿರ್ತಾನೆ ಈ ಕೃಷ್ಣ? ನೋಡಬೇಕು ಇವನು ಸಂಸಾರ ಅಂತ ಅಂದ್ಕೊಂಡು ಅವನ ಸಂಸಾರ ನೋಡಲಿಕ್ಕೆ ಅಂತ ನಾರದ ಮಹರ್ಷಿಗಳು ಬಂದರು. ಒಂದು ಮನೆಗೆ ಹೋದ್ರಂತೆ. ಅಲ್ಲಿ ಕೃಷ್ಣ ಇದ್ದಾನೆ ನೋಡಿದ್ರು. ಕೃಷ್ಣ ಇದ್ದ. ಬಂದು ಕೂಡಲೇ ನಾರದರನ್ನು ಸ್ವಾಗತ ಮಾಡಿ ಪಾದ ತೊಳೆದವರಿಗೆ ಬ್ರಾಹ್ಮಣರು ಬಂದಿರಿ ಅಂತ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ಪೂಜೆ ಮಾಡಿ ದಕ್ಷಿಣೆ ಕೊಟ್ಟನಂತೆ. ಎಲಡಿಕೆ ಕೊಟ್ಟು ದಕ್ಷಿಣೆ ಕೊಟ್ಟನಂತೆ. ದಕ್ಷಿಣೆ ಕೊಟ್ಟ ಭಗವಂತ, ಎಲಡಿಕೆ ಕೊಟ್ಟ, ಎಲ್ಲ ಕೊಟ್ಟರು. ಅದಕ್ಕೆ ಅವ್ರು ಹೇಳಿದರು, ಸ್ವಾಮಿ ನಾ ಬ್ರಹ್ಮಚಾರಿ, ನನಗೆ ಯಾಕೆ ಕೊಡ್ತೀರಿ ಎಲಡಿಕೆ ಅಂತಂದ್ರಂತೆ. ಇಲ್ಲ ಪರವಾಗಿಲ್ಲ ತೊಗೊಳ್ರಿ ಅಂತ ಕೊಟ್ಟನಂತೆ. ಕೆಲವೊಮ್ಮೆ ನಡೀತಿರ್ತದೆ. ಹಾಗೆ ಕೊಟ್ಟ ನಂತರ ಎಲ್ಲ ತೊಗೊಂಡ್ರು. ಪಾಪ ತೊಗೊಂಡು ಹೋದ್ರಂತೆ. ತೊಗೊಂಡು ಹೋದ ನಂತರ ಇಲ್ಲೇನೋ ಕೃಷ್ಣ ಹಿಂಗೆ ಮಾಡಿದ. ಇನ್ನೊಂದು ಮನೆಗೆ ಹೋಗೋಣ ಅಂತ ಹೋದ್ರಂತೆ. ಹೀಗೆ 10 ಮನೆ ಓಡಾಡಿದ್ರಂತವ್ರು. ಎಲ್ಲೂ ಕೂಡ ಗಲಾಟೆನೇ ಇಲ್ಲ. ಒಂದೇ ಒಂದು ಮನೆಯಲ್ಲಿ ಗಲಾಟೆ ಕೇಳ್ರಿ, ಎಲ್ಲೆಲ್ಲೆಲ್ಲೂ ಗಲಾಟೆ ಇಲ್ಲಂತೆ. ಎಲ್ಲ ಸಂಸಾರ ಅಂದರೆ ಎಷ್ಟು ಸುಂದರವಾಗಿತ್ತು ಈ ಕೃಷ್ಣನ ಸಂಸಾರ ಅಂತಂದರೆ ಒಂದೇ ಒಂದು ಗಲಾಟೆ ಇಲ್ಲದೆ ಹಾಯಾಗಿದ್ದನಂತೆ ಈ ಕೃಷ್ಣ. ಎಂಥ ಸಂಸಾರ ಅಂತಂದರೆ ಒಂದು ಮಾತು ಹೇಳ್ತಾರೆ, ಭೋಜಯಂತಂ ದ್ವಿಜಾನ್ ಕ್ವಾಪಿ ಭುಂಜಾನಮವಶೇಷಿತಂ ಕ್ವಾಪಿ ಸಂಧ್ಯಾಮುಪಾಸೀನಂ ಜಪಂತಂ ಬ್ರಹ್ಮವಾಗ್ಯತಂ ಧ್ಯಾಯಂತಮೇಕಮಾತ್ಮಾನಂ ಪುರುಷಂ ಪ್ರಕೃತೆ ಪರಂ ಹಸಂತಂ ಹಾಸ್ಯಕಥಯ ಕದಾಚಿತ್ ಪ್ರಿಯಯಾ ಗೃಹೇ. ಒಂದೊಂದು ಮನೆಯಲ್ಲಿ ಹಾಗಿದ್ದ ಕೃಷ್ಣ ಅಂತ ವರ್ಣನೆ ಮಾಡುತ್ತಾರೆ. ಒಂದೊಂದು ಮನೆಯಲ್ಲಿ, ಒಂದು ಮನೆಗೆ ಹೋದ್ರಂತೆ. ಆ ಮನೆಯಲ್ಲಿ ಈ ಕೃಷ್ಣ ಏನೋ ಒಂದು ಹೋಮ ಅಂತ ಇಟ್ಕೊಂಡಿದ್ದಂತೆ, ಕಾರ್ಯಕ್ರಮ ಹೋಮ ಮಾಡಿಸ್ತಾ ಇದ್ದಂತೆ. ಪುರೋಹಿತನ ಕರೆದು ಹೋಮ ನಡೀತಾ ಇತ್ತಂತೆ. ಇನ್ನೊಂದು ಮನೆಗೆ ಹೋದ್ರಂತೆ. ಇನ್ನೊಂದು ಮನೆಯಲ್ಲಿ ಹೋದರೆ ಆ ಮನೆಯಲ್ಲಿ ಆಗಬೇಕಾದ್ರೆ ಪರಮಾತ್ಮ ಅನೇಕ ಬ್ರಾಹ್ಮಣರನ್ನು ಕರೆದು ಅವರಿಗೆಲ್ಲ ವಿಪ್ರರಿಗೆ ಭೋಜನ ಮಾಡಿಸ್ತಾ ಇದ್ದಂತೆ.
ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ್ರಂತೆ, ಆ ಮನೆಯಲ್ಲಿ ತಾನೇ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದಾನಂತೆ. ಇನ್ನೊಂದು ಮನೆಗೆ ಹೋದ್ರಂತೆ, ಇನ್ನೊಂದು ಮನೆಯಲ್ಲಿ ಹೋದರೆ ಆ ಮನೆಯಲ್ಲಾಗಬೇಕಾದ್ರೆ ವಿಶೇಷವಾಗಿ ಭಗವಂತ ಅವನು ಏನಂತಾರೆ ಸಂಧ್ಯಾವಂದನೆ ಮಾಡ್ತಾ ಇದ್ದಂತೆ. ಪರಮಾತ್ಮ ಸಂಧ್ಯಾವಂದನೆ ಮಾಡ್ತಿದ್ದ. ಇನ್ನೊಂದು ಮನೆಗೆ ಹೋದ್ರಂತೆ, ಇನ್ನೊಂದು ಮನೆಗೆ ಹೋದರೆ ಬ್ರಹ್ಮಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಂತೆ. ಇನ್ನೊಂದು ಮನೆಗೆ ಹೋದ್ರಂತೆ, ಇನ್ನೊಂದು ಮನೆಯಲ್ಲಿ ಹೋದರೆ ಹಸಂತಂ ಹಾಸ್ಯಕಥೆಯ ಅಂತ ಹೆಂಡಂದ್ರ ಜೊತೆಗೆ ಹಾಸ್ಯ ಕಥೆಗಳನ್ನು ಹೇಳಿಕೊಂಡು ಅವರಿಗೆ ನಗಿಸ್ತಾ ಇದ್ದಂತೆ ಕೃಷ್ಣ. ತನ್ನ ಹೆಂಡತಿಗೇನೆ ಹಾಸ್ಯ ಕಥೆಗಳನ್ನು ಹೇಳೋದು, ನಾನು ಹಂಗಿದ್ದೆ ಹಿಂಗಿದ್ದೆ ಅಂತೆಲ್ಲ ಹೇಳ್ಕೊಂಡು ಹಾಸ್ಯ ಕಥೆಗಳಿಂದ. ಅಂದರೆ ಸಂಸಾರದಲ್ಲಿ ಯಾವಾಗ ನೋಡಲಿ ಗುಮ್ಮಂತಿರಬಾರ್ದಂತೆ ಗಂಡಂದರು. ಆಗಾಗ ಹೆಂಡತಿ ಜೊತೆಗೆ ನಗನಗ್ತಾ ಒಂದು ಸ್ವಲ್ಪ ಸರಸ ಮಾಡ್ತಿರ್ಬೇಕಂತೆ. ಇದೆಲ್ಲವೂ ಕೂಡ ಅಂದರೆ ಕೃಷ್ಣ ತೋರಿಸುವಂಥದ್ದು. ಇಲ್ಲ ಯಾವಾಗ ನೋಡಲಿ ನೀವು ಗುಮ್ಮಂತಿದ್ಬಿಟ್ರಿ. ಆದ್ದರಿಂದ ಕೃಷ್ಣ ಅಂತೂ ಕೃಷ್ಣನ ಸಂಸಾರ ಇದು. ಇನ್ನೊಂದು ಮನೆಗೆ ಹೋದ್ರಂತೆ, ಮತ್ತೆ ಇನ್ನೊಂದು ಮನೆಗೆ ಹೋದರೆ ಅಲ್ಲಿ ಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಅಂದರೆ ಭಗವಂತ ತಂದೆ ತಾಯಿಯರ ಸೇವೆ ಮಾಡ್ತಾ ಇದ್ದಾನಂತೆ. ಭಗವಂತ ತಂದೆ ತಾಯಿಯರ ಸೇವೆ. ಇನ್ನೊಂದು ಕಡೆಗೆ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಹೋಗಬೇಕಾದ್ರೆ ಕೆಲವರೆಲ್ಲ ಅನೇಕರು ಅಂದರೆ ಈ ಬಲರಾಮ ಬೇರೆಯವರೆಲ್ಲ ಬಂದಿದ್ದರಂತೆ. ಅವರ ಜೊತೆಗಾಗಬೇಕಾದ್ರೆ ಯುದ್ಧದ ನೀತಿಗಳು ಹೇಗಿರ್ತದೆ ಏನು ಅಂತ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಂತೆ. ಇನ್ನೊಂದು ಕಡೆಯಲ್ಲಿ ಹೋದರೆ ಮಂತ್ರಿಗಳು ಬಂದಿದ್ದರಂತೆ, ಅವರ ಜೊತೆಗೆ ಮಂತ್ರಾಲೋಚನೆ ಮಾಡ್ತಾ ಇದ್ದಂತೆ. ಹೀಗೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಅಂದರೆ ಒಂದೊಂದು ಮನೆಗೆ ಹೋದರೆ ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಕೃಷ್ಣ ಪರಮಾತ್ಮ ಇದನ್ನೆಲ್ಲ ತೋರಿಸಿದಂತೆ ಭಗವಂತ. ಇಂಥ ಲೀಲೆಗಳನ್ನು ತೋರಿಸ್ತಾ ಇದ್ದಂತೇನೆ ಇವರಿಗೆ ಅನ್ನಿಸ್ತು ನಾರದ ಮಹರ್ಷಿಗಳಿಗೆ, ಎಲ್ಲ ಕೃಷ್ಣ ಇಷ್ಟು ದೊಡ್ಡ ಸಂಸಾರದಲ್ಲಿ ಎಲ್ಲೂ ಗಲಾಟೆ ಇಲ್ಲದೇನೆ, ಕಲಹವೇನೇ ಇಲ್ಲದೇನೆ ಎಷ್ಟು ಚೆನ್ನಾಗಿದೆಯಲ್ಲೋ ಕೃಷ್ಣ. ಒಂದು ಸರ್ತಿ ನೀನು ಕಲಹ ಆದರೆ ಏನು ಮಾಡ್ತಿ, ಹೇಗೆ ಮೇಂಟೈನ್ ಮಾಡ್ತಿ ನೋಡಬೇಕು ಅಂತ ಅನ್ನಿಸ್ತಂಥವ್ರಿಗೆ. ಅದಕ್ಕೇನು ಮಾಡಿದ್ರಂತೆ, ರುಕ್ಮಿಣೀ ದೇವಿ ಮನೆಗೆ ಹೋದ್ರಂತೆ. ಎಲ್ಲರ ಮನೆಗೆ ಹೋದ್ಮೇಲೆ ರುಕ್ಮಿಣಿ ಮನೆಗೆ ಹೋದ್ರಂತೆ. ಆ ರುಕ್ಮಿಣೀ ದೇವಿಯ ಮನೆಗೆ ಹೋಗಿ ರುಕ್ಮಿಣೀ ದೇವಿ ಹತ್ರಕ್ಕೆ ಹೋಗಿ ನಿಧಾನವಾಗಿ ಹತ್ರಕ್ಕೆ ಹೋಗಿ ಹೇಳಿದ್ರಂತೆ, ರುಕ್ಮಿಣಿ ನೋಡು, ನಿನಗಿಂತಲೂ ಕೂಡ ಸತ್ಯಭಾಮೆ ಮೇಲೆ ಪ್ರೀತಿ ಜಾಸ್ತಿ ನೋಡು. ಯಾಕೆ, ನಾನು ಅವತ್ತು ನಿನಗೊಂದು ಬರೀ ಒಂದು ಹೂ ತಂದು ಕೊಟ್ಟಿದ್ದೆ, ಒಂದು ಗುಚ್ಚು ಹೂವು. ಅದಕ್ಕೋಸ್ಕರ ಸತ್ಯಭಾಮೆ ಅವಳು ಹಠ ಮಾಡಿದ್ದಕ್ಕೋಸ್ಕರ ಅವಳಿಗೋಸ್ಕರ ಸ್ವರ್ಗದಿಂದಾಗಿ ಪಾರಿಜಾತ ವೃಕ್ಷವನ್ನೇ ತರಿಸ್ಬಿಟ್ಟಿದ್ದಾಳೆ. ಅವಳ ಮೇಲೆ ಎಷ್ಟು ಪ್ರೀತಿ ನೋಡು ಅಂತಂದು. ಅಂದು ಕೂಡಲೇ ರುಕ್ಮಿಣೀ ದೇವಿಗೆ ಅನ್ನಿಸ್ತು, ಎಲ್ಲ ಹೌದಲ್ಲ. ಹೊರಗೆ ಬಂದು ನೋಡಿದ್ಲು, ಕಾಂಪೌಂಡ್ ಹತ್ತಿರದಲ್ಲೇ ಇತ್ತು. ಅಯ್ಯೋ ಹೌದಲ್ಲ, ಭಾರಿ ಸಿಟ್ಟು ಬಂತು ಅವಳಿಗೆ. ಸಿಟ್ಟು ಬಂದು ಮನೆಯಲ್ಲಿ ಸಿಟ್ಟು ಮಾಡ್ಕೊಂಡು ಕೂತ್ಲಂತ. ಅವಳು ಕೂಡ ಮುನಿಸು ಮಾಡ್ಕೊಂಡು ಕೂತ್ಲು. ಮುನಿಸು ಮಾಡ್ಕೊಂಡು ಕೂತಾಗ ಕೃಷ್ಣ ಬಂದ. ಕೃಷ್ಣ ಬಂದು ನೋಡ್ತಾನೆ. ನೋಡುವಾಗ ನಾರದರಿಂತ ಬೆಂಕಿ ಹಚ್ಚಿಟ್ಟು ಹೋಗ್ಯಾರ ಗೊತ್ತಾಗಿತ್ತು ಅವರಿಗೆ. ಗೊತ್ತಾಗಿತ್ತು ಅದು ಸ್ಫೋಟ ಆಗಬಾರ್ದು, ಅದಕ್ಕೆ ನೀರು ಹಾಕಬೇಕು. ಕೃಷ್ಣ ಮೊದಲೇ ಪ್ರಿಪೇರ್ ಆಗೇ ಹೋದನಂತೆ. ಹೋದರೆ ನೋಡ್ತಾನೆ, ಮಾತಾಡಿಸ್ಲಿಕ್ಕೆ ಹೋದರೆ ಮಾತೇ ಆಡ್ತಿಲ್ಲ. ಕೆಲವು ಸರ್ತಿ ಹೆಂಡಂದ್ರೆ ಮುನಿಸಿರ್ತದೆ, ಎಷ್ಟು ಮಾತಾಡಿಸಿದ್ರು ಮಾತಾಡಲ್ಲ. ಏನು ಹಿಂದಿಂದೆ ಬಿದ್ದು ಹೋಗ್ಬೇಕು ಅವ್ರ ಹಿಂದೆ. ಆಮೇಲೆ ಕೊನೆಗೆ ಇವನು ಹೋದ ಭಾರಿ ಬೇಡ್ಕೊಂಡ ಮೇಲೆ ಯಾಕೆ ನಿನಗೆ ಸಿಟ್ಟು ಅಂತ ಕೇಳಿದರೆ ಅದಕ್ಕೆ ಅವಳು, ಇಲ್ಲ ಕೃಷ್ಣ ನಿನ್ನ ಜೊತೆಗೆ ಮಾತಾಡಲ್ಲ ನಾನು ಅಂತಂದು. ಯಾಕೆ ಹೇಳು, ನಿನಗೇನು ಸಿಟ್ಟು ಹೇಳು ಅಂತ. ಏನಿಲ್ಲ, ನನ್ನ ಮೇಲಿಗಿಂತಲೂ ಕೂಡ ನಿನಗೆ ಸತ್ಯಭಾಮೆ ಮೇಲೆ ಪ್ರೀತಿ ಜಾಸ್ತಿ ನೋಡು. ಅವಳ ಮನೆಯಲ್ಲೇ ನೀನು ಪಾರಿಜಾತ ವೃಕ್ಷ ತಂದು ಹಾಕಿದ್ದಿ, ಒಂದೇ ಒಂದು ಬೇರು ನಮ್ಮ ಮನೇಲಿ ಹಾಕಿದ್ರೆ ಏನಾಗ್ತಿತ್ತು ನಿನಗೆ ಅಂತ. ನನಗೊಂದು ಕೊಡ್ಬೋದಿತ್ತಲ್ಲ ಅಂತಂದರೆ ಅದಕ್ಕೆ ಕೃಷ್ಣ ಹೇಳ್ದ, ಅಯ್ಯೋ ಹುಚ್ಚಿ, ಇದಕ್ಕೆ ಬೇಜಾರು ಮಾಡಿಕೊಂಡೆ ನೀನು, ಏನು ವಿಚಾರ ಮಾಡಬೇಡ. ನೋಡು, ಬರೀ ಗಿಡ ಮಾತ್ರ ಅವ್ರ ಮನೇಲಿ ಹಾಕಿನಿ ನಾನು ಅಷ್ಟೇ. ಅದನ್ನೇನು ಮಾಡೀನಿ ಅಂದರೆ ಕಾಂಪೌಂಡ್ ತುದಿಗೆ ಹಾಕಿನಿ ನಾನು. ಅದು ಎಲ್ಲ ನಿಮ್ಮ ಕಡೆ ಮನೆಗೆ ವಾಲಿದ್ ನೋಡಿ, ಎಲ್ಲವೂ ನಿನ್ನ ಮನೆಗೆ ವಾಲಿಬಿಟ್ಟಿದೆ. ನೀನೇನು ಹೆದರಬೇಡ, ಹೂವೆಲ್ಲ ನಿನಗೆ ಸಿಗ್ತದೆ, ಏನು ವಿಚಾರ ಮಾಡಬೇಡ ನೀನು. ಹಾಕಿದ್ದಲ್ಲಿ ಮಾತ್ರ, ಆದರೆ ಹೂವೆಲ್ಲ ನಿನಗೆ ಕೊಡಲಿಕ್ಕೆ ಅಂತ ವ್ಯವಸ್ಥೆ ಮಾಡೀನಿ ಅಂತಂದ. ಹೌದಾ ಅಂತ ಒಂದು ಸರ್ತಿ ಮತ್ತೊಮ್ಮೆ ಹೊರಗೆ ಬಂದು ನೋಡಿದ್ಲಂತೆ, ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬಂದು ನೋಡಿದ್ಲು. ಹೌದಲ್ಲ ಅಂತ ಅನಿಸಿ ಭಾರಿ ಖುಷಿಯಾಗಿಬಿಡುತ್ತಂತೆ. ಮನೆ ಮುಂದೆ ಒಂದು ಕಟ್ಟಿ ಹಾಕಿದ್ರೆ ಕಟ್ಟಿ ಮೇಲೆ ನಿಂತ್ರೆ ಸಾಕು ಹಿಡೀ ಗಿಡದಲ್ಲಿರೋ ಹೂವೆಲ್ಲ ಸಿಕ್ತಿತ್ತಂತೆ. ಖುಷಿಯಾಗಿಬಿಡುತ್ತೆ ಅವಳಿಗೆ. ಖುಷಿಯಾಯಿತು. ಮರುದಿವಸ ಬೆಳಿಗ್ಗೆ ಎದ್ದು ಇಡೀ ಹೂಗಳನ್ನೆಲ್ಲವನ್ನು ಕೂಡ ಆರಿಸ್ಕೊಂಡು ತಾನೇ ತೊಗೊಂಡು ಎಲ್ಲ ಪೋಣಿಸ್ಬೇಕು ಅಂತ ಮನೆ ಒಳಗೆ ಕೂತು ಪೋಣಿಸ್ಬೋದಿತ್ತು, ಬೇಕು ಅಂತ ಹೊರಗೆ ಬಂದೇ ಪೋಣಿಸ್ತಿದ್ದಂತೆ. ಆಮೇಲೆ ಈ ಸತ್ಯಭಾಮಾದೇವಿ ವಯ್ಯಾರದಿಂದ ಬಂದ್ಲಂತೆ. ಪಾಪ ವಯ್ಯಾರದಿಂದ ಬಂದು ಏನು ತಾನು ಕೈಯಲ್ಲಿ ಒಂದು ಬುಟ್ಟಿ ಹಿಡ್ಕೊಂಡು ಬಂದು ಹೂ ತೊಗೋಬೇಕು ಅಂತ ನೋಡ್ತಾಳೆ, ಹೂವಿಲ್ಲೇ ಇಲ್ಲ, ಎಲ್ಲ ತಾನು ಅಲ್ಲಿ ಪೋಣಿಸ್ತಾ ಇದ್ದಾಳೆ ಎಲ್ಲ ಹೂಗಳನ್ನು. ಸಿಟ್ಟು ಬಂತು ಇವಳಿಗೆ, ಎಲ್ಲ ಕೃಷ್ಣ ಎಂಥ ಮೋಸ ಮಾಡಿದೆಲ್ಲೋ ನಿನಗೆ. ಹೂವು ಅಂದರೆ ಗಿಡನೇ ನನ್ನ ಮನೆಗೆ ಹಾಕಿದ್ದೆ, ಗಿಡಕ್ಕೆ ನೀರು ಹಾಕೋದು ನಾನು, ಗೊಬ್ಬರ ಹಾಕೋದು ನಾನು, ಹೂ ಮಾತ್ರ ಅವಳಿಗೆ ಕೊಟ್ಟಿಯಲ್ಲ ನೀನು ಅಂತ ಸಿಟ್ಟು ಬಂದು ಆಮೇಲೆ ಇವಳು ಸಿಟ್ಟು ಮಾಡ್ಕೊಂಡು ಕೂತು. ಕೃಷ್ಣ ಅವಳ ಮನೆಗೆ ಹೋಗ್ತಾನೆ. ನೋಡಿದರೆ ಬಾಗಿಲೇ ಹಾಕಿಬಿಡು, ಬಾಗಿಲೇ ತೆಗಿತಿಲ್ಲ.
ಬಾಗಿಲು ತೆಗಿಯ ಸತ್ಯಭಾಮಿ ಅಂದರೆ ತೆಗಿಯಲ್ಲ. ದಾಸರು ಅದೊಂದು ದೊಡ್ಡ ಕಥೆನೇ ಮಾಡಿಬಿಡ್ತಾರೆ. ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರಿ ರಾಣಿ ಅಂತ ಭಾರಿ ಅದ್ಭುತವಾದದ್ದು. ಅದೇ ಒಂದು ಪ್ರಸಂಗ, 1 ಗಂಟೆ ಹೇಳಬೇಕು ಆ ಹಾಡನ್ನು. ಅಂತೂ ಎಲ್ಲ ದಶಾವತಾರಗಳನ್ನೆಲ್ಲ ಹೇಳಿಬಿಡ್ತಾನೆ. ಕೊನೆಗೆ ಬಾಗಿಲು ತೆಗಿತಾಳಂತವ. ಕೊನೆಗೆ ಬಾಗಿಲು ತೆಗೆದ ಮೇಲೆ ಕೃಷ್ಣ ಹತ್ರಕ್ಕೆ ಹೋದರೆ, ಕೃಷ್ಣ ನಿನ್ನ ಜೊತೆಗೆ ಮಾತಾಡಲ್ಲ ಅಂದ. ನಾ ಬಿಟ್ಟಿನಿ ನಿನ್ನ ಜೊತೆಗೆ ಅಂದ್ಲು. ಕೃಷ್ಣ ಹೇಳಿದ, ಹಾಗೆಲ್ಲ ಮಾಡಬೇಡ, ನಾವಿಬ್ಬರು ಮಾಡಬೇಕು ಯಾವಾಗಲೂ ಅಂತಂದ. ಅದಕ್ಕೆ ಹೇಳಿ, ಇಲ್ಲ ನಾನು ಮಾತಾಡಲ್ಲ ನೀನು. ಯಾಕೆ? ಹೂವಿಗೆ ಆ ಗಿಡಕ್ಕೆ ನೀರು ಹಾಕೋದು, ನಾನು ಗೊಬ್ಬರ ಹಾಕೋದು, ಹೂ ಮಾತ್ರ ಅವಳಿಗೆ ಕೊಟ್ಟಿಯಲ್ಲೋ ಕೃಷ್ಣ, ನೀನು ಎಂಥ ಮೋಸ ಮಾಡಿದೆಯೋ ನೀನು ಅಂತ ಹೇಳಿದರೆ, ಅದಕ್ಕೆ ಕೃಷ್ಣ, ಅಯ್ಯೋ ಇವಳನ್ನ ಹೇಗೆ ಸಮಾಧಾನ ಮಾಡೋದು, ಅವಳನ್ನು ಸಮಾಧಾನ ಮಾಡಿದ್ನಂತೆ ಕೃಷ್ಣ. ಯೋಚನೆ ಮಾಡಬೇಡ, ಬೇಜಾರು ಮಾಡ್ಕೋಬೇಡ ಕಂದ, ರನ್ನ ಚಿನ್ನ ಅಂತೆಲ್ಲ ಹೇಳಿ ಕೊನೆಗೆ ಹೇಳಿದ್ನಂತೆ. ಅವಳು ಮುಖ ಹಿಡ್ಕೊಂಡು ಕೆನ್ನೆ ಹಿಡ್ಕೊಂಡು ಹೇಳಿದ್ನಂತೆ, ಬೇಜಾರು ಮಾಡ್ಕೋಬೇಡ, ಹೂ ಮಾತ್ರ ಅವಳಿಗೆ ಕೊಟ್ಟಿದ್ದೀನಿ, ಆದರೆ ಹೂವಿನ ಪರಿಮಳ ಎಲ್ಲ ನಿನಗೆ ಬರುವಂತೆ ಮಾಡ್ತೀನಿ, ಆದರೆ ಘಮಘಮ ಪರಿಮಳ ನಿನಗೆ ಸಿಕ್ಕಿರ್ಬೇಕು, ಹಂಗೆ ಮಾಡ್ತೀನಿ ಅಂತಂದ. ಸರಿ ಆಯಿತು ಅಂತ ಅವಳು ಖುಷಿ ಆಯಿತು. ನನಗೆ ಪರಿಮಳ ಕೊಟ್ಟ ಅಂತ ಖುಷಿ ಆದ್ಲು. ಆದರೆ ಆಮೇಲೆ ಏನಾಯಿತು ಅಂದರೆ ಮತ್ತೆ ರುಕ್ಮಿಣೀ ದೇವಿ ಮನೆಗೆ ಹೋದ್ನಂತ ಇನ್ನೊಂದು ಸರ್ತಿ. ರುಕ್ಮಿಣಿ ಮನೆಗೆ ಹೋದರೆ ರುಕ್ಮಿಣಿ ಮತ್ತೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಯಾಕೆ? ಅಲ್ಲ ಹೂ ಕೊಟ್ಟಾಯಿತು ಎಲ್ಲ ಮಾಡಿ ಮತ್ತೆ ಯಾಕೆ ಸಿಟ್ಟು ನಿನಗೆ ಅಂತಂದರೆ, ಅವಳು ಹೇಳಿದ್ಲಂತೆ, ಕೃಷ್ಣ ಹೂ ಕೊಡು ಅಂದರೆ ನನಗೆ ಪ್ಲಾಸ್ಟಿಕ್ ಹೂ ಕೊಟ್ಟಿಯಲ್ಲೋ, ಪರಿಮಳವೇ ಇಲ್ಲ ಅದರಲ್ಲಿ ಅಂತಂದಂತೆ. ಪ್ಲಾಸ್ಟಿಕ್ ಹೂ ತೊಗೊಂಡೇನೋ ಮಾಡಲಿ ನಾನು ಅಂತ ಇಷ್ಟು ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳಿದ, ಅಯ್ಯೋ ನೀನೂ ಬೇಜಾರು ಮಾಡಬೇಡ, ನಿನಗೂ ಕೂಡ ಸಮಾಧಾನ ಮಾಡ್ತೀನಿ ಅಂತ ಕೃಷ್ಣ ಅವಳಿಗೂ ಸಮಾಧಾನ ಮಾಡಿದ. ಬಂಗಾರ ಅಂತ ಹೇಳಿದ್ನಂತೆ. ರುಕ್ಮಿಣಿ ಅಂದ್ರೇ ಬಂಗಾರಿ ಅಂತ, ಅದಕ್ಕೆ ರುಕ್ಮ ಅಂತಂದರೆ ಸಂಸ್ಕೃತದಲ್ಲಿ ಬಂಗಾರ ಅಂತ, ರುಕ್ಮಿಣಿ ಅಂದರೆ ಬಂಗಾರಿ ಅಂತ ಅರ್ಥ. ಹಾಗಾಗಿ ಆ ರುಕ್ಮಿಣಿ ಬಂಗಾರಿ ಅಂತ ಹೇಳಿದ್ನಂತೆ. ಹೇಳಿ ಅವಳಿಗೆ ಬರೀ ಹೂವಿನ ಪರಿಮಳ ಕೊಟ್ಟಿದ್ದೀನಿ, ಆದರೆ ಆ ಪರಿಮಳವನ್ನು ಜಿಗ್ರಾಣ ಮಾಡಿದಾಗ ಒಂದು ಆನಂದ ಆಗ್ತದಲ್ಲ, ಆನಂದ ನಿನಗೆ ಕೊಡ್ತೀನಿ ಅಂತಂದಂತೆ ಕೃಷ್ಣ. ಹಿಂಗೆ ಮಾಡಿ ಕೊನೆಗೇನಾಯಿತು ಅಂದರೆ ರುಕ್ಮಿಣೀ ದೇವಿ ಗೆದ್ಲು ಅಂತ ನಿಲ್ಲಿಸಿಕೊಳ್ತಾರೆ. ಅಂತೂ ಈ ರೀತಿ ಅವರ ಪ್ರೇಮ ಕಲಹ ಎನ್ನುವಂಥದ್ದು ಹೇಗಿತ್ತು, ಅವನ ಸಂಸಾರ, ಕೃಷ್ಣನ ಸಂಸಾರ ಅನ್ನುವಂಥದ್ದನ್ನು ಬಹಳ ಚಮತ್ಕಾರದಿಂದ ವರ್ಣನೆ ಮಾಡುತ್ತಾರೆ. ಹೀಗೆಲ್ಲ ಕೃಷ್ಣನ ಸಂಸಾರ ಎನ್ನುವಂಥದ್ದಿತ್ತು. ಈ ಕಡೆ ಕೃಷ್ಣನ ಸಂಸಾರ ಇಷ್ಟು ಚೆನ್ನಾಗಿ ನಡೀತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಪಾಂಡವರ ಕಥೆ ಏನು ನಡೀತು ಅನ್ನುವಂಥದ್ದನ್ನು ಸ್ವಲ್ಪ ಅದನ್ನು ಸಂಕ್ಷೇಪವಾಗಿ ತಗೊಂಡು ಅದಕ್ಕೆ ಬೇಕಾದ್ದನ್ನು ಹೊಂದಿಸಬೇಕು. ಆ ಪಾಂಡವರ ಕಥೆ ಏನು ನಡೀತು ಅಂತಂದರೆ, ಪಾಂಡವರಲ್ಲಾಗಬೇಕಾದ್ರೆ ಈ ಒಂದು ಬ್ರಹ್ಮದೇವರು ಏನು ಮಾಡಿದ್ರಂತೆ, ಚತುರ್ಮುಖ ಬ್ರಹ್ಮದೇವರು ಈ ಪಾಂಡವರಿಗೆ ಒಂದು ನಾನು ಹೇಳಿದಂಥ ವಿಷಯವನ್ನು ಮುಟ್ಟಿಸಬೇಕು ಅಂತ ನಾರದ ಮಹರ್ಷಿಗಳನ್ನು ಕಳಿಸ್ಕೊಟ್ಟಿದ್ರಂತೆ. ಏನು ಅಂತಂದರೆ, ಪಾಂಡವರಲ್ಲಿ ದ್ರೌಪದಿ ದೇವಿಯರ ವ್ಯವಸ್ಥೆ ಇತ್ತು, ಒಬ್ಬೊಬ್ಬರ ಹತ್ರ ಸಂಸಾರ ಮಾಡ್ಕೊಂಡಿರೋದು. ಅದನ್ನೇನು ಮಾಡಿದ್ರಂತೆ, ಪರ್ಯಾಯ ವ್ಯವಸ್ಥೆ ಮಾಡಿದ್ರಂಥವ್ರು. ಪರ್ಯಾಯ ವ್ಯವಸ್ಥೆ ಅಂತಂದರೆ ಹೇಗೆ ಅಂತಂದರೆ, ಬ್ರಹ್ಮದೇವರು ಹೇಳಿದ್ರಂತೆ, ಇನ್ನು ಮುಂದೆ ಹೇಗಾಗಬೇಕು ಅಂದರೆ ವರ್ಷಕ್ಕೊಬ್ಬರ ಜೊತೆಗೆ ಇರಬೇಕು ಅಂತ, ವರ್ಷಕ್ಕೊಬ್ಬರ ಜೊತೆಗೆ. ಮತ್ತು ಉಳಿದವರೆಲ್ಲ ಏನು ಅಂದರೆ, ಉಳಿದವರಿಗೆ ದೇಹದ ಮೇಲೆ ಮೋಹವೇ ಇಲ್ಲ, ಅವರಿಗೆ ದೇಹದ ಬಗ್ಗೆ ಗಮನವೇ ಇಲ್ಲ, ಅಂದರೆ ಇದ್ದು ಸತ್ತಂತೆ ಅಂತ ಅರ್ಥ. ದೇಹದ ಮೇಲೆ ಮೋಹ ಇಲ್ಲ ಅಂದರೆ ಇದ್ದು ಸತ್ತಂತೆ ಅಂತ ಅರ್ಥ ಅಲ್ವ. ಹಾಗಾಗಿ ಉಳಿದವರೆಲ್ಲ ಇರ್ತಿರ್ಲಿಲ್ಲ. ಅದು ಸ್ವಲ್ಪ ದಿವಸ ಹೀಗೆ ನಡಿಬೇಕು, ಮತ್ತು ಕೊನೆಗಾಗಬೇಕಾದ್ರೆ ಪೂರ್ತಿ ಅವಳು ಭೀಮಸೇನನ ಜೊತೆಗೆ ಇರಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಬೇಕು ಅಂತ, ಈ ಪರ್ಯಾಯದ ವ್ಯವಸ್ಥೆ ಆಗಬೇಕು, ಹಿಂಗೆ ನಡಿಬೇಕು ಅನ್ನೋದನ್ನೆಲ್ಲ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿ ಕಳಿಸಿದ್ರಂತೆ. ಆದರೆ ಇನ್ನೊಬ್ಬರ ಜೊತೆ ಇರುವಾಗ ಇನ್ನೊಬ್ಬರು ಅವಳ ಹತ್ರಕ್ಕೆ ಹೋಗಬಾರ್ದು, ಅವರು ಏಕಾಂತದಲ್ಲಿದ್ದಾಗ ಇನ್ನೊಬ್ಬರು ಅವ್ರ ಜೊತೆಗೆ ಹೋಗಬಾರ್ದು ಅಂತೆಲ್ಲ ಹೇಳಿದರು. ಹಾಗೇನಾದರೂ ಮಾಡಿದರು ಅಂತ ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಹೇಳಿದರು. ಒಮ್ಮೆ ಏನಾಯ್ತಂತೆ, ಒಂದು ಹಸು ಕೊಟ್ಟಿಗೆ, ಆ ಕೊಟ್ಟಿಗೆಯಲ್ಲಿ ಧರ್ಮರಾಜ ದ್ರೌಪದಿ ದೇವಿಯರು ಇಬ್ಬರೇ ಏಕಾಂತದಲ್ಲಿದ್ದರಂತೆ. ಅವರಿಬ್ಬರು ಏಕಾಂತದಲ್ಲಿರಬೇಕಾದ್ರೆ, ತತಃಕಥಾಚಿತ್ ಧರ್ಮರಾಜೇನ ಯುಕ್ತಾಂ ಶಸ್ತ್ರಾಗಾರೇ ವಿಪ್ರಗೋ ರಕ್ಷಣಾರ್ಥಂ ಶಸ್ತ್ರಾದಿತ್ಸು ಫಲ್ಗುನೋ ದ್ರಾಕ್ಷಶಸ್ತ್ರೈ ದಸ್ಯೋನ್ಹತ್ವಾ ತೀರ್ಥಯಾತ್ರೋನ್ಮುಖೋಭೂತ್. ಆಗ ಈ ಅರ್ಜುನ ಏನು ಮಾಡಿದ, ಅಲ್ಲೇ ಏನಿತ್ತಂತೆ ಶಸ್ತ್ರಾಗಾರ, ಅದು ಅಲ್ಲೇ ಶಸ್ತ್ರಗಳಿದ್ದು, ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ ಈ ಅರ್ಜುನ ಒಳಗಿದ್ದಕ್ಕಿದ್ದಾಗೆ ಬಾಗಿಲು ತೆಕ್ಕೊಂಡು ಹೋಗಿಬಿಟ್ನಂತೆ. ಅದು ಸಂಕೋಚ ಆಯಿತು. ಅದನ್ನು ನೋಡಿದ್ನಲ್ಲ ಅಂತ ಅಂದ್ಕೊಂಡು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಇದು ಬ್ರಹ್ಮದೇವರು ಹೇಳಿದರು ಒಂದೊಂದು ವರ್ಷ ಯಾರೂ ಈ ರೀತಿ ಪರಸ್ಪರವಾಗಿ ವಿರೋಧ ಮಾಡ್ಕೋಬಾರ್ದು, ನಾನು ಮಾಡಿದೆ, ಆದ್ದರಿಂದ ತಪ್ಪಾಯಿತು ನನ್ನದ್ದು ಅಂತ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ ಅಂತ ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಹೊರಟುಬಿಟ್ನಂತೆ. ಇದು ಕೃಷ್ಣಂದೇ ತಂತ್ರ. ಇವನು ತೀರ್ಥಯಾತ್ರೆಗೆ ಹೋಗಬೇಕು, ಅಲ್ಲಿ ಬರಬೇಕು, ಸುಭದ್ರೆನ ಮದುವೆ ಮಾಡ್ಕೋಬೇಕು. ಹಾಗೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದ ಕೃಷ್ಣ.
ಹಾಗಾಗಿ ಇವನು ಈ ಧರ್ಮರಾಜ ಬಂದು ಹೇಳಿದ, ಬ್ಯಾಡೋ ಮರ ನೀನೇನು ಅಂಥ ದೊಡ್ಡ ಸಂಗತಿ ಏನಲ್ಲ, ನೀನೇನು ಹೋಗಬೇಡ ಅಂತ ಹೇಳಿದರೂ ಕೂಡ ಕೃಷ್ಣ ಮಾತ್ರ ಅವನಿಗೆ ಆ ಬುದ್ಧಿ ಬಿಡಿಸ್ತಿಲ್ಲ. ತೀರ್ಥಯಾತ್ರೆಗೆ ಹೋಗಲೇಬೇಕು ಅನ್ನುವಂಥ ಬುದ್ಧಿ ಕೊಟ್ಟ. ಅಂತೂ ಅವನು ತೀರ್ಥಯಾತ್ರೆಗೆ ಹೋಗ್ತಾನೆ. ತೀರ್ಥಯಾತ್ರೆಗೆ ಹೋದಾಗ ಕೃಷ್ಣ ಬಂದು ಅವನಿಗೆ ಏಕಾಂತದಲ್ಲಿ, ನೀನು ತೀರ್ಥಯಾತ್ರೆ ಮಾತ್ರ ಮಾಡ್ಕೊಂಡು ಹೋಗಬೇಡ, ಅದರ ಜೊತೆಗೆ ಒಂದು ಸನ್ಯಾಸಿಯಾಗಿ ಬಾ, ನೀನು ಬರಬೇಕಾದ್ರೆ ತ್ರಿದಂಡಿಯಾಗಿ ಬರಬೇಕು, ಹೋಗುವಾಗ ಕೋದಂಡಿಯಾಗಿ ಹೋಗಬೇಕು ನೀನು ಅಂತ ಕೃಷ್ಣ ಹೇಳಿದಂತೆ. ಅದು ಆಮೇಲೆ ಸುಭದ್ರೆಯನ್ನು ವಿವಾಹ ಮಾಡಿಕೊಳ್ತಾನೆ. ಆ ಪ್ರಸಂಗ ಏನು ಅನ್ನೋದನ್ನು ಕೃಷ್ಣ ನಿಂತು ಮಾಡಿಸ್ತಾನೆ. ಅದನ್ನೆಲ್ಲ ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ. ಕೃಷ್ಣ ಅರ್ಪಣೆ.